ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ರಾಘವೇಂದ್ರ ಸ್ವಾಮೀಜಿಯವರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಭಕ್ತ ತಲಕ್ಕೆ ಹಣೆ ಹಚ್ಚಿ ವಂದನೆ. ನಿನ್ನೆ ದಿನ ನಾವು ಒಂದಿಷ್ಟು ಕಥಾಭಾಗಗಳ ಹಾಗೆ ಕಾಣುವ, ಆದರೆ ವಾಸ್ತವಿಕ ಕಥೆ ಅಲ್ಲದ, ಯಾಕೆ ಕಥೆ ಅಲ್ಲ ಅಂತ ನಿಮಗೆ ಅದನ್ನು ಸ್ವಲ್ಪ ನೀವು ಸೂಕ್ಷ್ಮ ಗಮನಿಸಿದರೆ ಗೊತ್ತಾಗ್ತದೆ, ಅದು ಕಥೆ ಮಾತ್ರವಲ್ಲ ಅಂತ. ಅವರು ಹೇಳಿದ್ದು ಮಹಾಭಾರತದಲ್ಲಿ ಏನೇನು ಇದೆ ಅಂದಾಗ ಧರ್ಮೇಚ ಅರ್ಥೇಚ ಕಾಮೇಚ ಭಾರತಂ ಯತ್ ಇಹ ಅಸ್ತಿ ತತ್ ಅನ್ಯತ್ರ ಯತ್ ಇಹ ನಾಸ್ತಿ ತತ್ ನ ಕ್ವಚಿತ್ ಅಂತ ಆರಂಭದಲ್ಲಿ ಒಂದು ಮಂತ್ರ. ಈಗ ನಮಗೆ ಒಂದು ಭಾಗವಾಗಿ ಕೆಲವು ಕಥಾ ಸ್ವರೂಪಗಳನ್ನು ನೀವು ನೋಡಿದರೆ ಅವು ಕೇವಲ ಕಥಾ ಭಾಗಗಳಲ್ಲ, ಕೇವಲ ವಂಶ ಪರಂಪರೆಯ ಕಥೆಯ ಮೂಲವನ್ನು ಹೇಳುವ ಶೋಧಗಳಷ್ಟೇ ಅಲ್ಲ. ಅದು ಒಂದು ಭಾಗ. ಇತಿಹಾಸವನ್ನು ಹೇಳೋದಿದೆ, ಇತಿಹಾಸದ ಮೂಲ ಪುರುಷರನ್ನು ನಮಗೆ ಕನೆಕ್ಟ್ ಮಾಡಿಕೊಡೋದಿದೆ, ಅದೆಲ್ಲ ಸರಿ. ಆದರೆ ಸರಿಯಾಗಿ ಗಮನಿಸಿದರೆ ಅಲ್ಲಿ ಬರುವ ಬೇರೆ ಬೇರೆ ಕಥೆಗಳ ಮೂಲಕ ಒಂದು ದೊಡ್ಡ ಧರ್ಮಶಾಸ್ತ್ರದ ಭಾಗವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಆ ಧರ್ಮಶಾಸ್ತ್ರದ ಭಾಗದಲ್ಲಿ ಯಾವ ಯಾವ ಧರ್ಮವನ್ನು ಹೇಳಲಾಗಿದೆ ನೀವೇ ಗಮನಿಸಿದರೆ ನೋಡಿ, ನಾವು ಯಯಾತಿ ಬಿದ್ದದ್ದನ್ನು ನೋಡಿದೆವು. ಈ ಯಯಾತಿ ಬಿದ್ದನ, ಅವನು ಎತ್ತರಕ್ಕೆ ಹೋಗಿದ್ನ, ಅದೊಂದು ಬೇರೆ ಲೋಕವ, ಆ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದ, ಇವುಗಳೆಲ್ಲ ಒಂದು ಕ್ಷಣ ನೀವು ಒಪ್ಪಿಗೆ ಆಗದೆ, ಒಪ್ಪಲಿಕ್ಕೆ ಇಷ್ಟ ಇಲ್ಲದಿದ್ದರೂ ಬಿಟ್ಬಿಡಿ. ಮನುಷ್ಯನಿಗೆ ಒಂದು ಸರಿ ಏರು, ಒಂದು ಸರಿ ಬೀಳು ನಾವೇ ಅನುಭವಿಸ್ತೇವಲ್ಲ. ನಮ್ಮ ಜೀವನದಲ್ಲೇ ನಮಗೊಂದು ದಿವಸ ಭಾರಿ ಉನ್ನತ ಅವಸ್ಥೆಗೆ ಹೋದ ಅನುಭವ ಆಗ್ತದೆ, ಒಂದು ದಿವಸ ಏನೇನೋ ಕಾರಣಕ್ಕೆ ಬರೇ ಬೀಳ್ತಿದ್ದೀವಿ ಅಂತ ಅನ್ನುವ ಅನುಭವ ಆಗ್ತದೆ. ಒಬ್ಬ ಬಿಸ್ನೆಸ್ ಮನ್ನಿಗೆ ತನ್ನ ವೃತ್ತಿಯಲ್ಲಿ ತುಂಬ ದುಡಿಮೆ ಬಂದು ಒಳ್ಳೆಯ ಅವನ ಅರ್ಥಪ್ರಾಪ್ತಿ ಆದರೆ ಅವನೇನು ಹೇಳ್ತಾನೆ, ಈಗ ಒಳ್ಳೆ ಫ್ಲರಿಶಿಂಗು ಉನ್ನತ ಅವಸ್ಥೆಯಲ್ಲಿದ್ದೇನೆ ಅಂತಾನೆ. ನಷ್ಟಕ್ಕೆ ಬಂದಾಗ ಬಿದ್ದಿದ್ದೀನಿ ಅಂತಾನೆ. ಈ ಏಳು ಬೀಳುವ ಪರಿಭಾಷೆಗಳು ನಮ್ಮ ಎಲ್ಲರ ಜೀವನದಲ್ಲಿ ಇವೆ. ಯಯಾತಿಗೆ ಒಂದು ಉನ್ನತ ಹಂತ ಇತ್ತು ಅನ್ನುವುದನ್ನು ಅವನ ತಪಸ್ಸಿನ ಮೂಲಕ ಅವನು ಪಡೆದ. ಅವನ ಅವಸ್ಥೆಯ ಯಾವ ತುದಿಯಲ್ಲಿ ಇಂದ್ರಲೋಕದವರೆಗೆ ಅವನಿಗೆ ಕಮ್ಯುನಿಕೇಟ್ ಆಯಿತು ಅನ್ನುವುದನ್ನೆಲ್ಲ ನಾವು ಗಮನಿಸಿದೆವು. ಈಗ ಮತ್ತೊಂದು ಪ್ರಶ್ನೆನೂ ಬರುತ್ತೆ, ಇಂದ್ರಲೋಕಕ್ಕೆ ಕಮ್ಯುನಿಕೇಟ್ ಆಗೋದು ಅಂದ್ರೆ ಏನು? ದೇವತೆಗಳ ಜೊತೆಗೆಲ್ಲ ಅಷ್ಟೆಲ್ಲ ಏನು ಸಮಾಗಮ? ಅವ್ರ ಜೊತೆಗೆ ನಾವು ಮಾತಾಡೋಕ್ಕೆ ಸಾಧ್ಯನಾ? ಭೂಮಿಗೆ ಋಷಿಗಳ ಜೊತೆಗೆ ದೇವತೆಗಳು ಮಾತನಾಡಿದಂತಹ ಬೇಕಾದಷ್ಟು ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ. ಅದೆಲ್ಲ ಇತ್ತ? ದ್ವಾಪರ ಯುಗದವರೆಗೆ, ಕೃತ ತ್ರೇತಾದಲ್ಲಂತೂ ಬಹಳ ಸ್ಪಷ್ಟವಾಗಿ ಪಕ್ಷಿಗಳ ಜೊತೆಗೆ ದೇವತೆಗಳ ಜೊತೆಗೆ ಎಲ್ಲ ಭೂಲೋಕದ ಮನುಷ್ಯರಿಗೆ ಅತ್ಯಂತ ಆತ್ಮೀಯ ನಿಕಟ ಸಂಬಂಧ, ಪರಸ್ಪರ ಸಂಪರ್ಕ, ಬೇಕಾದಾಗ ಕರೆಯುವ, ಬೇಡವಾದಾಗ ಅವರಿಂದ ಹೇಳಿಸಿಕೊಳ್ಳುವ, ಅವರು ಬೇಕಿದ್ದಲ್ಲಿ ಹೀಗೆ ಅಂತ ಮಾರ್ಗದರ್ಶನ ಮಾಡುವ ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ.
ಅದು ಯಾಕೆ ನಮ್ಮ ಕಾಲಕ್ಕೆ ಇಲ್ಲವಾಯಿತು ಅಂತ ನಾವು ಯೋಚಿಸಬೇಕು. ನಮ್ಮ ಕಾಲಕ್ಕಾಗುವಾಗ ನಮಗೆ ಕಮ್ಯುನಿಕೇಷನ್ ಲೆಂತ್, ವೇವ್ ಲೆಂತ್ ಅಂತ ನಾವು ಯಾವುದನ್ನು ಹೇಳ್ತೇವೆ, ಆ ವೇವ್ ಲೆಂತ್ನಲ್ಲಿ ಯಾವ ದೃಷ್ಟ ಅಭ್ಯಾಸಗಳು ನಮಗೆ ಹೆಚ್ಚು ಬೆಳೀತಾ ಬಂತು, ನಮ್ಗೆ ಸಹಜವಾಗಿ ದೂರ ದೂರ ಆಗ್ತಾ ಹೋಯಿತು ಕಮ್ಯುನಿಕೇಷನ್ನ ಸಂಗತಿಗಳು. ಹಾಗಾಗಿ ಸಂವಹನ ಮಾಧ್ಯಮ ಅದೇ ಆದರೂ ಕೂಡ ಸಂವಹನ ಮಾಧ್ಯಮದ ಮನಸ್ಸು ಅನ್ನುವ ಒಂದು ಯಾವ ಸಾಧನ ಇದೆ ಅದರ ಶೈಥಿಲ್ಯದಿಂದಾಗಿ ನಮಗೆ ಇನ್ನೊಂದನ್ನು ಕನೆಕ್ಟ್ ಮಾಡಲಿಕ್ಕಾಗದಷ್ಟು ನಾವು ಪೂವರ್ ಆಗಿದ್ದೇವೆ. ನಾವು ಇನ್ನೊಂದು ಹೋಗಲಿ, ನಮ್ಮ ಮಗನಿಗೆ ನಮ್ಮನ್ನು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅಲ್ವಾ, ನಮ್ಮ ಮಕ್ಕಳಿಗೇನೆ ನಮ್ಮ ಮನಸ್ಸಲ್ಲಿ ಇರೋದನ್ನು ಕಮ್ಯುನಿಕೇಟ್ ಮಾಡಲಿಕ್ಕಾಗದಷ್ಟು ನಮ್ಮ ಮನಸ್ಸಿಗೆ ಈಗ ಶೈಥಿಲ್ಯ ಬಂದಿದೆ. ಸೊ ಈ ದೃಷ್ಟಿಯಲ್ಲಿ ಯಯಾತಿ ಆ ಕಾಲಕ್ಕೆ ಒಂದು ಅವಸ್ಥೆಯನ್ನು ತಲುಪುವಾಗ ಅದು ಇಂದ್ರಲೋಕಕ್ಕೆ ಹೋದ್ನ, ಇಂದ್ರನೊಟ್ಟಿಗೆ ಮಾತನಾಡುವಷ್ಟು ಅವನ ಉತ್ತಮ ಸ್ಥಿತಿ ತಲುಪಿದ್ನ, ಅವನಿಗೆ ಈ ಮನುಷ್ಯ ಲೋಕದಿಂದ ಡಿಸ್ಕನೆಕ್ಟ್ ಆಗುವಷ್ಟು ಉತ್ತಮ ಸ್ಥಿತಿಯ ಒಂದು ಸಂವೇದನೆಯ ಜೊತೆಗೆ ಪಾಲ್ಗೊಳ್ಳುವಷ್ಟು ಅವನಿಗೆ ಡೈರೆಕ್ಟ್ ಕಮ್ಯುನಿಕೇಟ್ ಆಯ್ತಾ, ಏನೋ ಆಯ್ತಲ್ವಾ. ಬಿದ್ದದ್ದು ಯಾವುದರಿಂದ? ಒಂದು ಅಹಂಕಾರದಿಂದ. ಮುಂದೆ ಮಹಾಭೀಷನ ಕತೆ ಬಂದಾಗ ಮಹಾಭೀಷ ಬ್ರಹ್ಮಲೋಕದಲ್ಲಿ ಬ್ರಹ್ಮಪೂಜೆಯನ್ನು ನೋಡಲಿಕ್ಕೆ ಹೋದವನಿಗೆ ಒಂದು ಕಾರಣ, ಗಂಗೆ ವಿವಸ್ತ್ರಳಾದಾಗ ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ನೋಡ್ತಾ ಇದ್ದ ಒಂದು ಕಾಮದ ಕಾರಣವಾಗಿ ಯಾವ ಪರಿ ಬಿದ್ದ. ಶಾಂತನುವಾಗಿ ಹುಟ್ಟುವವರೆಗೆ, ಗಂಗೆಯಿಂದ ಮಕ್ಕಳನ್ನು ಪಡೆದು ಗಂಗೆಯ ಕೆಲಸವನ್ನು ಮುಗಿಯುವವರೆಗೆ, ಪ್ರಶ್ನಿಸದೇ ಇರುವವರೆಗೆ ನೀನು ಭೂಲೋಕದಲ್ಲಿ ಇರಬೇಕು ಅನ್ನುವ ಬ್ರಹ್ಮಶಾಪದ ಜೊತೆಗೆ ಆ ಬ್ರಹ್ಮಲೋಕವನ್ನು ಪಡೆದ ಒಬ್ಬ ಮಹಾನುಭಾವ ಇಕ್ಷ್ವಾಕು ವಂಶದವ ಮತ್ತೆ ಈ ಪೂರ್ವ ವಂಶದಲ್ಲಿ ಬರಬೇಕಾಯಿತು ಅಥವಾ ಕುರು ವಂಶಕ್ಕೆ ಹುಟ್ಟಬೇಕಾಯಿತು. ಇದರ ಹಿಂದೆ ನೋಡಿ, ಒಂದು ಕಡೆ ಯಯಾತಿಯ ಅಹಂಕಾರ, ಇನ್ನೊಂದು ಕಡೆ ಮಹಾಭೀಷನ ನಾವು ನೋಡಿದ ಹಾಗೆ ಕಾಮಾಕಾಂಕ್ಷೆ. ವಸುಗಳು ಬಿದ್ರಲ್ಲ, ವಸುಗಳು ಯಾಕೆ ಬಿದ್ದರು? ಉನ್ನತ ಅವಸ್ಥೆಯಲ್ಲಿದ್ದಂತಹ ವಸುಗಳು, ಅಷ್ಟಾವಸುಗಳು, ಅದರಲ್ಲಿ ದ್ಯುವ ಅಂತುವ ಒಬ್ಬನ ಹೆಸರನ್ನ ದ್ಯುವ ಅಂತ ಹೇಳ್ತಾರೆ, ಇಲ್ಲ ಅವನು ಧ್ರುವ ಅಂತ ಪಾಠಾಂತರಗಳಿವೆ. ಅವನು ದ್ಯೌಲೋಕಕ್ಕೆ ಸಂಬಂಧಪಟ್ಟ ವಸು ಆದದ್ರಿಂದ ದ್ಯುವ ಅಂತ ಕೆಲವರ ಅಭಿಪ್ರಾಯ. ಸಾಮಾನ್ಯ ಎಲ್ಲ ಹೆಸರುಗಳು ಒಂದೊಂದು ಪ್ರಕೃತಿಯ ಪಂಚಭೂತಗಳಿಗೆ ಸಂಬಂಧಪಟ್ಟ 5 ಹೆಸರನ್ನು ಉಳ್ಳದ್ದದು. ಹಾಗಾಗಿ ಧರ ಅನ್ನೋದು ಪೃಥ್ವಿಗೆ, ದ್ಯುವ ಅನ್ನೋದು ಆಕಾಶಕ್ಕೆ, ಅಹ ಅನ್ನೋದು ಮತ್ತೆ ಹಗಲಿಗೆ ಅಥವಾ ಸೂರ್ಯನಿಗೆ, ಹೀಗೆ ಬೆಳಕು ತೇಜಸ್ಸಿಗೆ, ಅನಿಲ ಅನಲ ಇತ್ಯಾದಿ ಬರುತ್ತೆ ಅದು. ಈ ದೃಷ್ಟಿಯಲ್ಲಿ ವಸುಗಳಲ್ಲಿ ಒಬ್ಬ ಬಿದ್ದದ್ದು ಯಾಕೆ ಅಂತ ನೀವು ಗಮನಿಸಿದ್ರೆ, ಆಶೆಯಿಂದ, ಒಬ್ಬ ಅಹಂಕಾರದಿಂದ ಬಿದ್ದ, ಒಬ್ಬ ಆಶೆಯಿಂದ ಬಿದ್ದ, ಒಬ್ಬ ಕಾಮಾಕಾಂಕ್ಷೆಯಿಂದ ಬಿದ್ದ. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಡೆಯದೇ ಹೋಗುವಾಗ ಹೇಗೆ ನಮ್ಮ ಕಾಮಾಕಾಂಕ್ಷೆಗಳು, ನಮ್ಮ ಅಹಂಕಾರಗಳು, ನಮ್ಮ ಅಪೇಕ್ಷೆಗಳು ನಮ್ಮ ಅಳತೆಯನ್ನು ಮೀರಿ ನಮ್ಮ ಅಧಪ್ಪತನಕ್ಕೆ ಕಾರಣವಾಗ್ತವೆ ಅನ್ನೋದನ್ನು ವೇದವ್ಯಾಸರು ಈ 3 ಘಟನೆಗಳ ಮೂಲಕ ಹೇಳಿದರು. ಮೂವರಿಗೂ ಕೂಡ ಅಧಪ್ಪತನ ಅಂದರೆ ಏರುವಿನಲ್ಲಿ ಇದ್ದಂತಹ ಒಂದು ಸ್ಥಿತಿ ಅತ್ಯಂತ ಅವನತಿಗೆ ತಂದು ಹಾಕಿತು ಅನ್ನುವುದು ನಮಗೆ 3ರ ಕಥೆಯಲ್ಲಿ ಗೊತ್ತಾಯಿತು. ಆ ಮಹಾಭೀಷಣೆ ಶಾಂತನುವಾದ, ಶಾಂತನುವಿಗೆ ಮುಂದೆ ಗಂಗೆಯ ಮೂಲಕ ಭೀಷ್ಮ ಉಳಿದುಕೊಂಡ, ಗಂಗೆ ಹೊರಟು ಹೋದಳು. ಆನಂತರ ಸತ್ಯವತಿಯ ಕಥೆಯ ಭಾಗ, ಸತ್ಯವತಿಗೆ ಭೀಷ್ಮ ಪ್ರತಿಜ್ಞೆ ಮಾಡಿ ಸತ್ಯವತಿ ಕರೆದುಕೊಂಡು ಬಂದ ಅನ್ನುವುದನ್ನು ನಾವು ನೋಡಿದ್ದೆವು. ಸತ್ಯವತಿಯನ್ನು ಸಕಲ ರಾಜಮರ್ಯಾದೆಗಳ ಜೊತೆಗೆ ತಂದೆಗಾಗಿ ಭೀಷ್ಮ ಕರ್ಕೊಂಡು ಬಂದ. ಈ ಭೀಷ್ಮನ ಕೆಲಸ ಕಾರ್ಯಗಳನ್ನು ನೀವು ದಯವಿಟ್ಟು ಗಮನಿಸ್ತಾ ಬನ್ನಿ. ಇನ್ನು ಮುಂದೆಲ್ಲ ಕಡೆ ಕೂಡ ಅವನು ಎಷ್ಟು ಒಂದು ಜವಾಬ್ದಾರಿಯಿಂದ ಇಡೀ ಕುರುವಂಶದ ಸಕಲ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಯಾವ ಒಂದು ಅಧಿಕಾರದ ಅಪೇಕ್ಷೆ ಇಲ್ಲದೆ ನಿಸ್ಪೃಹವಾಗಿ ಅಷ್ಟೇ ಚೊಕ್ಕಟವಾಗಿ ಮಾಡ್ತಾ ಬರ್ತಾನೆ ಅನ್ನೋದನ್ನು ನೀವು ಗಮನಿಸಿ. ಇದು ಪ್ರಥಮ ಘಟನೆ ನಮಗೆ ಕಾಣಿಸುವಂಥದ್ದು. ಅವನು ಕರ್ಕೊಂಡು ಬಂದ ನಂತರದಲ್ಲಿ ಸತ್ಯವತಿಗೆ ಹೀಗೆ ನಾನು ಮಾತು ಕೊಟ್ಟಿದ್ದೇನೆ ಅನ್ನುವುದನ್ನು ಮತ್ತು ಅಲ್ಲಿರುವ ರಾಜಮಂತ್ರಿಗಳು ಕೂಡ ಸತ್ಯವತಿಯನ್ನು ಹೀಗೆ ಒಪ್ಪಿಸಿಕೊಂಡು ಬಂದಿದ್ದಾನೆ, ಅಲ್ಲಿ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ, ಅವನ ಪ್ರತಿಜ್ಞೆ ಹೀಗಿತ್ತು ಅನ್ನುವ ಸಂಗತಿಗಳನ್ನೆಲ್ಲ ಶಾಂತನುಗೆ ಹೇಳಿದಾಗ ಶಾಂತನು ಒಂದು ದೃಷ್ಟಿಯಿಂದ ಕೃತಕೃತ್ಯನಾಗ್ತಾನೆ. ಈ ಹುಡುಗನ ಒಂದು ನಿಷ್ಠೆಗಾಗಿ ಏಕಕಾಲಕ್ಕೆ ಅವನಿಗೆ ತುಂಬ ಗೌರವ ಬಂದು ಅವನು ಒಂದು ಅನುಗ್ರಹ ಮಾಡುತ್ತಾನೆ. ಶಾಂತನು, ನೀನು ನನಗಾಗಿ ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀಯ, ಸಿಂಹಾಸನವನ್ನು ಮಾತ್ರವಲ್ಲ ಮದುವೆ ಮಾಡಿ ಮಕ್ಕಳನ್ನು ಪಡೆಯಬಹುದಾದ ಸಂಸಾರವನ್ನು ಕೂಡ ತ್ಯಾಗ ಮಾಡಿ ಬ್ರಹ್ಮಚರ್ಯವನ್ನು ಅಖಂಡ ನಿಷ್ಠೆಯಾಗಿ ಇಟ್ಟುಕೊಂಡಿದ್ದೀಯ.
ಆ ದೃಷ್ಟಿಯಲ್ಲಿ ನಿನಗೆ ಒಂದು ನಾನು ಕೂಡ ವರವನ್ನು ಕೊಡ್ತೇನೆ ಅಂತ ಶಾಂತನು ಕೊಡುವ ವರ ಯಾವುದು ಅಂದರೆ ನೀನು ಇಚ್ಛಾಮರಣಿಯಾಗು. ಹಾಗೆ ಭೀಷ್ಮರಿಗೆ ಇಚ್ಛಾಮರಣಿ ಆಗು ಅನ್ನುವ ಅನುಗ್ರಹವನ್ನು ಸ್ವಂತ ತಂದೆ ಮಾಡ್ತಾನೆ. ಮರಣ ತಾನಾಗಿ ಬಂದರೂ ನಿನ್ನನ್ನು ಕರೆದುಕೊಂಡು ಹೋಗದೆ, ನೀನು ಹೋದಾಗ ಮಾತ್ರ ಕರೆದುಕೊಂಡು ಹೋಗಬಲ್ಲ, ಅಥವಾ ಅದರ ಜೊತೆಗೆ ನಿನಗೆ ಹೋಗಬಲ್ಲ ಸಾಮರ್ಥ್ಯ ನಿನ್ನದೇ ಆಗಿರ್ತದೆ ಅನ್ನುವ ಒಂದು ಅನುಗ್ರಹವನ್ನು ಶಾಂತನು ಮಾಡಿದ ನಂತರದಲ್ಲಿ ಸತ್ಯವತಿಗೆ ಮತ್ತೆ ಈ ಶಾಂತನುವಿಗೆ ಮದುವೆ ಆಗ್ತದೆ. ಅದರ ಪರಿಣಾಮವಾಗಿ ಹುಟ್ಟುವ ಮಕ್ಕಳು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ, ಈ ಚಿತ್ರಾಂಗದ ಸ್ವಲ್ಪ ಬಾಲಕನಿದ್ದಾಗ, ವಿಚಿತ್ರವೀರ್ಯ ಇನ್ನೂ ಹುಟ್ಟುತ್ತಿದ್ದಾಗ, ಬಾಲಕ ಅಂದರೆ ತೀರ ಬಾಲಕನಿದ್ದಾಗ ಶಾಂತನು ತೀರಿಕೊಳ್ತಾನೆ. ಅವನ ಮರಣಾನಂತರ ನೋಡಿ, ಮತ್ತೆ ಅವನ ಮರಣಾನಂತರ ಭೀಷ್ಮ ಸತ್ಯವತಿಯ ಜೊತೆಗೆ ಮಾತನಾಡಿ ಚಿತ್ರಾಂಗದನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಹೀಗಾಗಿ ಚಿತ್ರಾಂಗದ ಆ ನಂತರದ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿ ಸಿಂಹಾಸನವನ್ನು ಅಲಂಕರಿಸುವ ರಾಜನಾಗ್ತಾನೆ. ಒಳ್ಳೆಯ ರಾಜ, ಪ್ರಭಾವಶಾಲಿ, ಪರಾಕ್ರಮಿ, ಎಲ್ಲ ಸಾಮರ್ಥ್ಯಗಳಿದ್ದು ಕುರು ವಂಶದ ಎಷ್ಟೋ ಜಾಗಗಳನ್ನೆಲ್ಲ, ರಾಜ್ಯಗಳನ್ನೆಲ್ಲ ವಿಸ್ತರಿಸುವ ಒಳ್ಳೆಯ ರಾಜ್ಯ ಸಿಂಹಾಸನದಲ್ಲಿ ಕೆಲಸ ಮಾಡುವಂತಹ ಹುಡುಗ. ಆದರೆ ನಾನು ನಿಮಗೆ ನಿನ್ನೆ ಸೂಕ್ಷ್ಮವಾಗಿ ಹೇಳಿದ್ದೆ, ಒಬ್ಬ ಚಿತ್ರಾಂಗದ ಅನ್ನುವ ಗಂಧರ್ವ ಇರ್ತಾನೆ ಅದೇ ಕಾಲದಲ್ಲಿ, ಅದೇ ಅವರ ಆ ಕುರುಜಾಂಗಲದ ಸಮೀಪದಲ್ಲಿ. ಅವನಿಗೆ ಏಕಕಾಲಕ್ಕೆ ಹೆಸರು, ಒಂದೇ ಹೆಸರಿನ ಇಬ್ಬರು ಪರಾಕ್ರಮಿಗಳಿರಬಾರ್ದು ಅಂತ ಅವನ ತಲೆಗೊಂದು ಬರುತ್ತೆ. ಹೀಗಾಗಿ ದ್ವಂದ್ವ ಯುದ್ಧ ನಡೀತದೆ. 3 ವರ್ಷಗಳ ಕಾಲ ದ್ವಂದ್ವ ಯುದ್ಧ. 3 ವರ್ಷಗಳ ದ್ವಂದ್ವ ಯುದ್ಧದ ನಂತರ ಚಿತ್ರಾಂಗದ ಸಾಯ್ತಾನೆ. ಕುರುವಂಶದ ಚಿತ್ರಾಂಗದ ಸಾಯ್ತಾನೆ, ಗಂಧರ್ವನಲ್ಲ. ಅದಕ್ಕೆ ಕಾರಣ ಕೂಡ ನಾನು ನಿನ್ನೆ ಹೇಳಿದೆ. ಮಾಯಾವಿದ್ಯೆ ಗೊತ್ತಿತ್ತು ಅವನಿಗೆ, ಇವನಿಗೆ ಮಾಯಾವಿದ್ಯೆ ಗೊತ್ತಿರಲಿಲ್ಲ. ಮಾಯಾವಿದ್ಯೆಯ ಮೂಲಕ ಕೊಂದ. ಸಹಜವಾಗಿ ನಮಗೆ ಪ್ರಶ್ನೆ ಬರುವುದು, ಭೀಷ್ಮಾಚಾರ್ಯರು ಬಹಳ ಪ್ರಭಾವಶಾಲಿ, ಸಿಕ್ಕಾಪಟ್ಟೆ ಅವರಿಗೆ ಪರಶುರಾಮನಿಂದ ಎಲ್ಲ ಶಸ್ತ್ರಾಸ್ತ್ರಗಳ ಅಭ್ಯಾಸ ಆಗಿತ್ತು. ಇದೆಲ್ಲ ಅವರವರ ಕಥೆ, ಅವರವರ ಜೀವನ ಸಂಬಂಧಕ್ಕೆ ಬರುವಾಗಲೇ ಬರ್ತದೆ. ನಾನು ಹೆಂಗೆ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಿದ್ದಾರೋ ಹಾಗೇ ನಿಮಗೆ ಹೇಳ್ತಿದ್ದೀನಿ. ಆ ಕಡೆದ ಕಥೆ ಅಂತಂದು ಈ ಕಡೆ ಹೇಳೋದು ನಾನು ಮಾಡ್ತಿಲ್ಲ. ವೈಶಂಪಾಯನವ್ರು ಹೆಂಗೆ ಹೇಳ್ತಿದ್ದಾರೆ ಹಾಗೆ ಹೇಳ್ತಿದ್ದೀನಿ. ಹಾಗಾಗಿ ವೈಶಂಪಾಯನವರು ಹೇಳ್ತಾರೆ, ಇಷ್ಟೆಲ್ಲ ಶಸ್ತ್ರಾಸ್ತ್ರ ಎಲ್ಲ ಗೊತ್ತಿದ್ರು ಕೂಡ ಭೀಷ್ಮ ಯಾಕೆ ರಕ್ಷಿಸ್ತಿಲ್ಲ ಅಂತ ಏನಾದರೂ ಪ್ರಶ್ನೆ ಬಂದರೆ ವ್ಯಾಖ್ಯಾನಕಾರರು ಬರ್ಕೋತಾರೆ. ಹಾಗೂ ಒಂದು ಪ್ರಶ್ನೆ ಬರಬಹುದಲ್ವ ಯಾರಿಗಾದರೂ, ಅವನಿಗೆ ಚಿತ್ರಾಂಗದ ಸಾಯ್ದು ಬೇಕಿತ್ತೇನ, ಉತ್ತರಾಧಿಕಾರಿ ತಾನೇ ಆಗಬೇಕು ಅಂತ ಅವನಿಗೆ ಮನಸ್ಸಲ್ಲಿತ್ತೇನ ಅಂತ ನಾವು ಅಂದ್ಕೊಳ್ಬೋದು. ಹಾಗಲ್ಲ, ದ್ವಂದ್ವ ಯುದ್ಧಕ್ಕೆ ಕರೆದಾಗ 3ನೇವ್ರು ಹೋಗುವ ಹಕ್ಕುಗಳಿಲ್ಲ. ಯುದ್ಧಕ್ಕೆ ನಿಯಮಗಳಿವೆ. ನಮ್ಮ ಹಾಗೆ ಯುದ್ಧ ನಿಯಮಗಳಿಲ್ಲದ ಯುದ್ಧ ಅಲ್ಲ, ರಾತ್ರಿ ಮಲ್ಕೊಂಡಿರುವ ಬಾಂಬ್ ಹಾಕುವ ನಪುಂಸಕ ಯುದ್ಧ ಅಲ್ಲ ಅಂತ ನಾನು ಪದೇ ಪದೇ ಹೇಳ್ತೇನೆ. ಆಗಿನ ಕಾಲದಲ್ಲಿ ಬಹಳ ಯೋಧರು ಮುಖಾಮುಖಿಯಾಗಿ ನಾನು ಸಿದ್ಧ ಅನ್ನುವವರೆಗೆ ಹೊಡಿಲಿಕ್ಕಿಲ್ಲ. ಹಾಗಾಗಿ ಈ ದ್ವಂದ್ವ ಯುದ್ಧದ ನಿಯಮ ಏನು ಅಂದರೆ 3ನೇವ್ರು ಬಂದು ಸಹಾಯ ಮಾಡೋ ಹಾಗಿಲ್ಲ, ಇಬ್ಬರೇ ಹೋರಾಟ ಮಾಡುವಂತಹ ಯುದ್ಧ. ಆದ್ದರಿಂದ ಭೀಷ್ಮಾಚಾರ್ಯರು ಹೋಗಲಿಲ್ಲ. ಈ ಕಾರಣವಾಗಿ ಚಿತ್ರಾಂಗದ ತೀರಿಕೊಳ್ತಾನೆ. ವಿಚಿತ್ರವೀರ್ಯನಿಗೆ ಮುಂದೆ ಪಟ್ಟಾಭಿಷೇಕ ಮಾಡಲಾಗ್ತದೆ. ವಿಚಿತ್ರವೀರ್ಯನಿಗೆ ಅಷ್ಟಾಗಿ ಸಾಮರ್ಥ್ಯ ಇಲ್ಲ, ಬಲಿಷ್ಠನಲ್ಲ. ಹಾಗಾದರೆ ಹೇಗೆ ಮಾಡೋದು? ಅವನಿಗೆ ಮದುವೆ ಮಾಡಿಸ್ಬೇಕು, ಮುಂದಿನ ಸಂತಾನ ಮುಂದುವರಿಸಬೇಕು. ಈ ವಿಚಾರಗಳಲ್ಲಿರುವಾಗ ಕಾಶಿರಾಜ ಸ್ವಯಂವರ ಘೋಷಿಸ್ತಾನೆ. ಕಾಶಿರಾಜ ಸ್ವಯಂವರ ಘೋಷಿಸಿದ್ದಾನೆ ಅಂತ ಗೊತ್ತಾದ ಕೂಡಲೇ ಭೀಷ್ಮಾಚಾರ್ಯರು ತನ್ನ ರಥದ ಸಹಿತ ತಾನು ಅವರ ಆ ಕಾಶಿ ದೇಶಕ್ಕೆ ಹೋಗ್ತಾರೆ. ಕಾಶಿರಾಜರ ಆ ಸ್ವಯಂವರದಲ್ಲಿ ಈ ಅಂಬಿಕೆ ಅಂಬಾಲಿಕೆಯರು ಸ್ವಯಂವರ ಅಂತಂದರೆ, ನಾನು ಮೊನ್ನೆ ಆ 8 ವಿಧದ ವಿವಾಹ ಹೇಳಿದೆ, ಅದರಲ್ಲಿ ಗಾಂಧರ್ವ ವಿವಾಹಕ್ಕೆ ಸ್ವಯಂವರ ಅಂತ ಹೇಳೋದು. ಅಂದರೆ ನಾನು ನನ್ನ ಇಚ್ಛೆಯಿಂದ ಆ ಹುಡುಗನನ್ನು ಆರಿಸ್ತೇನೆ ಅಂತ ಹಾರ ಹಾಕೋದು. ಅಲ್ಲಿ ಎಲ್ಲರೂ ಬಂದಿರ್ತಾರೆ, ಇವನು ನನಗೆ ಆಗಬಹುದು ಅಂತ ಇವಳು ಅಥವಾ ಅವನು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಪರಸ್ಪರ ಹಾರವನ್ನು ಹಾಕುವಂತಹ ಒಂದು ಪದ್ಧತಿ ಅಂತ ಗಾಂಧರ್ವ ವಿವಾಹದ ಸಂದರ್ಭ. ಈ ಮದುವೆಗೆ ಕಾಶಿರಾಜನ ಆ ದೊಡ್ಡ ಸ್ವಯಂವರ ಮಂಟಪದಲ್ಲಿ ಅನೇಕ ರಾಜರುಗಳೆಲ್ಲ ಸೇರಿದ್ದಾರೆ. ಏಕಾಏಕಿ ಭೀಷ್ಮ ಬಂದ್ಕೊಳ್ಳಿ ಅಂಬಿಕೆ ಅಂಬಾಲಿಕೆಯವರು ತಮ್ಮ ಪಾಡಿಗೆ ಗುಟ್ಟಾಗಿ ಮಾತಾಡ್ಕೋತಾರೆ. ಈ ಮುದುಕನಿಗೇನು ಇಲ್ಲಿ ಕೆಲಸ? ಅಲ್ಲ, ಮುದುಕ ಅಷ್ಟು ಮಾತ್ರನಾ? ತಾನೆಂದೂ ಮದುವೆ ಆಗಲ್ಲ, ಬ್ರಹ್ಮಚಾರಿ ಆಗಿರ್ತೇನೆ ಅಂತ ಬೇರೆ ಪ್ರತಿಜ್ಞೆ ಮಾಡಿದ್ದೇನೆ. ವಯಸ್ಸಾಗ್ತಾ ಆಗ್ತಾ ಮರ್ತು ಹೋಯ್ತು ಕಾಣಿಸುತ್ತೆ. ಓಹೋ, ಕಾಮದ ಆಕಾಂಕ್ಷೆ ನೋಡಿ, ವಯಸ್ಸಾದರೂ ಬಿಡೋದಿಲ್ಲ, ಬಂದ್ಬಿಟ್ಟಿದ್ದಾನೆ. ಗುಸು ಗುಸು ಮಾತು ಭೀಷ್ಮಾಚಾರ್ಯರಿಗೆ ಕೇಳ್ತದೆ. ಅದು ಯಾಕೋ ಏನೋ ನನಗೆ ಭೀಷ್ಮ ಅವನು ಇವನು ಅನ್ಲಿಕ್ಕೆ ಬರೋದಿಲ್ಲ.
ಅದು ಯಾಕೂ ಗೊತ್ತಿಲ್ಲ. ನಾನು ಓದುವಾಗಲೂ ಕೂಡ ಭೀಷ್ಮನು ಹೇಳಿದ ಅಂತಿದ್ರೆ ಭೀಷ್ಮಾಚಾರ್ಯರು ಹೇಳಿದರು, ಭೀಷ್ಮರು ಹೇಳಿದರು ಅಂತಲೇ ಓದ್ತಿರ್ತೇನೆ. ನನಗೆ ಗೊತ್ತಿಲ್ಲ ಯಾಕೆ ಹಾಗಾಗತ್ತೆ ಅಂತ. ಹಾಗೆ ಭೀಷ್ಮಾಚಾರ್ಯರು ಇದ್ದಕ್ಕಿದ್ದ ಹಾಗೆ ಸಭಾ ಮಧ್ಯದಲ್ಲಿ ಘಂಟಾಘೋಷವಾಗಿ ಘೋಷಣೆ ಕೂಗ್ತಾರೆ. ನಾನು ಇಲ್ಲಿಗೆ ಬಂದಿರುವುದು ನನ್ನ ತಮ್ಮನಿಗೆ ಹೆಣ್ಣು ಮಕ್ಕಳನ್ನು ಆರಿಸಿಕೊಂಡು ಕರೆದುಕೊಂಡು ಹೋಗುವುದಕ್ಕೆ, ನನಗಾಗಿ ಅಲ್ಲ. ಮತ್ತು ಈಗ ನಾನು ಕರೆದುಕೊಂಡು ಹೋಗುವ ವಿವಾಹ ಧರ್ಮಸಮ್ಮತವಾಗಿ ಇದೆ. ವಿವಾಹಗಳಲ್ಲಿ 8 ಕ್ರಮಗಳು, ಅದನ್ನೆಲ್ಲ ಹೇಳ್ತಾರೆ. ನಾನು ಈಗಾಗಲೇ ಹೇಳಿದ್ದೇನೆ. ಆರ್ಷ ವಿವಾಹ, ದೈವ ವಿವಾಹ ಅಥವಾ ಬ್ರಾಹ್ಮ ವಿವಾಹ, ಪ್ರಾಜಾಪತ್ಯ, ಅದರ ಜೊತೆಗೆ ಗಾಂಧರ್ವ, ಆಸುರಿ, ರಾಕ್ಷಸ ಮತ್ತು ಕೊನೆಯ ಪೈಶಾಚ. ಇವುಗಳನ್ನು 8 ವಿಧಗಳ ರೀತಿ ರಿವಾಜುಗಳನ್ನು ಹೇಳಿ ಅವರೊಂದು ಮಾತು ಹೇಳ್ತಾರೆ. ಈ 8 ವಿಧಗಳಲ್ಲಿ ರಾಕ್ಷಸಿ ವಿವಾಹವು ವೀರರಿಗೆ ಶೋಭೆ. ರಾಕ್ಷಸಿ ವಿವಾಹವು ವೀರರಿಗೆ ಶೋಭೆ. ಯಾವ ಅರ್ಥದಲ್ಲಿ ಅಂದರೆ, ರಾಕ್ಷಸಿ ವಿವಾಹ ಅಂದರೆ ಏನು? ಬಂಧುಗಳಿಗೆ ಒಪ್ಪಿಗೆ ಇಲ್ಲದೆ ಇರುವಾಗ, ಬಂಧುಗಳು ಕರ್ಕೊಂಡು ಹೋಗಬೇಡ ಅಂತ ತಿಳಿದಾಗ ಹೆಣ್ಣು ಮಕ್ಕಳನ್ನು ಬಂಧುಗಳ ಸಮ್ಮುಖದಲ್ಲಿ ಅಪಹರಿಸಿಕೊಂಡು ಹೋಗುವುದು, ಅದು ವೀರನಿಗೆ ಶೋಭೆ, ಅದು ಧರ್ಮಸಮ್ಮತ. ಹತ್ತಿಗಾಡಿ ಅಂತಾನೆ ವೇದವ್ಯಾಸರು ಬರೀತಾರೆ, ಹಾವುಗಳು ಪುರುಪುರು ಹತ್ತಿದ ಹಾಗೆ 3 ಹೆಣ್ಣುಮಕ್ಕಳು ಗಾಡಿ ಏರಿ ಕೂತರು ಅಂತ. ಭಯ ಆಗ್ಬಿಟ್ಟಿದೆ. ಹತ್ತಿ ಕೂತ ತಕ್ಷಣ ಮುಂದಿನ ಮಾತನ್ನು ಅವನು ಹೇಳ್ತಾನೆ. ನೀವಿಷ್ಟು ಜನ ಸ್ವಯಂವರಕ್ಕೆ ಬಂದವರಿದ್ದೀರಿ. ನಿಮ್ಮಲ್ಲಿ ಯಾರಿಗಾದರೂ ನಾನು ಕರೆದುಕೊಂಡು ಹೋಗುವುದು ಸಮ್ಮತವಿಲ್ಲದಿದ್ದರೆ ನನ್ನ ಜೊತೆಗೆ ಹೋರಾಟ ಮಾಡಿ ಗೆದ್ದರೆ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಬಹುದು. ನೀವು ಎಲ್ಲರೂ ಸೋತರೆ ಆ ಹೆಣ್ಣು ಮಕ್ಕಳನ್ನು ನಾನು ಕರೆದುಕೊಂಡು ಹೋಗುವ ಎಲ್ಲ ಹಕ್ಕು ನನಗಿದೆ, ಬನ್ನಿ ಅಂತ ಹೇಳಿ ಸಾರಥಿಗೆ ಗಾಡಿ ಹೊಡಿತಿರ್ಬೇಕಾದ್ರೆ ಸಾರಥಿ ಮುಂಭಾಗದಲ್ಲಿ, ಇವರು ಹಿಂಭಾಗದಲ್ಲಿ, ನಡುವೆ ಹೆಣ್ಣು ಮಕ್ಕಳು. ಇವನು ಹಿಂಭಾಗದಿಂದ ತನ್ನ ಬಿಲ್ವಿದ್ಯೆಯ ಜೊತೆಗೆ ಯುದ್ಧ ಪ್ರಾರಂಭ ಮಾಡ್ತಾನೆ. ಪಾಪ ಎಲ್ಲ ಸ್ವಯಂವರಕ್ಕೆ ಬಂದ ಡ್ರೆಸ್ಸಲ್ಲಿದ್ದಾರೆ. ಒಂದಿಷ್ಟು ಹಾರಾಗಿರ, ಸರ್ವ ಅಲಂಕಾರ, ಆಭರಣ, ಅವರು ಕಿರೀಟ ತೊಟ್ಕೊಂಡು, ವೇದಿಗೆ ಹಾಕ್ಕೊಳ್ಳೋ ಕವಚ ಗಿವಚ ಎಲ್ಲ ಹಾಕ್ಕೊಂಡು, ನಾವು ಈ ಕ್ರಿಕೆಟ್ ಆಡೋರು ಗ್ಲೌಸ್ ಹಾಕ್ಕೊಂಡೆಲ್ಲ ರೆಡಿ ಆದಂಗೆ ಇವರೆಲ್ಲ ಯುದ್ಧಕ್ಕೆ ಸನ್ನದ್ಧರಾಗಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾರೆ. ಯಾರೂ ಭೀಷ್ಮರಿಗೆ ಎದುರಾಗೋದಿಲ್ಲ, ಆಗುವುದಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲರನ್ನೂ ಹೊಡೆದು ಸೋಲಿಸ್ತಾ ಬರ್ತಿರುವಾಗ ಶಾಳ್ವ, ಅವನನ್ನು ಸಾಳ್ವ ಅಂತ, ಶಾಲ್ವ ಅಂತ ಬೇರೆ ಬೇರೆ ಪಾಠಗಳಿವೆ. ಸಾಳ್ವ ಒಬ್ಬ ದೊರೆ ಮಾತ್ರ, ಅವ ಶಾಲ್ವ ದೇಶದವ, ಆದ್ದರಿಂದ ಶಾಲ್ವ ಅಥವಾ ಸಾಳ್ವ. ಈ ದೊರೆ ಮಾತ್ರ ನಾನು ಅಂಬೆಯನ್ನು ವರಿಸಲಿಕ್ಕೆ ಬಂದವ, ನನ್ನನ್ನು ಗೆದ್ದು ಅವಳನ್ನು ಕರ್ಕೊಂಡು ಹೋಗುವಂತ ಯುದ್ಧಕ್ಕೆ ಬರ್ತಾನೆ. ಆ ಯುದ್ಧದಲ್ಲಿ ಸೋಲ್ತಾನೆ. ಹೇಗೆ ಸೋಲ್ತಾನೆ ಅಂದರೆ, ಮೊದಲನೆಯ ಬಾಣ ಇವರದ್ದು, ಹೊಡೆದೇಟಿಗೆ ಕುದುರೆಗಳು ತತ್ತರಿಸ್ತವೆ. ಎರಡನೆಯ ಬಾಣಕ್ಕೆ ಆ ಕುದುರೆಯನ್ನು ಹೊಡೆಯುತ್ತಿದ್ದ ಸಾರಥಿ ಸತ್ತು ಬೀಳ್ತಾನೆ. ಮೂರನೆಯ ಬಾಣಕ್ಕೆ ಕುದುರೆಗಳು ಸತ್ತು ಬಿದ್ದು ರಥ ಮುರಿದು ಬೀಳ್ತದೆ. ಸಾಳ್ವ ಯುದ್ಧ ಇಲ್ಲ ಅಂತ ಹಿಂದಿರುಗುತ್ತಾನೆ. ಹೀಗೆ ಭೀಷ್ಮಾಚಾರ್ಯರು 3 ಹೆಣ್ಣುಮಕ್ಕಳನ್ನು ಕರ್ಕೊಂಡು ನೇರವಾಗಿ ತಮ್ಮ ಹಸ್ತಿನಪುರಕ್ಕೆ ಬಂದು ಅಮ್ಮನ ಮುಂದೆ ತಾನು ಕರೆದುಕೊಂಡು ಬಂದ ಹೆಣ್ಣು ಮಕ್ಕಳು ಮತ್ತು ಮದುವೆಗೆ ಸಿದ್ಧತೆ ಎಲ್ಲ ಮಾಡಿಸ್ತಾರೆ. ಸತ್ಯವತಿ ಎಲ್ಲ ಮಕ್ಕಳ ಅಲಂಕಾರ ಮಾಡಿ ಇನ್ನೇನು ಮದುವೆಗೆ ಸಿದ್ಧ ಮಾಡುವ ಹೊತ್ತು ಅಂಬೆ ಹೇಳ್ತಾಳೆ, ನನ್ನದೊಂದು ನಿವೇದನೆ ಇದೆ. ಭೀಷ್ಮಾಚಾರ್ಯರು ಏನು ಅಂತ ಕೇಳುವಾಗ ಅವಳು ಹೇಳ್ತಾಳೆ, ನಾನು ಸಾಳ್ವನನ್ನು ಪ್ರೀತಿಸಿದ್ದೇನೆ, ಹಾಗಾಗಿ ನನಗೆ ಸೌಭ ದೇಶದ ಸಾಳ್ವನ ಜೊತೆಗೆ ಮನಸ್ಸಿರುವುದರಿಂದ ನಾನು ನಿನ್ನನ್ನು ವರಿಸಲಾರೆ ಅಥವಾ ನಿನ್ನ ತಮ್ಮನನ್ನು ವರಿಸಲಾರೆ, ನನ್ನನ್ನು ದಯವಿಟ್ಟು ಕಳುಹಿಸಿಕೊಡು ಅಂತ. ಒಂದು ಕ್ಷಣ ಭೀಷ್ಮಾಚಾರ್ಯರು ಯೋಚನೆ ಮಾಡಿ, ಮನಸ್ಸನ್ನು ಈಗಾಗಲೇ ವರಿಸಿರುವ ಈ ಹೆಣ್ಣನ್ನು ತನ್ನ ತಮ್ಮನಿಗೆ ಮದುವೆ ಮಾಡಿಸಿಕೊಡುವುದು ಧರ್ಮ ಅಲ್ಲ ಅಂತ ಅವಳನ್ನು ಸಕಲ ರಾಜ ಮರ್ಯಾದೆಗಳ ಜೊತೆಗೆ ಸೌಭ ದೇಶಕ್ಕೆ ಮತ್ತೆ ಮರಳಿ ಕಳುಹಿಸಿಕೊಡ್ತಾರೆ. ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಇಬ್ಬರನ್ನು ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸಿಕೊಡಲಾಗ್ತದೆ. ಇದರ ನಂತರದಲ್ಲಿ ಅವನು ಒಬ್ಬ ಕಾಮಾಕಾಂಕ್ಷಿ, ಕಾಮಲೋಲುಪ, ಹಗಲು ರಾತ್ರಿ ಕಾಮದಲ್ಲೇ ಮುಳುಗಿರುವ ವಿಚಿತ್ರವೀರ್ಯ ಅಂತಃಪುರ ಬಿಟ್ಟು ಬರೋದಿಲ್ಲ. ಎಷ್ಟು ಅಂತಂದರೆ ಇಡೀ ವ್ಯವಹಾರ, ನಿಭಾವಣೆ, ಆಡಳಿತ, ರಾಜ್ಯಭಾರ, ಸಕಲ ಸಂಗತಿಗಳನ್ನು ಭೀಷ್ಮಾಚಾರ್ಯರು ನೆರವೇರಿಸ್ತಾ ಇರ್ತಾರೆ. ಈ ಕಾಮದಲ್ಲಿ ಸಂಪೂರ್ಣ ಮುಳುಗಿ ಅದೇ ಜೀವನ ಮಾಡಿಕೊಂಡದ್ರಿಂದ ಕ್ಷಯರೋಗಕ್ಕೆ ತುತ್ತಾಗ್ತಾನೆ ವಿಚಿತ್ರವೀರ್ಯ.
ಈ ಕ್ಷಯರೋಗದ ಬಾಧೆಯಿಂದ ಅವನು ಸಾಯ್ತಾನೆ. ಸಾಯುವಾಗ ಸಂತಾನವಿಲ್ಲ. ಈಗ ಸಂತಾನ ಇಲ್ಲದಿದ್ದರೆ ಅವರಿಗೆ ರಾಜಮನೆತನ, ನಮಗೆ ಮುಂದಿನ ರಾಜ ಯಾರು ಅನ್ನೋ ಪ್ರಶ್ನೆ. ಮತ್ತೆ ಸತ್ಯವತಿ ಮೊರೆ ಹೋಗೋದು ಭೀಷ್ಮಾಚಾರ್ಯರನ್ನು. ಪ್ರತಿಜ್ಞೆ ಮಾಡಿದ್ದು ಹೌದು, ಆದರೆ ಸಂದರ್ಭ ಆಗ ಹಾಗೆ ಇತ್ತು, ನಮ್ಮ ಅಪ್ಪ ಕೇಳಿದ್ರು. ಈಗ ನಾನು ಹೇಳ್ತೇನೆ, ನನ್ನ ವೈಯಕ್ತಿಕ ವಿನಂತಿ ಮತ್ತು ಆದೇಶ, ನೀನೇ ರಾಜನಾಗು, ನೀನು ಸಿಂಹಾಸನದಲ್ಲಿ ಕೂತ್ಕೋ. ಸತ್ಯದ ಮಾತನ್ನು ಎಂದೂ ಬದಲಾಯಿಸುವ ಪದ್ಧತಿ ಧರ್ಮ ಈ ಜಗತ್ತಿನಲ್ಲಿಲ್ಲ. ನನ್ನನ್ನೆಂದೂ ಸುಳ್ಳಿನ ಕಡೆಗೆ ಮುನ್ನಡೆಸಬೇಡ ತಾಯಿ. ತಾಯಿಯಾಗಿ ಸತ್ಯದ ಮಾತನ್ನು ನನಗೆ ಸದಾ ಪ್ರೋತ್ಸಾಹಿಸು ಹೊರತಾಗಿ ಸತ್ಯವನ್ನು ಸುಳ್ಳು ಮಾಡುವುದರ ಕಡೆಗೆ ನನಗೆ ಎಂದೂ ಆಮಿಷ, ಆಕಾಂಕ್ಷೆ, ಪ್ರಚೋದನೆ ಕೊಡಬೇಡ ಅಂತ ನೇರವಾಗಿ ಹೇಳ್ತಾರೆ. ಅವಳು ಕೆಲವು ತನಗೆ ತಿಳಿದ ಧರ್ಮಶಾಸ್ತ್ರಗಳನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾಳೆ. ಹಾಗೆ ಮಾಡಬಹುದಪ್ಪ, ಕೆಲವು ಅನಿವಾರ್ಯ ಆಪದ್ಧರ್ಮ ಅಂತಿರುತ್ತೆ. ಆಪದ್ಧರ್ಮದಲ್ಲಿ ಸುಳ್ಳು ಸುಳ್ಳಲ್ಲ, ಸತ್ಯ ಸತ್ಯ ಅಲ್ಲ. ಹಾಗೆಲ್ಲ ನೀನು ಯೋಚನೆ ಮಾಡು. ಈಗ ಅದನ್ನು ನೀನು ಯೋಚನೆ ಮಾಡಿದರೆ ನಮ್ಮ ರಾಜ್ಯ ಇಡೀ ಒಂದು ಅರಾಜಕತೆಗೆ ಹೋಗುತ್ತೆ. ರಾಜನಿಲ್ಲದ ರಾಜ್ಯದಲ್ಲಿ ಹೇಗೆ ಬದುಕೋದು? ಮುಂದೆ ಪಿತೃದೇವತೆಗಳಿಗೆ ಹವಿಸ್ಸುಗಳಿಲ್ಲ, ಹೋಮ ಹವನಗಳಿಲ್ಲ, ಆಗ ಕಾಯುವವರಿಲ್ಲ. ನೆಲ ಒಂದು ಥರದಲ್ಲಿ ಯಾರೂ ಇಲ್ಲದ ಅಮಾಯಕರ ಬಲಿಗಾಗಬಹುದು. ಬೇರೆ ರಾಜ್ಯದಿಂದ ದಂಡೆತ್ತಿ ಬಂದು ನಮ್ಮನ್ನು ಲೂಟ್ ಮಾಡ್ಬೋದು. ಎಲ್ಲ ಸಮಸ್ಯೆಗಳನ್ನು ಹೇಳ್ತಾಳೆ. ಅವನು ಯಾವುದಕ್ಕೂ ಭೀಷ್ಮಾಚಾರ್ಯರು ಅಲುಗುವುದಿಲ್ಲ. ಹಾಗಾದರೆ ಭೀಷ್ಮಾಚಾರ್ಯರಿಗೆ ಹೇಳ್ತಾಳೆ, ಹೇಗಾದರೂ ಮಾಡಿ ಇದನ್ನು ಪರಿಹರಿಸು, ನೀನೇ ಪರಿಹರಿಸಬೇಕು, ನಿನ್ನನ್ನೇ ನಾನು ಮೊರೆ ಹೊಕ್ಕಿದ್ದೇನೆ. ಆಗ ಭೀಷ್ಮಾಚಾರ್ಯರು ಧರ್ಮನಿಷ್ಠವಾದ ಕೆಲವು ಸಂಗತಿಗಳಿವೆ ಅಮ್ಮ, ಆಪತ್ತು ಬಂದಾಗ ಮಾಡಬಹುದಾದ ಧರ್ಮ, ಎಲ್ಲ ಕಾಲದ ಧರ್ಮಗಳಲ್ಲ, ಆಪತ್ತು ಬಂದಾಗ ಮಾಡಬಹುದಾದ ಕೆಲವು ಧರ್ಮಗಳಿವೆ. ಆ ಪ್ರಕಾರ ಆಪತ್ಕಾಲದಲ್ಲಿ ನಾನು ಪರಶುರಾಮರ ಕಥೆಯನ್ನು ನಿಮಗೆ ಹೇಳಿದ್ದೆ. ಪರಶುರಾಮರು ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಗಂಡಸರು ಮಾತ್ರ ಎಲ್ಲರೂ ಸತ್ತು ಹೆಂಗಸರು ಮಾತ್ರ ಉಳಿದಾಗ ಹೆಂಗಸರು ಬ್ರಾಹ್ಮಣರ ಹತ್ರ ಹೋಗಿ ಮಕ್ಕಳನ್ನು ಕೇಳಿದ್ದು ಒಂದು ಕಥೆಯನ್ನು ನಾನು ಆರಂಭದಲ್ಲಿ ನಿಮಗೆ ಹೇಳಿದ್ದೆ. ಅದನ್ನೇ ಉಲ್ಲೇಖ ಮಾಡ್ತಾರೆ ಭೀಷ್ಮಾಚಾರ್ಯರು. ಆ ಕಾಲಕ್ಕೆ ಪರಶುರಾಮರಿಂದ ವಂಶ ನಿರ್ವಂಶವಾಯಿತು ಅನ್ನುವ ಹಾಗೆ ಕ್ಷತ್ರಿಯರು ಸರ್ವನಾಶವಾಗಿದ್ದ ಕಾಲದಲ್ಲಿ ಕ್ಷತ್ರಿಯ ಸ್ತ್ರೀಯರು ಮಾತ್ರ ಉಳಿದಿದ್ರು. ಅವರೆಲ್ಲ ಹೋಗಿ ಬ್ರಾಹ್ಮಣರನ್ನು ಪ್ರಾರ್ಥಿಸಿಕೊಂಡು ಅವರ ಮೂಲಕ ಮಕ್ಕಳನ್ನು ಮಾಡಿಕೊಂಡು ಮತ್ತೆ ಕ್ಷತ್ರಿಯ ವಂಶ ವೃದ್ಧಿಯಾಗಿದೆ. ಆ ಥರದ ಒಂದು ಆಪದ್ಧರ್ಮ ಇದೆ ಅಮ್ಮ. ಅದನ್ನು ನಾವು ಇವಾಗ ಜಾತಿ ಮತ್ತೊಂದು ಮಗದೊಂದು ನೋಡಬೇಕಾಗಿಲ್ಲ. ಯಾವುದಾದ್ರೂ ಪರಮ ಋಷಿಗಳನ್ನು ಕರೆದು ನಾವು ಕೂಡ ಈ ಥರದ ಸಂತಾನ ಮಾಡಬಹುದು ಅಂತ ಹೇಳಿ ಅದಕ್ಕೊಂದು ಮತ್ತೂ ಉದಾಹರಣೆ ಕೊಡ್ತಾರೆ. ಹಿಂದೆ ದೀರ್ಘತಮಸ್ ಅಂತ ಒಬ್ಬ ಋಷಿ ಇದ್ದ. ಈ ದೀರ್ಘತಮಸ್ಸು ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಅಂಗಿರಸನ ಮಕ್ಕಳಲ್ಲಿ ಬೃಹಸ್ಪತಿ ಮತ್ತು ಉತಥ್ಯ ಅಂತ. ಈ ಉತಥ್ಯನ ಮಗ, ಈ ಉತಥ್ಯನ ಮಗ ದೀರ್ಘತಮಸ್ಸಿಗೆ ಒಮ್ಮೆ ಅವನು ತನ್ನ ಹೆಂಡತಿ ಮಮತಾ ಅನ್ನುವವಳ ಜೊತೆಗೆ ಮದುವೆ ಆಗಿರ್ತಾನೆ. ಅವನಿಗೆ ನಾನು ಉತಥ್ಯನನ್ನು ಹೇಳಬೇಕು, ಉತಥ್ಯನಿಗೆ ಮಮತಾ ಅನ್ನೋಳ ಜೊತೆಗೆ ಮದುವೆ ಆಗಿರ್ತದೆ. ಆ ಉತಥ್ಯ ಮತ್ತು ಮಮತಾ ಮದುವೆ ಆಗಿರುವಾಗ ಮಮತಾ ಗರ್ಭಿಣಿ ಇರ್ತಾಳೆ. ಅವಳು ತುಂಬಿದ ಬಸುರಿ. ಅಂಥ ಹೊತ್ತಿನಲ್ಲಿ ಬೃಹಸ್ಪತಿಗೆ ಮಮತಾಳನ್ನು ಸೇರಬೇಕು ಅನ್ನಿಸ್ತದೆ. ಅದರಿಂದ ಮಮತಾಳ ಮೇಲೆ ಅವನು ತಾನು ಕಾಮಾತುರನಾಗಿ ಬಂದಾಗ ಮಮತಾ ಹೇಳ್ತಾಳೆ, ಈಗಾಗಲೇ ನಾನು ಗರ್ಭಿಣಿ, ಹೊಟ್ಟೆಯಲ್ಲಿ ಮಗು ಇದೆ, ದಯವಿಟ್ಟು ನನ್ನನ್ನು ಕಾಡಬೇಡ ಅಂತ. ಬೃಹಸ್ಪತಿಗಳು ಕೇಳೋದಿಲ್ಲ. ತನ್ನ ವೈಯಕ್ತಿಕ ವಾಂಛೆಯನ್ನು ತೀರಿಸುವುದಕ್ಕಾಗಿ ಮಮತಾಳನ್ನು ಅವರು ಪ್ರಚೋದಿಸ್ತಾರೆ. ಆಗ ಗರ್ಭದ ಒಳಗಿರುವ ಮಗು ಅದು ಹೇಳುತ್ತೆ, ಹೊಟ್ಟೆಯ ಒಳಗೆ ನಾನು ಬೆಳೆಯುತ್ತಿದ್ದೇನೆ, ದಯವಿಟ್ಟು ನೀನು ನಿನ್ನ ಈ ಒಂದು ಕಾಮಾಕಾಂಕ್ಷೆಯಿಂದ ಯಾವ ರೇತಸ್ಸನ್ನು ವಿಸರ್ಜಿಸಬೇಕು ಎಂದು ಹೊರಟಿದ್ದೀಯೋ ದಯವಿಟ್ಟು ವಿಸರ್ಜಿಸಬೇಡ ಅಂತ ಕೂಗಿಕೊಳ್ಳುತ್ತೆ. ಬೃಹಸ್ಪತಿಗಳಿಗೆ ವಿಸರ್ಜನೆ ಇಲ್ಲದ ಕಾಮ ಸಿಟ್ಟು ತರಿಸುತ್ತೆ. ಅವರು ನನಗೆ ನನ್ನ ಕಾಮಾಕಾಂಕ್ಷೆಯನ್ನು ತೀರಿಸಿಕೊಳ್ಳಲಾಗದ ಹಾಗೆ ಅಡ್ಡಿ ಮಾಡಿದ್ದರಿಂದ ನೀನು ಕುರುಡನಾಗಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಹಾಗೆ ಅವನಿಗೆ ಹುಟ್ಟುವಾಗಲೇ ಆ ಮಗುವಿಗೆ ಕಣ್ಣುಗಳಿಲ್ಲ, ದೀರ್ಘ ತಮಸ್, ಕತ್ತಲು. ಹಾಗೆ ಹುಟ್ಟಿದವ ದೀರ್ಘ ತಮಸ್. ಮುಂದೆ ಅವನಿಗೆ ಮದುವೆ ಆಗುತ್ತೆ, ಅವನಿಗೆ ಮಕ್ಕಳಾಗ್ತಾರೆ. ಅವನು ಗೋ ಸಂಹರಣ ಅನ್ನುವ ಅಥವಾ ಗೋವಿನಿಂದ ಒಂದು ವಿಶೇಷ ಅವುಗಳನ್ನು ತನ್ನ ಒಳಗೆ ವಶಪಡಿಸಿಕೊಳ್ಳುವ ಒಂದು ವಿದ್ಯೆಯನ್ನು ಕಲಿತಾನೆ. ಆ ಮೂಲಕ ಕೆಲವು ಸಂತಾನವನ್ನು ಪಡೀತಾನೆ. ಇದರಿಂದ ಅವನ ಹೆಂಡತಿ ಕುಪಿತಳಾಗ್ತಾಳೆ. ಅವಳಿಗೆ ಯಾವ ರೀತಿಯ ಸಿಟ್ಟು ಬರುತ್ತೆ ಅಂದರೆ, ನನ್ನಿಂದ ಸಂತಾನ ಪಡೆದ ನಿನಗೆ ಮತ್ತೆ ಪುನಃ ಈ ಗೋವಿನ ಮೂಲಕ ಮತ್ತೆ ಸಂತಾನ ಪಡೆಯುವ ಈ ಅಪೇಕ್ಷೆ ಇದು ಸರಿಯಲ್ಲ ಅಂತ ಅವಳು ತುಂಬ ಕುಪಿತಳಾಗಿ ಅವರ ಜೊತೆಗೆ ವಾದ ಮಾಡಿದಾಗ ಅವರು ಕೇಳ್ತಾರೆ, ನಿನಗೆ
ಯಾವ ಮೌಲ್ಯ ಕೊಟ್ಟರೆ ನೀನು ಅದನ್ನು ನನ್ನ ಸಹಿತವಾಗಿ ಒಪ್ಪಿಕೊಳ್ತೀಯ ಅಂತ. ಒಂದಿಷ್ಟು ಹಣ ಕೊಡಿಸ್ಲಾ ರಾಜರಿಂದ, ನನ್ನನ್ನು ಈ ಥರದ ಮೌಲ್ಯಕ್ಕೆ ನೀನು ಮಾರಿಕೊಳ್ಳಬೇಡ, ನಾನು ಯಾವ ಮೌಲ್ಯ ಕೊಟ್ಟರೂ ಈ ಅಧರ್ಮವನ್ನು ಒಪ್ಪೋದಿಲ್ಲ ಅಂತ ಅವಳು ಕೆಂಡಾಮಂಡಲವಾಗಿ ನಿರಾಕರಿಸ್ತಾಳೆ. ಆಗ ಅವಳಿಗಿರುವ ಮಕ್ಕಳಲ್ಲಿ ಗೌತಮ ಮೊದಲಾದ ಮಕ್ಕಳು, ಗೌತಮರು ಋಷಿಗಳು ನಿಮಗೆ ಗೊತ್ತು, ಆ ದೀರ್ಘ ತಮಸ್ಸಿನ ಮಗ ಗೌತಮ ಮೊದಲಾದವರು, ಅವರಿಗೆ ಅಮ್ಮನ ಹಾಗೆ ಅವರಿಗೂ ಸಿಟ್ಟು ಬರುತ್ತೆ ಅಪ್ಪನ ಮೇಲೆ. ಆಗ ಗೌತಮ ಮತ್ತು ಇತರ ಮಕ್ಕಳಿಗೆ ಈ ತಾಯಿ ಹೇಳ್ತಾಳೆ, ಅವರನ್ನ ಕಟ್ಟಿ ಮುಗಿಸಿಬಿಡಿ ಅಂತ, ಕೈಕಾಲು ಕಟ್ಟಿ ನದಿಗೆ ಹಾಕಿ ಮುಗಿಸಿಬಿಡಿ ಅಂತ ತಾಯಿ ಹೇಳ್ತಾಳೆ. ಹಾಗೆ ದೀರ್ಘ ತಮಸ್ಸನ್ನು ಮಕ್ಕಳು ಹಗ್ಗದಿಂದ ಕಟ್ಟಿ ಗಂಗಾ ನದಿಯ ದಡಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿರುವ ದೋಣಿಗೆ ಆ ಹಗ್ಗವನ್ನು ಕಟ್ಟಿ ದೋಣಿ ಸಹಿತವಾಗಿ ನೀರಿಗೆ ದೂಡ್ತಾರೆ. ದೋಣಿಯಲ್ಲಿ ತೇಲ್ತಿರ್ಲಿ ಅನ್ನೋದು ಒಂದು ಭಾವ ಇರಬಹುದು. ಅಂತೂ ಸಿಟ್ಟಿಗೆ ಒಳಗಾದ ಅವರಿಬ್ಬರು ಮಾಡಿದ ಕೆಲಸಕ್ಕೆ ಅನುಗುಣವಾಗಿ ದೀರ್ಘ ತಮಸ್ಸು ನೀರಿನಲ್ಲಿ ಯಮುನೆ ಗಂಗಾ ನದಿಯಲ್ಲಿ ತೇಲ್ತಾ ಇರುವಾಗ ಕೆಳಗೆ ನೀರಿನ ಒಳಗೆ ಆಹಾರ ಇಲ್ಲ, ಎಷ್ಟೋ ದಿನ ಇದ್ದಾರೆ. ಒಂದು ದಿನ ಬಲಿ ಚಕ್ರವರ್ತಿ ತನ್ನ ಸಂಧ್ಯಾ ವಂದನೆಗೆ ಬರ್ತಾನೆ. ಅವನು ಅರ್ಘ್ಯ ಕೊಡಬೇಕು ಅನ್ನುವಾಗ ನೀರಿನಲ್ಲಿ ಒಳಗೇನೋ ತೇಲ್ತಾ ಇರೋದು ಕಾಣಿಸುತ್ತೆ. ಇದೇನೋ ಬಹಳ ತೇಜಸ್ವಿ ಬೇರೆ ಇದೆಯಲ್ಲ ಅಂತ ಅವನು ಕೂಲಂಕಷವಾಗಿ ನೋಡಿದರೆ ಯಾರೋ ಋಷಿ ಅಂತ ಗಮನಕ್ಕೆ ಬರುತ್ತೆ. ಕಣ್ಣು ಬೇರೆ ಇಲ್ಲ, ಆದರೆ ತೇಜಸ್ಸು ಕುಂದಿರೋದಿಲ್ಲ. ಅವನು ಕೂಡಲೇ ಆ ಹಗ್ಗವನ್ನು ಬಿಡಿಸಿ ದೀರ್ಘ ತಮಸ್ಸನ್ನು ದಡಕ್ಕೆ ತಂದು ಮುಂದೆ ಪ್ರಾರ್ಥಿಸಿಕೊಳ್ತಾನೆ ಅವರ ಮೂಲಕ, ನನಗೆ ಸಂತಾನವನ್ನು ಕರುಣಿಸಿ ಅಂತ. ಅವನಿಗೆ ಸಂತಾನ ಇರೋದಿಲ್ಲ. ದೀರ್ಘ ತಮಸ್ಸು ಹೇಳ್ತಾನೆ, ಆಯಿತು, ನಿನ್ನ ಹೆಂಡತಿಯನ್ನು ಕಳಿಸು, ಸಂತಾನವನ್ನು ಅನುಗ್ರಹಿಸ್ತೇನೆ ಅಂತ. ಆಗ ಇವನು ಕುರುಡನಿರುವುದರಿಂದ ಬಲಿಚಕ್ರವರ್ತಿಯ ಹೆಂಡತಿ ತಾನು ಹೋಗುವುದಕ್ಕೆ ಹಿಂದೆ ಸರಿದು ತಾನೇನು ಮಾಡ್ತಾನೆ, ಇಲ್ಲ ನೀನು ಹೋಗು ಅಂತ ತನ್ನ ಚೇಟಿಯನ್ನು ಕಳಿಸ್ತಾಳೆ. ಚೇಟಿ ಅಂದರೆ ದಾಸಿ. ಆ ದಾಸಿಗೆ ಒಂದು 11 ಜನ ಮಕ್ಕಳು ಹುಟ್ಟುತ್ತಾರೆ. ಬಲಿಚಕ್ರವರ್ತಿ ಬಂದು ನನ್ನ ಮಕ್ಕಳನ್ನು ಕೊಡು ನನಗೆ ಮುಂದೆ ಉತ್ತರಾಧಿಕಾರತ್ವಕ್ಕೆ ಅಂದಾಗ ದೀರ್ಘ ತಮಸ್ಸು ಹೇಳ್ತಾನೆ, ಇಲ್ಲ, ಈ ಮಕ್ಕಳು ನಿನ್ನ ಹೆಂಡತಿಗೆ ಹುಟ್ಟಿಲ್ಲ, ಅದರಿಂದ ನಿನಗೆ ಸಂಬಂಧ ಪಡೋದಿಲ್ಲ, ನಾನು ಅವರನ್ನು ಬೆಳೆಸ್ತೇನೆ ಅಂತ ಅವರು ಬೆಳೆಸ್ತಾರೆ. ಓಹೋ, ದಾಸಿ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಮುಂದೆ ಅವರು ಆನಂತರದಲ್ಲಿ ಮಾಡಿದ ಮತ್ತೊಂದು ಏನು ಅಂತಂದರೆ ತನ್ನ ಹೆಂಡತಿಯನ್ನೇ ಕರ್ಕೊಂಡು ಬಂದು ಒಪ್ಪಿಸ್ತಾನೆ. ಕೇವಲ ಹೆಂಡತಿಯ ಸ್ಪರ್ಶದಿಂದ, ಹೆಂಡತಿಯನ್ನು ಮುಟ್ಟುವುದರಿಂದ ದೀರ್ಘ ತಮಸ್ಸಿನ ಮುಖಾಂತರ ಬಲಿಚಕ್ರವರ್ತಿಗೆ ಮಕ್ಕಳಾಗ್ತಾರೆ. ಇದು ಒಂದು ಭಾಗ. ಈ ಕಥೆಯನ್ನು ಹೇಳಿ ಬಲಿಗೆ ಒಬ್ಬ ಬ್ರಾಹ್ಮಣನಿಂದ ಮಕ್ಕಳಾಯಿತು. ಪರಶುರಾಮನ ವಂಶ ನಿರ್ವಂಶ ಮಾಡುವ ಕಾಲಕ್ಕೆ ಕ್ಷತ್ರಿಯರಿಗೆ ಬ್ರಾಹ್ಮಣರಿಂದ ಮಕ್ಕಳಾಯಿತು. ಅಮ್ಮ, ಒಬ್ಬ ಪರಮ ಋಷಿಯನ್ನು, ಒಬ್ಬ ಯಾವುದೋ ಮಹಾ ತಪಸ್ವಿಯನ್ನು ನಾವು ಕೂಡ ಕರೆದು ಮಕ್ಕಳಾಗುವ ಹಾಗೆ ನಿವೇದಿಸಿಕೊಳ್ಳೋಣ ಅಂತ ಭೀಷ್ಮಾಚಾರ್ಯರು ಕೊಟ್ಟಂತಹ ಸಲಹೆ. ಈಗ ಸತ್ಯವತಿಗೆ ತಕ್ಷಣ ತಾನು ವ್ಯಾಸರನ್ನು ಹಡೆದದ್ದು ನೆನಪಾಗ್ತದೆ. ಅವಳು ಆಗ ತನ್ನ ಇಡೀ ವೃತ್ತಾಂತವನ್ನು, ತಾನು ಹೇಗೆ ವ್ಯಾಸರನ್ನು ಹಡದೆ ಅಂತ ಭೀಷ್ಮಾಚಾರ್ಯರಿಗೆ ಗೊತ್ತಿಲ್ವಲ್ಲ, ಸತ್ಯವತಿ ಪೂರ್ತಿಯಾಗಿ ಹೇಳ್ತಾಳೆ. ಹೀಗೆ ಪರಾಶರ ಮುನಿಗಳಿಂದ ತಾನು ಹೀಗೊಬ್ಬ ಮಗನನ್ನು ಹಡೆದಿದ್ದೇನೆ, ಅವರು ಈಗ ಅಂದು ನನ್ನಲ್ಲಿ ಹೀಗೆ ಹೇಳಿ ಹೋಗಿದ್ರು, ನೀನು ನೆನೆದಾಗ ಸ್ಮರಿಸಿದಾಗ ಬರ್ತೇನೆ ಅಂತ. ಅಮ್ಮ, ಅಂಥ ಒಬ್ಬ ಮಹಾನುಭಾವ ವ್ಯಾಸರು ಇದ್ದಾರೆ ಅಂತಾದರೆ ಅವರಕ್ಕಿಂತ ದೊಡ್ಡ ಆಯ್ಕೆ ಇನ್ಯಾವುದು? ಮಹರ್ಷಿ ವೇದವ್ಯಾಸರನ್ನೇ ಸ್ಮರಿಸಮ್ಮ, ಅವರ ಮುಖಾಂತರ ಮಕ್ಕಳಾಗಲಿ ಅಂತ ಭೀಷ್ಮಾಚಾರ್ಯರು ಸತ್ಯವತಿಗೆ ಸಲಹೆ ಕೊಡ್ತಾರೆ. ಅಲ್ಲಿಂದ ಸತ್ಯವತಿ ಕರೀತಾಳೆ. ಮನಸ್ಸಿನಲ್ಲಿ ನೆನೆದಾಗ ಸತ್ಯವತಿ ನೆನೆದ ಸಂದರ್ಭದಲ್ಲಿ ವ್ಯಾಸರು ಕಾಣಿಸಿಕೊಳ್ತಾರೆ. ನೆನೆಬೋದಾ? ನೆನೆದು ಕೂಡಲೇ ಕಾಣಿಸೋದು ಸಾಧ್ಯನಾ? ನನ್ನ ಗುರುಗಳು ಸತ್ಯಕಾಮರು ಒಂದು ಸಂದರ್ಭದಲ್ಲಿ, ಅವರಿಗೊಬ್ಬರು ವೈಶಾಲಿ ಅಂತ ಅವರ ಅಧ್ಯಾತ್ಮ ಪಥದ ಒಡನಾಡಿ, ಅವರು ಪರಸ್ಪರ ಒಬ್ಬರನ್ನೊಬ್ಬರು ಬಿಟ್ಟು ಬಂದು 54ನೇ ಇಸ್ವಿಗೆ, ಆ ಬಳಿಕ ಪರಸ್ಪರ ಸಂಪರ್ಕ ಇಲ್ಲ. 1960 ಹೊತ್ತಿಗೆ ಅವ್ರು ನನ್ನ ಹತ್ರ ಹೇಳಿದ್ದು, ನಾನು ಆ ವೈಶಾಲಿ ನಿಮಗೆ ಸಂಪರ್ಕ ಇಲ್ವಾ ಅಂತ ಕೇಳಿದ್ದೆ. 54ಕ್ಕೆ ಒಬ್ರನ್ನೊಬ್ರು ಬಿಟ್ಟ ಮೇಲೆ ಮತ್ತೆ ಸಂಪರ್ಕ ಇಲ್ವಾಪ್ಪ. ಆಗ ನನ್ನ ಗುರುಗಳು ಹೇಳಿದರು, ಮಗಳೇ, 1960 ಹೊತ್ತಿಗೆ ಅವಳು ನನಗೊಂದು ಸಂದೇಶ ಕಳುಹಿಸಿದಳು. ಸಂದೇಶ ಕಳುಹಿಸಿದ ಇದಲ್ಲ, ಆವಾಗ ವಾಟ್ಸಪ್ ಇಲ್ಲ, ಮೊಬೈಲ್ ಇಲ್ಲ, ಅಥವಾ ಯಾವುದು ಅದಲ್ಲ. ಅವ್ರು ಹೇಳೋ ಭಾಷೆ ಕೇಳಿ, ಮೊಬೈಲ್ ಇಲ್ಲದ ಕಾಲಕ್ಕೆ ಅವ್ರು ಹೇಳಿದ ಭಾಷೆ. ಆಗ ಅವಳು ನನಗೊಮ್ಮೆ ಸಂದೇಶ ಕಳುಹಿಸಿದಳು. ಅವಳ ಸಂದೇಶಕ್ಕೆ ಅನುಗುಣವಾಗಿ ನಾನು ಒಂದು ನಿರ್ದಿಷ್ಟ ದಿನ, ಒಂದು ನಿರ್ದಿಷ್ಟ ಹೊತ್ತಿಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮೀಜಿಯವರ ಗುಡಿಯಲ್ಲಿ ಇರಬೇಕಿತ್ತು. ನಾನು ಅವಳಿಗೆ ಮರಳಿ ಆಗಬಹುದು ಎಂದು ಸಂದೇಶ ಕಳುಹಿಸಿದೆ. ಆದರೆ
ನನ್ನ ಕಲ್ಲಹಳ್ಳಿಯ ಕುಟುಂಬದ ಕೆಲವು ವೈಯಕ್ತಿಕ ಒತ್ತಡಗಳ ಕಾರಣದಿಂದ ನನಗೆ ಅವಳ ಆ ದಿನಕ್ಕೆ ಅವಳು ಹೇಳಿದ ಹೊತ್ತಿಗೆ ಮಂತ್ರಾಲಯವನ್ನು ತಲುಪುವುದು ಸಾಧ್ಯ ಆಗಲಿಲ್ಲ. ಆಗ ನಾನು ಅವಳಿಗೆ ಮರಳಿ ಹೀಗೊಂದು ಸಾಧ್ಯವಾಗುವುದಿಲ್ಲ ಎಂಬ ಉತ್ತರವನ್ನೂ ಕಳುಹಿಸಲಿಲ್ಲ. ಮುಂದೆ ಅವರ ಮಾತು ನೋಡಿ, ಇದರಿಂದ ಅವಳು ಕುಪಿತಗೊಂಡಳು ಎಂದು ಕಾಣಿಸುತ್ತದೆ. ಅಲ್ಲಿಂದ ಅವಳು ನನ್ನ ಸಂಪರ್ಕಕ್ಕೆ ಸಿಗುತ್ತಿಲ್ಲ, ಔಟ್ ಆಫ್ ನೆಟ್ವರ್ಕ್. ಅಲ್ಲಿಂದ ಅವಳು ನನ್ನ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಅಂದರೆ ನಾವು ಬೇಕಾದಾಗ ಕನೆಕ್ಟ್ ಮಾಡ್ಬೋದು, ಬೇಡವಾದಾಗ ಡಿಸ್ಕನೆಕ್ಟ್ ಮಾಡಬಹುದು ಅನ್ನುವ ಧಾಟಿ ಸತ್ಯಕಾಮರ ಮಾತಿನಲ್ಲಿದೆ. ಸತ್ಯಕಾಮರು ಈಗಿನ 1900 ಅಂದರೆ ಕಳೆದ ಶತಮಾನದ ಅಥವಾ ಕಳೆದ ವರ್ಷದ ಒಂದು 10 ವರ್ಷಗಳ ಹಿಂದಿನ ಅಥವಾ 30 ವರ್ಷಗಳ ಹಿಂದಿನ ಘಟನೆ ನಾನು ಹೇಳ್ತಾ ಇರೋದು. 1994-98 ಅವಧಿಯಲ್ಲಿ ನಾನು ಕೇಳಿದ್ದು. 1960 ಕಥೆಯನ್ನು ಅವರು ಹೇಳಿರೋದು. ಇದು ವೇದವ್ಯಾಸರ ಕಾಲಕ್ಕೆ ಇನ್ನೂ ಅಡ್ವಾನ್ಸ್ ಇರಬಹುದು. ಮನಸ್ಸು ಎಷ್ಟು ಪವರ್ಫುಲ್ ಇರ್ಬೋದು ಯಾರಿಗೆ ಗೊತ್ತು. ಅಂಥ ಸಂದರ್ಭದಲ್ಲಿ ವೇದವ್ಯಾಸರು ಬರ್ತಾರೆ. ವೇದವ್ಯಾಸರನ್ನು ಕಂಡ ತಕ್ಷಣ ಇವಳು ತನ್ನನ್ನು ತಾನು ನಿವೇದಿಸಿಕೊಂಡು ನಮಸ್ಕರಿಸಿಕೊಂಡು ತನ್ನ ಸಮಸ್ಯೆಯನ್ನು ಹೇಳ್ತಾರೆ. ವೇದವ್ಯಾಸರು ಆಗ ಒಂದು ಮಾತು ಹೇಳ್ತಾರೆ, ನಾವೆಲ್ಲ ಗಮನದಲ್ಲಿ ಇಡಬೇಕು. ವೇದವ್ಯಾಸರ ಮಾತು ಏನು? ಆಗಬಹುದು ಅಮ್ಮ, ನಾನು ನೀನು ಹೇಳಿದಂತೆ ಮಾಡಬಲ್ಲೆ. ಆದರೆ ಈ ಕೆಲಸಕ್ಕೆ ಯಾವ ಹೆಣ್ಣು ಮಕ್ಕಳನ್ನು ನೀನು ಕರೆದಿದ್ದಿ ಅಥವಾ ಸಿದ್ಧಪಡಿಸುತ್ತಿ ಅವರು 1 ವರ್ಷಗಳ ಕಾಲ ನಾನು ಹೇಳಿದ ವ್ರತಾನುಷ್ಠಾನಗಳನ್ನು ಮಾಡಬೇಕು. ಆ ಬಳಿಕ ಮಾತ್ರ ನಾನು ಪುತ್ರರನ್ನು ಕರುಣಿಸಬಹುದು. ಸತ್ಯವತಿ ಅವಸರ ಮಾಡುತ್ತಾಳೆ. ಇಲ್ಲ, ಅಷ್ಟು ಹೊತ್ತು ಕಾದರೆ ಇದು ಅರಾಜಕತೆ ಆಗತ್ತೆ, ಇಲ್ಲಿ ಯಾರೂ ಎಲ್ಲ ಆಗ್ತಾರೆ, ನಮಗೆ ಸಿಂಹಾಸನ, ಇಲ್ಲಿ ರಾಜಕೀಯ ಎಲ್ಲ ನಿನಗೆ ಗೊತ್ತು, ಸಾಧ್ಯ ಇಲ್ಲ ಅಂತಾಳೆ ಸತ್ಯವತಿ. 1 ವರ್ಷ ಕಾಯಬೇಕು ಅನ್ನುವುದು ವೇದವ್ಯಾಸರ ಸ್ಪಷ್ಟ ನುಡಿ. ಸಾಧ್ಯ ಇಲ್ಲ ಅನ್ನುವುದು ಸತ್ಯವತಿಯ ಮಾತು. ನನ್ನ ಗುರುಗಳು ಹೇಳ್ತಿದ್ರು, ಮಗಳೇ, ಅವಸರಕ್ಕೆ ಅಪಾಂಗ ಮಕ್ಕಳು ಹುಟ್ಟುತ್ತಾರೆ. ನೋಡಿ, ಮುಂದಿನ ಮಾತು ಸರಿಯಾಗಿ ಗಮನಿಸಿದರೆ ಇವಳು ಅವಸರ ಮಾಡಿದ್ಲು. ಅವಸರ ಮಾಡಿದ್ದು ಒಂದು ಭಾಗ. ಕೂಡಲೇ ವೇದವ್ಯಾಸರು ಏನು ಹೇಳಿದರು? ಹಾಗಾದರೆ ಇಂದು ರಾತ್ರಿ ಶಯನಾಗಾರದಲ್ಲಿ ಅವರು ನನ್ನ ದಾರಿ ಕಾಯಲಿ, ಸರ್ವಾಲಂಕಾರ ಭೂಷಿತೆಯರಾಗಿ ಸರ್ವ ಆಭರಣ ಧರಿಸಿದವರಾಗಿ ಇಂದು ರಾತ್ರಿ ಶಯನಾಗಾರದಲ್ಲಿ ನನ್ನನ್ನು ಕಾಣಲಿ ಅಂತೇಳಿ ಅದೃಶ್ಯರಾಗ್ತಾರೆ. ಇವಳು ಅಂಬಿಕೆಗೆ ರೆಡಿ ಮಾಡ್ತಾಳೆ, ಅಂಬಿಕೆಯನ್ನು ಒಪ್ಪಿಸ್ತಾಳೆ. ಯಾರ್ಯಾರೂ ಅಲ್ಲ, ಒಂದು ದೃಷ್ಟಿಯಿಂದ ನಿನ್ನ ಗಂಡನಿಗೆ ಅಣ್ಣ ಇದ್ದ ಹಾಗೆ, ಯಾಕೆಂದರೆ ಇವನು ನನ್ನ ಮಗನೇ. ಸೊ ನಾನು ಯಾರ್ಯಾರನ್ನೂ ಕೂಡಿಸ್ತಾ ಇಲ್ಲಪ್ಪ, ದಯವಿಟ್ಟು ಒಪ್ಪಿಕೋ. ನೀನು ಒಪ್ಪಿಕೊಂಡ್ರೆ ಮಾತ್ರ ನಮ್ಮ ಇಡೀ ಸಂತಾನ, ನಮ್ಮ ವಂಶ ಎಲ್ಲ ಅಭಿವೃದ್ಧಿ ಆಗೋಕ್ಕೆ. ಇಲ್ಲಿ ರಾಜನಿಗೆ ಒಂದು ಜಾಗ ಬೇಕಲ್ಲ, ಅದಕ್ಕೆಲ್ಲಕ್ಕೂ ವ್ಯವಸ್ಥೆ ಆಗುತ್ತೆ, ಇಲ್ಲ ಅನ್ಬೇಡ ಅಂತ ಹೇಗೋ ಮಾಡಿ ಅಂಬಿಕೆ ತುಂಬ ವಿರೋಧಗಳ ಮಧ್ಯೆ ಒಪ್ಪಿಕೊಳ್ತಾಳೆ. ಒಪ್ಪಿಕೊಳ್ಳೋಕೆ ಒಂಚೂರೆಲ್ಲ ಅವನು ಹೇಗಿರ್ತಾನೆ ಹೀಗೆ ಮಾನಸಿಕ ಸಿದ್ಧತೆಯೂ ಮಾಡಲಿಲ್ಲ ಕಾಣ್ತದೆ. ಸತ್ಯವತಿಗೆ ಅವಸರ. ಶಯನಾಗಾರದಲ್ಲಿ ಅವಳು ಮೊದಲೇ ಹೆದರಿದ್ದಾಳೆ. ಯಾರೋ ಏನೋ ಹೊಸ ಮನುಷ್ಯ, ರಾತ್ರಿ ಕೋಣೆಯಲ್ಲಿ ಯಾರೂ ಇಲ್ಲದ ಹೊತ್ತಿಗೆ ಅಪರಿಚಿತ ಒಬ್ಬ ಬರ್ತಾನೆ ಅಂತ ಕಾಯ್ಕೋತ ಕೂತ್ಕೋಬೇಕು. ಶಯನಾಗಾರದಲ್ಲಿ ಕತ್ತಲೇ ಇದೆ, ಒಂದು ಸಣ್ಣ ದೀಪ ಬಿಟ್ಟರೆ ಇನ್ನೇನೂ ಇಲ್ಲ. ಅಂಥ ಹೊತ್ತಿನಲ್ಲಿ ಈ ಬರುವ ಹೊಸ ವ್ಯಕ್ತಿಗಾಗಿ ತುಂಬ ಮೊದಲೇ ಹೆದರಿ ಕೂತಿದ್ದಾಳೆ ಈ ಅಂಬಿಕೆ, ವಿಚಿತ್ರವೀರ್ಯನ ಹೆಂಡತಿ. ಅಷ್ಟರಲ್ಲಿ ವೇದವ್ಯಾಸರು ಪ್ರವೇಶಿಸ್ತಾರೆ. ಪ್ರವೇಶಿಸಿದಾಗ ನೋಡಿದ ತಕ್ಷಣವೇ ಒಂದು ತುಂಡು ಬಟ್ಟೆ, ಖಾಲಿ ಬಿಟ್ಟ ಮೈ, ಮೀಸೆಗಡ್ಡೆಗಳು ಎದೆಯವರೆಗೆ ಬೆಳೆದು ನಿಂತ, ಕಣ್ಣು ಕೆಂಪಾದ ಒರಟೊರಟಾದ ಕೂದಲಿನ ಒಬ್ಬ ಋಷಿಯೋ ಭಿಕ್ಷುಕನೋ ಅವಳಿಗೆ ಗೊತ್ತಾಗ್ತಿಲ್ಲ. ಹೆದರಿ ಕಣ್ಣು ಮುಚ್ಚಿ ಬಿಡ್ತಾಳೆ. ಹಾಗೆ ಕಣ್ಣು ಮುಚ್ಚಿದ ಅಂಬಿಕೆಗೆ ಪುತ್ರಾನುಗ್ರಹ ಮಾಡಿ ವೇದವ್ಯಾಸರು ಹೊರಗೆ ಹೋಗುವಾಗ ಸತ್ಯವತಿ, ಎಲ್ಲ ಸುಗಮವಾಗಿ ಆಯಿತು ತಾನೆ, ಮಕ್ಕಳ ಸಂತಾನ ಕರುಣಿಸಿದ್ದೀರಲ್ವಾ, ಸುಂದರವಾಗಿ ಸುಗಮವಾಗಿ ಆಗಿದೆ, ನಿನಗೆ ಅಂಬಿಕೆಯ ಮುಖಾಂತರ ಒಬ್ಬ ಮಗ ಕೂಡ ಹುಟ್ಟುತ್ತಾನೆ, ಅವನು ದೇಹಬಲನು, ಬಹಳ ದೇಹದಿಂದ ಬಲಿಷ್ಠನಾಗಿ ಇರುತ್ತಾನೆ. ಆದರೆ ಅಂಬಿಕೆ ನನ್ನನ್ನು ನೋಡಿ ಹೆದರಿ ಕಣ್ಣು ಮುಚ್ಚಿದ ಅಪರಾಧಕ್ಕಾಗಿ ಅವಳು ಹೆರುವ ಮಗನಿಗೆ ಕಣ್ಣುಗಳಿರುವುದಿಲ್ಲ, ಅವನು ಕುರುಡನಾಗಿ ಹುಟ್ಟುತ್ತಾನೆ. ಆದರೆ ಅವನು ಮುಂದೆ ಈ ಇಡೀ ರಾಜ್ಯಭಾರವನ್ನು ನಡೆಸುವ ದೊರೆಯಾಗುತ್ತಾನೆ.
100 ಮಕ್ಕಳ ತಂದೆ ಆಗುತ್ತಾನೆ ಅಂತ ಹೇಳಿಬಿಡ್ತಾರೆ. ಇವಳು ಕೂಡಲೇ ಏನು ಮಾಡೋಕ್ಕಾಗತ್ತೆ, ಕಾಯ್ತಾಳೆ. ಯಥಾ ಪ್ರಕಾರ ಮಗ ಹುಡ್ತಾನೆ. ಆ ಹುಟ್ಟುವ ಮಗ ಕುರುಡ ಇರ್ತಾನೆ. ಈ ಕುರುಡ ಮಗನಿಂದ ಹೇಗಪ್ಪ ನಾವು ರಾಜ್ಯಭಾರ ಅಂತ ಪುನಃ 2ನೆಯ ಮಗುವಿಗಾಗಿ ಅವಳು ವ್ಯಾಸರನ್ನು ನೆನೀತಾಳೆ. ಆಗ 2ನೆಯ ಕರೆಗೆ ಮತ್ತೆ ವೇದವ್ಯಾಸರು ಬರ್ತಾರೆ. ಅವಳು ಹೇಳ್ತಾಳೆ, ನನಗೆ 2ನೆಯ ಮಗುವನ್ನು ಕರುಣಿಸಿ, ನಮ್ಮ ಸಂತಾನಕ್ಕೆ ನಾನು ಮತ್ತೊಬ್ಬಳನ್ನು ಸಿದ್ಧ ಮಾಡ್ತೇನೆ. ಆಗಲಿ ಅಂತಾರೆ ವೇದವ್ಯಾಸರು. ಮತ್ತೆ ಅಂಬಿಕೆ ಆಯಿತು, ಅಂಬಾಲಿಕೆಯನ್ನು ಸಿದ್ಧ ಮಾಡ್ತಾಳೆ. ಆಗಲೂ ಅವಳಿಗೆ ಸೂಚನೆ ಕೊಟ್ಟಿರುವುದಿಲ್ಲ ಅನಿಸುತ್ತೆ. ಅವಳು ಕೂತು ಕಾಯ್ತಾಳೆ. ಯಥಾ ಪ್ರಕಾರ ಅದೇ ಥರದ ಧಾಟಿ ರಾತ್ರಿಯ ಹೊತ್ತು ಇವಳಿಗೆ ಒಂದು ಥರದ ಭೀತಳಾಗಿ ಕಣ್ಣು ಮುಚ್ಚೋದಿಲ್ಲ, ಸ್ವಲ್ಪ ಬೆಳಚಿಕೊಳ್ತಾಳೆ. ಪಾಂಡುರ ಅಂತ ಬಿಡಿಸಿಕೊಳ್ಳುವುದಕ್ಕೆ ಹೇಳುವುದು ಪಾಂಡುರ. ಆದ್ದರಿಂದ ಅವನು ಪಾಂಡು ಮುಂದೆ. ಸೊ ಪಾಂಡುರ ವರ್ಣ ಆಗ್ತಾಳೆ, ಬಿಳಿ ಬಣ್ಣ, ಬಿಳಿಚಿಕೊಂಡ ಬಣ್ಣ. ಮುಂದೆ ಅವಳಿಗೆ ಪುತ್ರ ಸಂತಾನ ಕರುಣಿಸಿ ಸತ್ಯವತಿ ಪುನಃ ಕೇಳ್ತಾಳೆ, ಏನು ಸುಗಮವಾಯಿತೆ ನನಗೆ ನಮ್ಮ ಸಂತಾನ? ಆಗ ಪುನಃ ಅವರು ಹೇಳ್ತಾರೆ, ನನ್ನನ್ನು ಕಂಡು ಅವಳು ವಿವರಣಳಾದ್ದರಿಂದ ಪುತ್ರ ವಿವರಣನಾಗ್ತಾನೆ. ಆದರೆ ಉಳಿದಂತೆ ಅವನು ಒಳ್ಳೆಯ ರಾಜನಾಗ್ತಾನೆ, ಒಳ್ಳೆಯ ವ್ಯಕ್ತಿಯೂ ಆಗ್ತಾನೆ, ಅವನಿಂದಲೇ ವಂಶ ಮುಂದುವರಿಯುತ್ತದೆ ಅಷ್ಟು ಹೇಳ್ತಾರೆ. ಮುಂದೆ ಅವನು ಬೀಳ್ಸ್ಕೊಂಡಿದ್ದಾನೆ ಅಂತ ಹೇಳಿದ್ರಲ್ಲ, ಇವನು ಸರಿಯಿಲ್ಲ ಅಂತಲೇ ಹೇಳಿದ್ರಲ್ಲ ಅಂತ ಇವಳಿಗೆ ಅದೇ ಚಿಂತೆ. ಯಥಾ ಪ್ರಕಾರ ಪಾಂಡು ಹುಟ್ಟುವಾಗ ವಿವರಣ ಪುನಃ ಅವಳು ವ್ಯಾಸರನ್ನು ಕರೀತಾಳೆ, ಒಂದು ಒಳ್ಳೆಯ ಪುತ್ರನನ್ನು ಕರುಣಿಸಪ್ಪ, ಈ ಥರದ ಯಾವ ತೊಂದರೆಗಳಿಲ್ಲದಂತಹ ಪುತ್ರ ಬೇಕು. ನಗ್ತಾರೆ ವೇದವ್ಯಾಸರು. ಆಗಲಿ ಅಂತಾರೆ. ಅಂಬಿಕೆಯನ್ನು ಮತ್ತೆ ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಳೆ ಸತ್ಯವತಿ. ಆದರೆ ಅಂಬಿಕೆ ಒಳಗಿನಿಂದಲೇ ಅದಕ್ಕೆ ತಯಾರಾಗುವುದಿಲ್ಲ. ಅವಳು ಎಷ್ಟು ಪ್ರಯತ್ನ ಪಟ್ಟರು ಅವಳಿಗೆ ಅದನ್ನು ಮಾಡಲಿಕ್ಕೆ ಇಲ್ಲ, ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಅನ್ನುವ ಭೀತಿ ಒಳಗೆ ಕೂತು ಬಿಟ್ಟಿತ್ತು ಕಾಣ್ತದೆ. ಅವಳು ತನ್ನ ದಾಸಿಯನ್ನು ಕಳಿಸ್ತಾಳೆ. ತನ್ನ ದಾಸಿಗೆ ಹೇಳ್ತಾಳೆ, ಹೀಗೆ ನನ್ನ ಸಲುವಾಗಿ ಹೋಗಿ ಕೂತ್ಕೋ, ಅವರನ್ನು ಸೇವಿಸು ಅಂತ. ಹಾಗೆ ಬಂದು ದಾಸಿ ಕೂತಿರ್ತಾಳೆ. ಶಯನಾಗಾರಕ್ಕೆ ವೇದವ್ಯಾಸರು ಬಂದಾಗ ಅಲ್ಲಿ ಕೂತು ಅವರನ್ನು ಬಹಳ ಪೂಜನೀಯ ಭಾವದಿಂದ ಆದರ ಆತಿಥ್ಯ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಸೇವಿಸಿ ಬಹಳ ಭಕ್ತಿಯಿಂದ ಸ್ವೀಕರಿಸಿದ ಕಾರಣವಾಗಿ ಹುಟ್ಟುವವನೇ ವಿದುರ. ಮತ್ತೆ ಯಥಾ ಪ್ರಕಾರ ಹೊರಗೆ ಬಂದಾಗ ಕೇಳ್ತಾಳೆ, ಓಹೋ, ಈ ಬಾರಿ ಸ್ವೀಕರಿಸಿದವಳು ಅತ್ಯಂತ ಭಕ್ತಿಯಿಂದ ಸ್ವೀಕರಿಸಿದ್ದಾಳೆ, ಅತ್ಯಂತ ಪೂಜನೀಯ ಭಾವದಿಂದ ಸ್ವೀಕರಿಸಿರುವುದರಿಂದ ಅವನು ಬಹಳ ಧರ್ಮನಿಷ್ಠನಾಗಿ ಅತ್ಯಂತ ಲೋಕ ಕಲ್ಯಾಣಕ್ಕೆ ಕಾರಣನಾಗುವ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾರೆ. ಇವಳಿಗೆ ಸಮಾಧಾನ ಆಗುತ್ತೆ. ಅಲ್ಲಿಂದ 3ನೆಯ ಮಗ ಹುಡ್ತಾನೆ. ಅವನು ಧರ್ಮರಾಯನ ಅಂಶ. ಅವನೇ ಒಂದು ದೃಷ್ಟಿಯಿಂದ ಧರ್ಮರಾಯ ಅಂದರೆ ಯಮಧರ್ಮರಾಯನ ಅಂಶ, ಅಥವಾ ಯಮನೇ ಭೂಮಿಗೆ ಬಂದಿರೋದು ಅದು ಮಾಂಡವ್ಯರ ಶಾಪದಿಂದ ಅಂತ ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಾರೆ. ಏನಿದು 3ನೆಯವ ವಿದುರ ಹುಟ್ಟಿದ ಅಂತ ಹೇಳ್ತೀರಿ, ಅದಕ್ಕೂ ಮಾಂಡವ್ಯರಿಗೆ ಏನು ಸಂಬಂಧ ಅಂತ ಕೇಳ್ತಾನೆ ಜನಮೇಜಯ. ಆಗ ಹಿಂದೆ ಒಬ್ಬರು ಮಾಂಡವ್ಯ ಅಂತ ಬಹಳ ದೊಡ್ಡ ಋಷಿಗಳಿದ್ರು. ಅಂತಿಂಥ ತಪಸ್ವಿಗಳಲ್ಲ, 2 ಕೈಗಳನ್ನು ಮೇಲಕ್ಕೆ ಎತ್ತಿ ನಿಂತು ವರ್ಷಕಾಲ ತಪಸ್ಸು ಮಾಡಿದವರು. ಅವರ ತಪಸ್ಸಿಗೆ ಅಳತೆಗಳಿಲ್ಲ ಅನ್ನುವ ಹಾಗೆ ಮಹಾತಪಸ್ವಿ, ಕಠೋರ, ದೃಢ. ಅವರ ಒಂದು ಸಂದರ್ಭದಲ್ಲಿ ಆಶ್ರಮಕ್ಕೆ ಒಂದಿಷ್ಟು ಕಳ್ಳಕಾಕರು ದರೋಡೆ ಮಾಡಿದ ಹಣ ಇತ್ಯಾದಿ ಸಂಪತ್ತನ್ನು ದೋಚಿಕೊಂಡು ಓಡಿಕೊಂಡು ಬರ್ತಿರ್ತಾರೆ. ಬೆನ್ನಟ್ಟಿಕೊಂಡು ರಾಜಭಟರಿದ್ದಾರೆ. ಈ ರಾಜಭಟರು ಬಂದ ಭಯಕ್ಕೆ ಆಶ್ರಮದ ಒಳ ಹೊಕ್ಕು ಸಂಪತ್ತನ್ನು ಅವಿತಿಟ್ಟು ಅಲ್ಲಿ ತಾವು ಕೂಡ ಬಚ್ಚಿಟ್ಟುಕೊಳ್ತಾರೆ. ಆ ಕಳ್ಳಕಾಕರು, ದರೋಡೆಕೋರರು. ಇವನು ಕೈ ಎತ್ತಿ ನಿತ್ತವ ತನ್ನ ತಪಸ್ಸಿನಲ್ಲೇ ಇದ್ದಾನೆ. ರಾಜಭಟರು ಬರ್ತಾರೆ, ಇಲ್ಲಿ ಯಾರಾದರೂ ದರೋಡೆಕೋರರು ಬಂದಿದ್ರಾ ಅಂತ ಕೇಳಿದ್ರೆ ಇವನೇನು ಮಾತಾಡಲ್ಲ. ಮತ್ತೂ ಕೇಳಿದಾಗ ಅವನು ಉತ್ತರಿಸದೇ ಇದ್ದದ್ದು ನೋಡಿ ತಾವೇ ಒಂದಿಷ್ಟು ಹುಡುಕಾಟ ಮಾಡ್ತಾರೆ. ಒಳಗೆ ಆಶ್ರಮದ ಒಳಗೆ ಅಷ್ಟೂ ಕಳ್ಳಕಾಕರು ರೆಡ್ ಹ್ಯಾಂಡೆಡ್ ಸಿಕ್ಕಿಬಿಡ್ತಾರೆ. ಇಷ್ಟು ರೆಡ್ ಹ್ಯಾಂಡೆಡ್ ಒಬ್ಬರು ಒಳಗಿಟ್ಟುಕೊಂಡು ಇವ ಹೇಳಲ್ಲ ಅಂದರೆ ಇವನು ಅದರ ಪಾರ್ಟ್ ಇರಬೇಕು ಅಂತ ಹೇಳಿ ರಾಜಭಟ್ರು ಇವನನ್ನು ಸಹಿತವಾಗಿ ಕಳ್ಳರು ಸಿಕ್ಕಿದ್ದಾರೆ, ಕಳ್ಳನ ದೊರೆನೂ ಸಿಕ್ಕಿದ್ದಾನೆ ಅನ್ನುವ ಹಾಗೆ ಮಾಂಡವ್ಯರನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಮುಂದೆ ನಿಲ್ಲಿಸ್ತಾರೆ. ರಾಜ ಕೂಡ ವಿವೇಚನೆ ಇಲ್ಲದೆ ಯಾವ ವಿಮರ್ಶೆ ಮಾಡದೆ ಏಕಾಏಕಿ ಅವರಿಗೆ ನಾವು ಯಾವುದನ್ನು ಗಲ್ಲು ಶಿಕ್ಷೆ ಅಂತೇವಲ್ಲ ಅಂಥದ್ದನ್ನು ಶೂಲ ಶಿಕ್ಷೆ, ಶೂಲಕ್ಕೆ ಏರಿಸಿಬಿಟ್ಟು ಕೊಲ್ಲುವಂಥದ್ದು. ಶೂಲಕ್ಕೆ ಏರಿಸಿ ಕೊಲ್ಲುವಾಗ ಕುತ್ತಿಗೆಗೆ ಉರುಳಲ್ಲ, ಪೃಷ್ಠಕ್ಕೆ ಗುದದ್ವಾರಕ್ಕೆ ಆ ಶೂಲವನ್ನು ಹಾಕಿ ಅವರು ತಮ್ಮ ಪ್ರಾಣ ಬಿಡಬೇಕು ಆ ನೋವಿಗೆ, ವೇದನೆಗೆ. ಅಂಥದ್ದೊಂದು ಶಿಕ್ಷೆಯನ್ನು ಕೊಡ್ತಾರೆ. ಕಳ್ಳಕಾಕರೆಲ್ಲ
ಸತ್ತು ಹೋಗಿರ್ಬೋದು ಬೇಗನೆ. ಆದರೆ ಮಾಂಡವ್ಯರಿಗೆ ಅನೇಕ ವರ್ಷಗಳ ತಪಸ್ಸಿನ ಬಲ, ತಪೋಬಲದ ಜೊತೆಗೆ ಅವರಿಗೆ ಯಾವ ದೈಹಿಕವಾದ ಸ್ಥಿತಿ ಇತ್ತು ಅಂದರೆ ಅವ್ರಿಗೆ ಏನೂ ಗೊತ್ತಾಗದ ಸ್ಥಿತಿ ತಲುಪುವಂತಹ ಸಮಾಧಿಸ್ಥ ಅವಸ್ಥೆಗಳೆಲ್ಲ ಗೊತ್ತಿತ್ತೋ ಏನೋ. ಅವರು ಪದ್ಮಾಸನ ಹಾಕಿ ಆ ಶೂಲದ ಮೇಲೆ ಕೂತವರು ಪಕ್ಕನೆ ಸಾಯೋದಿಲ್ಲ, ಎಷ್ಟೋ ವರ್ಷಗಳ ಕಾಲ ಹಾಗೇ ಇರ್ತಾರೆ. ಇಷ್ಟ ಆಗುವಾಗ ಮಾತಿನಿಂದ ಮಾತಿಗೆ ದೊರೆಗೆ ಸುದ್ದಿ ಗೊತ್ತಾಗುತ್ತೆ, ಅವನು ಸಾಮಾನ್ಯನಲ್ಲ ಮಾಂಡವ್ಯ ಋಷಿ, ಅವನನ್ನು ಬಿಡುಗಡೆ ಮಾಡುವುದು ಒಳ್ಳೆಯದು ಅಂತ. ಈ ಮಾತುಗಳನ್ನು ಕೇಳಿ ರಾಜ ತಪ್ಪಿತಸ್ಥ ಭಾವದಿಂದ ಅದನ್ನು ಬೇಗನೆ ಅವರನ್ನು ಶೂಲಮುಕ್ತಗೊಳಿಸಿ ಅಂತ ಹೇಳಿ ಶೂಲವನ್ನು ತೆಗೀಲಿಕ್ಕೆ ಹೋದರೆ ಅದು ಎಷ್ಟೋ ಕಾಲದಿಂದ ಇದ್ದದ್ರಿಂದ ಶೂಲ ತೆಗೆಯುವುದು ಅವರಿಗೆ ಸಾಧ್ಯ ಆಗೋದಿಲ್ಲ. ಅಂತೂ ಇಂತೂ ಹೇಗೋ ಮಾಡಿ ಕಷ್ಟಪಟ್ಟು ಕತ್ತರಿಸುವಾಗ ಒಂದು ತುಂಡು ಮೊಳೆಯಂಥ ಭಾಗ ಒಳಗೆ ಉಳಿತದೆ. ನಿರಂತರ ವೇದನೆ ಮಾಂಡವ್ಯರಿಗೆ. ಅಣಿ ಅಂತ ಅದಕ್ಕೆ ಸಂಸ್ಕೃತದಲ್ಲಿ ಹೆಸರು. ಒಂದು ತುಂಡು ಮೊಳೆಯಂಥ ಭಾಗ ಉಳಿತದಲ್ಲ ಅದಕ್ಕೆ ಅಣಿ. ಅಣಿಯೇ ತುಳುವಿನಲ್ಲಿ ಮೊಳೆಗೆ ಆಣಿ ಅಂತಲೇ ಹೇಳೋದು. ಅಣಿಮಾಂಡವ್ಯರು ಅಂತ ಅದಕ್ಕೆ ಹೆಸರಾಯಿತು. ಅವರು ನಾನು ಇಷ್ಟೆಲ್ಲ ತಪಸ್ಸು ಮಾಡಿ ಇಂಥ ದಾರಿ ನಡೆದವನು, ನನಗೆ ಯಾಕೆ ಇಂಥದ್ದೊಂದು ಕಷ್ಟ ಬಂತು ಅಂತ ತಾನು ತನ್ನ ಒಳಗಿನ ದಿವ್ಯಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನೇರ ಯಮನ ಹತ್ರ ಹೋಗ್ತಾರೆ. ನನಗೆ ಯಾಕಯ್ಯ ಇಂಥ ಶಿಕ್ಷೆ ಆಯಿತು ಅಂತ. ಯಮ ಹೇಳ್ತಾನೆ, ನೀನು ಬಾಲ್ಯದಲ್ಲಿ ನಿನಗಿನ್ನೂ 12 ವರ್ಷಕ್ಕೆ ಮೊದಲು ಚಿಟ್ಟೆಯ ಪೃಷ್ಠಭಾಗ, ಚಿಟ್ಟೆ ಗೊತ್ತಲ್ಲ, ಪತಂಗ ಪಾತ್ರಗಿತ್ತಿ ಅಂತ ಏನಂತಿರೋಲ್ಲ, ಅದರ ಈ ಮಲ ಮಾಡುವ ಜಾಗ ಗುದದ್ವಾರದ ಹತ್ರ ನೀನು ಸೂಜಿಯಿಂದ ಚುಚ್ಚುತ್ತಿದ್ದಿ ಅಥವಾ ಹರಿತವಾದ ಒಂದು ಎಲೆಯಿಂದ ಚುಚ್ಚುತ್ತಿದ್ದಿ, ಮುಳ್ಳಿನಂಥ ಒಂದು ಭಾಗದಿಂದ ನೀನು ಚುಚ್ಚುತ್ತಿದ್ದಿ, ಅದಕ್ಕೆ ನಿನಗೆ ಈ ಶಿಕ್ಷೆ ಅಂತ. ಮಾಂಡವ್ಯರು ಬಹಳ ಕುಪಿತರಾಗ್ತಾರೆ. ಹೀಗೆ ಮಾಡಿದ್ದು ನನ್ನ ನೆನಪಿನ ಪಟಲದಲ್ಲೇ ಇಲ್ಲ. ಅದರ ಅರ್ಥ ನನಗಿನ್ನೂ ಬುದ್ಧಿ ತಿಳಿಯುವ ಮೊದಲು ತೀರಾ ಬಾಲಕನಿದ್ದಾಗ ಮಾಡಿರಬೇಕು. ಬಾಲಕನಾಗಿದ್ದಾಗ ಮಾಡುವುದು ಅಪರಾಧವಲ್ಲ. ನಾನೊಬ್ಬ ಬಾಲಕನಿದ್ದಾಗ, ಪುಟ್ಟ ಬಾಲಕನಿದ್ದಾಗ ಮಾಡಿದ್ದು ಅಪರಾಧವಲ್ಲ. ನನ್ನ ಬಾಲಾಪರಾಧಕ್ಕೆ ನೀನು ಶಿಕ್ಷೆ ಕೊಟ್ಟಿದ್ದಿ. ಆದ್ದರಿಂದ ನೀನು ಕೂಡ ನನಗೆ ಕೊಟ್ಟ ಶಿಕ್ಷೆಗೆ ಫಲವಾಗಿ ಒಂದಿಷ್ಟು ಕಾಲ ಮನುಷ್ಯ ಯೋನಿಯಲ್ಲಿ ಒಬ್ಬ ದಾಸಿಯ ಹೊಟ್ಟೆಯಲ್ಲಿ ಶೂದ್ರನಾಗಿ ಹುಟ್ಟುವಂತ ಯಮನಿಗೆ ಶಾಪ ಕೊಡ್ತಾರೆ ಅಣಿಮಾಂಡವ್ಯರು. ಅಷ್ಟು ಮಾತ್ರ ಅಲ್ಲ, ಅವರೊಂದು ಕಾನೂನು ಬರೆಯುತ್ತಾರೆ. ಇನ್ನು ಮುಂದೆ ಒಂದು ಹೊಸ ಕಾನೂನು ರಚಿಸ್ತೇನೆ ನಾನು. 14 ವರ್ಷದ ಒಳಗೆ ಯಾವುದಾದರೂ ಹುಡುಗ ಮಗು ಅಪರಾಧ ಮಾಡಿದರೆ ಅದು ಬಾಲಾಪರಾಧ ಅಂತ ಪರಿಗಣಿಸಬೇಕು, ಅದಕ್ಕೆ ಶಿಕ್ಷೆ ಕೊಡಲಿಕ್ಕಿಲ್ಲ. ಇವತ್ತಿಗೂ ಉಂಟಲ್ಲ ಅದೆಲ್ಲ. ನೋಡಿ, ಅಣಿಮಾಂಡವ್ಯರು ಮಾಡಿದ ಶಾಸ್ತ್ರ. ಹಿಂದೆಲ್ಲ ಋಷಿಮುನಿಗಳು ಶಾಸನ ಬರೀತಿದ್ರಂತೆ, ರಾಜರುಗಳು ಅನುಸರಿಸ್ತಿದ್ರು ಅಂತ ಹೇಳ್ತಾರೆ. ಮುಂದೆ ಕೂಡ ಅಂಥದ್ದೇ ಒಂದು ಘಟನೆ ಬರುತ್ತೆ. ಹಾಗೆ ಅಣಿಮಾಂಡವ್ಯರು ಮಾಡಿದ ಶಾಸನ 14 ವರ್ಷದ ಒಳಗೆ ಏನಾದರೂ ಅಪರಾಧ ಆದರೆ ಅದು ಕ್ಷಮ್ಯ, ಅದನ್ನು ಕ್ಷಮಿಸಬೇಕು, ಅಪರಾಧ ಅಲ್ಲ ಅದು ಅಂತ. ಬಾಲಕ ಇನ್ನು ಪುಟ್ಟ ಮೆಚುರಿಟಿ ಇಲ್ಲದೆ ಮಾಡಿದ್ದು ಅಂತ ಕ್ಷಮಿಸಬೇಕು ಅನ್ನೋ ಒಂದು ಹೊಸ ಕಾನೂನನ್ನು ಜಾರಿಗೆ ತರ್ತಾರೆ. ಆ ಪ್ರಕಾರವಾಗಿ ಅಣಿಮಾಂಡವ್ಯರ ಶಾಪದಿಂದ ಇವ ವಿದುರನಾಗಿ ಹುಟ್ಟಿದ್ದಾನೆ. ಆದ್ದರಿಂದ ಯಮಧರ್ಮರಾಯ ಸ್ವತಃ ಬಂದಿದ್ದಾನೆ ಅನ್ನುವ ಕಥಾಭಾಗವನ್ನು ಹೇಳ್ತಾರೆ. ಇಷ್ಟಾದ ಮೇಲೆ ಇತ್ತ ನಾವು ನೋಡ್ತಿದ್ದ ಹಾಗೇನೆ ಧೃತರಾಷ್ಟ್ರ ಬೆಳೆಯುತ್ತಿದ್ದಾನೆ, ಪಾಂಡು ಬೆಳೆಯುತ್ತಿದ್ದಾನೆ. ಅವರ ಬೆಳವಣಿಗೆ ಆಗುವವರೆಗೂ ಸಂಪೂರ್ಣ ಜವಾಬ್ದಾರಿಯನ್ನು ವಿದುರನ ಜೊತೆಗೆ ಸಮಾಲೋಚಿಸಿಕೊಳ್ತಾ, ಅಲ್ಲಲ್ಲಿ ಸತ್ಯವತಿಯ ಜೊತೆಗೆ ಅಭಿಪ್ರಾಯ ಕೇಳಿಕೊಳ್ತಾ ಸಂಪೂರ್ಣ ನೋಡಿಕೊಳ್ತಾ ಇರುವುದು ಭೀಷ್ಮಾಚಾರ್ಯರು. ಎಲ್ಲಿ ಕೂಡ ಚ್ಯುತಿ ಬರದ ಹಾಗೆ ಒಂದು ಹಂತ ಬರುವವರೆಗೆ ಆ ಧೃತರಾಷ್ಟ್ರ ಮತ್ತು ಪಾಂಡು ಒಂದಿಷ್ಟು ಮೆಚೂರ್ ಆಗ್ತಿದ್ದಾರೆ ಅನ್ನುವಾಗ ಮತ್ತೆ ವಿಚಾರಿಸಿಕೊಂಡು ಪರಸ್ಪರ ಮಾತುಕತೆ ಮಾಡಿ ಸತ್ಯವತಿ ಹತ್ರ ಮತ್ತು ವಿದುರನ ಜೊತೆಗೆ ಮಾತನಾಡಿ ಇವರಿಗೆ ಕನ್ಯೆ ಹುಡುಕಬೇಕಲ್ಲ ಅಂತ. ನೋಡಿ, ಭೀಷ್ಮಾಚಾರ್ಯರು ಎಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ ಅನ್ನುವುದಕ್ಕೆ. ಇವರಿಗೆ ಒಳ್ಳೆಯ ಕನ್ಯೆ ಹುಡುಕಬೇಕಲ್ಲ ಅಂತ. ಆಗ ಅದೇ ಹೊತ್ತಿಗೆ ಅವನಿಗೆ ಗೊತ್ತಾಗುತ್ತೆ, ಒಬ್ಬಳಿದ್ದಾಳೆ ಸುಬಲ ದೇಶದಲ್ಲಿ, ಒಬ್ಬಳು ಹೆಣ್ಮಗಳಿದ್ದಾಳೆ, ನಾನು ಆ ಸುಬಲ ರಾಜನನ್ನು ಕೇಳಿ ಅಲ್ಲಿಂದ ಕರ್ಕೊಂಡು ಬರ್ತೇನೆ ಅಂತ ಗಾಂಧಾರಿಯ ವಿಷಯವನ್ನು ತಿಳ್ಕೊಳ್ತಾರೆ. ಆ ಗಾಂಧಾರಿಯನ್ನು ಹುಡುಕಿಕೊಂಡು ಹೋಗ್ತಾರೆ. ಪರಸ್ಪರ ವಿದುರನ ಜೊತೆಗೆ ಮತ್ತು ಸತ್ಯವತಿಯ ಜೊತೆಗೆ ಮಾತನಾಡಿಕೊಂಡು ಆಗಬಹುದು ಅಂತ ಅವರು ಹೋಗಿ ಹುಡುಕಿಕೊಂಡು ಬಾ ಅಂದಾಗ ಅಲ್ಲಿ ಹೋಗಿ ಆ ಹುಡುಗಿಯನ್ನು ವಿಚಾರಿಸಲಾಗಿ ಮೊದಲು ಅವನು ಸುಬಲ ದೊರೆ ಇಲ್ಲ ಅಂತಾನೆ. ಧೃತರಾಷ್ಟ್ರ ಅಂದರೆ ಕುರುಡನಿಗೇನು ಹೆಣ್ಣನ್ನು ಕೊಡೋದು ಅಂತ. ಆದರೆ ಇಲ್ಲ ಮತ್ತೆ ಯೋಚನೆ ಮಾಡ್ತಾನೆ. ಭೀಷ್ಮಾಚಾರ್ಯರು ಎಲ್ಲ ಪರಾಕ್ರಮಗಳನ್ನು ಹೇಳುವಾಗ ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಕುರುವಂಶದ ಪ್ರಸಿದ್ಧಿಯನ್ನು ಕೇಳಲಾಗಿ ಆಗಬಹುದು ಅಂತ ಒಪ್ಪಿಕೊಳ್ತಾರೆ. ಹೀಗೆ ಒಪ್ಪಿಕೊಂಡ ನಂತರದಲ್ಲಿ
ಆ ಗಾಂಧಾರಿಯನ್ನ ಮನೆಗೆ ಕರ್ಕೊಂಡು ಬರಬೇಕು ಅನ್ನುವಾಗ ಒಂದು ಹೊಸ ವಿಷಯ ಗೊತ್ತಾಗುತ್ತೆ ಭೀಷ್ಮಾಚಾರ್ಯರಿಗೆ. ಅವಳು ಶಿವಪೂಜೆ ಮಾಡಿ 100 ವರ್ಷಗಳ ಕಾಲ ಶಿವಪೂಜೆ ಮಾಡಿ 100 ವರ್ಷಗಳ ಕಾಲ ಅಥವಾ ಎಷ್ಟೋ ಕಾಲ ಅವಳು 100 ಮಕ್ಕಳನ್ನು ಪಡೆಯುವ ಒಂದು ವರವನ್ನು ಪಡೆದಿರ್ತಾಳೆ. 100 ಮಕ್ಕಳನ್ನು ಪಡೆಯುವ ವರ ಪಡೆದಿದ್ದಾಳೆ ಈ ಗಾಂಧಾರಿ. ಅತ್ತ ವೇದವ್ಯಾಸರು ಹೇಳಿದ್ದಾರೆ, ಮೊದಲನೆಯ ಮಗ ಕುರುಡ ಹುಟ್ಟುತ್ತಾನೆ, ಅವನು 100 ಮಕ್ಕಳ ತಂದೆ ಆಗ್ತಾನೆ. ಈ ಕನೆಕ್ಷನ್ ಇಟ್ಕೊಂಡು ಭೀಷ್ಮಾಚಾರ್ಯರು ಎಣಿಸ್ತಾರೆ, ಹಾಗಾದರೆ ಇವಳನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡುವುದು ಒಳ್ಳೆಯದು. ಹೀಗೆ ಧೃತರಾಷ್ಟ್ರನಿಗೆ ಮದುವೆ ಮಾಡುವುದಕ್ಕೆ ಆ ನಿರ್ಣಯ ಕಾರಣವಾಗ್ತದೆ. ಅಂತೂ ಶಕುನಿ ಅಣ್ಣ ಅವನು ಬಂದು ಬಿಟ್ಟು ಹೋಗ್ತಾನೆ. ಬಿಟ್ಟು ಮದುವೆ ನಡೀತದೆ. ತನ್ನ ತಂದೆ ಹಿತವನ್ನೇ ಮಾಡ್ತಾರೆ, ಅವರು ಅಹಿತವನ್ನು ಮಾಡುವುದಿಲ್ಲ. ಕುರುಡನಿದ್ದರೂ ನನ್ನ ಅಪ್ಪ ಯೋಚಿಸಿಯೇ ಮಾಡಿದ್ದಾರೆ ಅಂತೆಲ್ಲ ಅವಳು ಗಾಂಧಾರಿ ಭಾವಿಸ್ತಾಳೆ. ಮತ್ತು ಏಕಕಾಲಕ್ಕೆ ಅವಳಿಗೆ ಅನಿಸುತ್ತೆ, ಇಲ್ಲ, ಅವನಿಗೆ ನೋಡಲಾಗದ ಯಾವುದು ಅನುಭವಗಳೆಲ್ಲ ಇವೆ, ಅದನ್ನು ನಾನು ನೋಡುವುದಿಲ್ಲ ಅಂತ ಅವಳು ತೀರ್ಮಾನ ಮಾಡಿದ್ಲು ಅಂತ. ಇಷ್ಟೇ ವಾಕ್ಯ ಇದೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲು ಅಂತ ಇಲ್ಲ, ಬಟ್ ಅದು ಅಂಡರ್ಸ್ಟುಡ್. ಬಟ್ ಈ ಮಾತು ಇದೆ, ಅವನಿಗೆ ಅನುಭವಕ್ಕೆ ಬಾರದ ಯಾವ ಅನುಭವಗಳು ನನಗೂ ಬೇಡ ಅಂತ ಅವಳು ತೀರ್ಮಾನ ಮಾಡಿ ಮದುವೆ ಆದ್ಲು ಅಂತ. ಹೀಗೆ ಅವರ ಮದುವೆ ಆಗತ್ತೆ. ಇತ್ತ ಇನ್ನೂ ಅವನಿಗೆ ಜವಾಬ್ದಾರಿಗಳಿವೆ ಅಲ್ಲ, ಪಾಂಡು ಮದುವೆ ಮಾಡಿಕೊಡ್ಬೇಕು. ಅಷ್ಟರಲ್ಲಿ ಅವನಿಗೆ ಗೊತ್ತಾಗುತ್ತೆ ಕುಂತಿ ಇದ್ದಾಳೆ ಅಂತ. ಕೋಸಲ ದೇಶದಲ್ಲಿ ಕುಂತಿ ಇದ್ದಾಳೆ, ಕುಂತಿ ಭೋಜನ ಮಗಳು, ಅವಳನ್ನು ಮದುವೆ ಮಾಡಿಕೊಡ್ಬಹುದು ಪಾಂಡುವಿಗೆ ಅಂತ ಯೋಚಿಸ್ತಾನೆ. ಅದನ್ನು ಪರಸ್ಪರ ಸಮಾಲೋಚಿಸಿ ಹೌದು ಅಂತ ಒಪ್ಪಿಗೆ ಆದಾಗ ಕುಂತಿಯ ಕಡೆಗೆ ಹೋಗ್ತಾನೆ. ವೈಶಂಪಾಯನರು ಮತ್ತೊಮ್ಮೆ ಕುಂತಿ ಮತ್ತು ಸೂರ್ಯನ ಮೂಲಕ ಕರ್ಣ ಹುಟ್ಟಿದ ಕಥೆಯನ್ನು ಪುನರಾವರ್ತಿಸ್ತಾರೆ. ನಾನು ಆಗೊಮ್ಮೆ ದೇವಾಂಶ ಸಂಭೂತರಾಗಿ ಯಾರೆಲ್ಲ ಬಂದರು ಅನ್ನುವಾಗ ಆ ಕಥೆ ಬಂದಿತ್ತಲ್ಲ, ಅದೇ ಕಥೆಯನ್ನು ಇಲ್ಲಿ ಜನಮೇಜಯನಿಗೆ ಪುನರಾವರ್ತಿಸ್ತಾರೆ. ಅಲ್ಲಿ ಅದನ್ನು ಉಗ್ರಶ್ರವಸ್ಸು ಮತ್ತು ಶೌನಕಾದಿಗಳ ನಡುವೆ ಸಂಭಾಷಣೆ, ಇಲ್ಲಿ ಅದು ನೇರವಾಗಿ ಜನಮೇಜಯ ವೈಶಂಪಾಯನರ ಸಂಭಾಷಣೆ. ಕಥೆ ವ್ಯತ್ಯಾಸ ಏನೂ ಇಲ್ಲ. ಆ ಕಥೆಯಲ್ಲಿ ಒಂದು ಭಾಗ ಏನಿದೆ ಅಂದರೆ, ನಮಗೆ ಮೊದಲು ಬರಲ್ಲ, ಇಲ್ಲಿ ಬರುತ್ತೆ. ತನ್ನ ವಜ್ರ ಕವಚ ಕುಂಡಲಗಳನ್ನು ಕತ್ತರಿಸಿಕೊಟ್ಟು ವಿಕರ್ತನ ಅಂತ ಅಲ್ಲಿ ಹೆಸರಿತ್ತು, ವಿಕರ್ತನನೇ ಕರ್ಣ ಅನ್ನುವ ಇನ್ನೊಂದು ಹೆಸರು ಅಂತ. ಹಾಗಾಗಿ ವಿಕರ್ತನ ಕತ್ತರಿಸಿಕೊಟ್ಟು ಕರ್ಣನಾದ. ಸೊ ಕರ್ಣ ಅನ್ನುವ ಮಗನ ಕುರಿತು ಇಷ್ಟು ಜನಮೇಜಯನಿಗೆ ಹೇಳ್ತಾರೆ. ಮುಂದೆ ಕುಂತಿಯನ್ನು ಮದುವೆ ಆಗುವುದು ಅಂತ ಕರ್ಕೊಂಡು ಬರಲಾಗ್ತದೆ. ಪಾಂಡುವಿಗೆ ಬಹಳ ವೈಭವದಿಂದ ಮದುವೆ ಮಾಡಿಸ್ಕೊಡ್ತಾರೆ. ಇದಾದಾಗ ಮದ್ರ ದೇಶದಲ್ಲಿ ಮಾದ್ರಿ ಇದ್ದಾಳೆ. ಈ ಮದ್ರ ರಾಜ ಯಾರು ಅಂದರೆ ಶಲ್ಯ. ಶಲ್ಯನಿಗೆ ತಂಗಿ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಪಾಂಡುವಿಗೆ ಇನ್ನೊಂದು ಹೆಂಡತಿ ಇರಲಿ ಅಂತ ಭೀಷ್ಮಾಚಾರ್ಯರು ಮತ್ತೆ ಡಿಸ್ಕಸ್ ಮಾಡ್ತಾರೆ. ಅದು ಯಾಕೋ ಅಂದರೆ ಒಂದು ಸೂಚನೆ ಇತ್ತಲ್ಲ, ಇವನು ವಂಶ ಮುಂದುವರಿಸುವವನು ಅಂತ. ಅದಕ್ಕೋ ಏನೋ ಭೀಷ್ಮಾಚಾರ್ಯರು ತನ್ನಷ್ಟಕ್ಕೆ ಮತ್ತೆ ವಿದುರ ಮತ್ತು ಸತ್ಯವತಿಯ ಜೊತೆಗೆ ಒಂದು ಸಂಭಾಷಣೆ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾರೆ. ಹಾಗೆ ಕರ್ಕೊಂಡು ಬಂದಾಗ ಈ ಶಲ್ಯ ಹೇಳ್ತಾನೆ, ಮದುವೆ ಎಲ್ಲ ಮಾಡಿಸೋದಕ್ಕೆ ಅಡ್ಡಿ ಇಲ್ಲ, ಆದರೆ ಕನ್ಯಾಶುಲ್ಕ ಕೊಡಬೇಕು ಅಂತ. ಹಾಗೆ ಶಲ್ಯನಿಗೆ ಕನ್ಯಾಶುಲ್ಕ ಕೊಟ್ಟು ಮದುವೆ ಮಾಡಿಸಿದ ಕಾರಣವಾಗಿ ಅದು ಆರ್ಷ ವಿವಾಹವಾಗ್ತದೆ. ಹಾಗೆ ಆ ಮದ್ರ ಅಲ್ಲಿಂದ ಅದು ಮದ್ರ ದೇಶದ ರಾಣಿ ಅಥವಾ ತಂಗಿ ಆದದ್ರಿಂದ ಅವಳು ಮಾದ್ರಿ ಅಂತ ಅವಳ ಹೆಸರಾಗಿ ಮಾದ್ರಿಯನ್ನು ಕೂಡ ಪಾಂಡುವಿಗೆ ಮದುವೆ ಮಾಡಿಸಿ ಕೊಡಲಾಗ್ತದೆ. ಧೃತರಾಷ್ಟ್ರ ಕುರುಡನಿದ್ದರಿಂದ ಈ ಮಧ್ಯೆ ಪಾಂಡುವಿಗೆ ಸಿಂಹಾಸನವನ್ನ ಕೊಡ್ತಾರೆ. ಕುರುಡನಿದ್ದು ರಾಜ್ಯಭಾರ ಮಾಡುವುದು ಕಷ್ಟ ಅಂತ. ಪಾಂಡು ಎಂಥ ಒಳ್ಳೆ ರಾಜ್ಯಭಾರ ಮಾಡ್ತಾನೆ, ಸಾಕಷ್ಟು ಹೆಸರು ವಿಸ್ತಾರ, ಭೂಮಂಡಲದಲ್ಲಿ ಎಷ್ಟೋ ಜಾಗಗಳನ್ನು ಅವನು, ಅಲ್ಲಿ ದಾಶಾರಣ ಅಂತ ಒಬ್ಬ ರಾಜ ಇರ್ತಾನೆ, ಅವನನ್ನು ಸೋಲಿಸ್ತಾನೆ. ದೀರ್ಘ ಅಂತ ಒಬ್ಬ ರಾಜ ಇರ್ತಾನೆ, ಅವನನ್ನು ಕೊಂದು ಅವನ ರಾಜ್ಯ ಸಂಪಾದನೆ ಮಾಡ್ತಾನೆ. ಹೀಗೆಲ್ಲ ಅವನ ರಾಜ್ಯ ವಿಸ್ತಾರ ಆಗುತ್ತೆ. ಕುರು, ಚೇದಿ, ವಿದೇಹಿ ಹೀಗೆಲ್ಲ ದೇಶಗಳನ್ನು ಅವನು ವಿಸ್ತರಿಸ್ತಾ ಬರ್ತಾನೆ. ಜನ ಮಾತಾಡ್ಕೊಳ್ತಾರೆ, ಶಾಂತನು ಮತ್ತು ಭರತನ ಕಾಲದ ಒಂದು ರಾಜ್ಯಭಾರದ ನೆನಪಾಗ್ತಿದೆ, ಆ ಪರಿ ಪಾಂಡು ರಾಜ್ಯಭಾರ. ಹೀಗೆ ರಾಜ್ಯಭಾರ ಮಾಡ್ತಿದ್ದಂತಹ ಪಾಂಡು ತನ್ನ ರಾಜ್ಯಭಾರದ ದಂಡೆತ್ತಿ ಹೋಗುವ ಎಲ್ಲ ಕಾರ್ಯ ಮುಗಿಸಿ ಒಂದಿಷ್ಟು ರಾಜ್ಯಭಾರವನ್ನು ವಿಸ್ತರಿಸಿ ರಾಜ್ಯವನ್ನು ವಿಸ್ತರಿಸಿ ಎಲ್ಲ ಆದಮೇಲೆ ಅವರದ್ದೊಂದು ಇರುತ್ತಲ್ಲ ವಿಹಾರ ಹೋಗುವುದು ಅಂತ, ವನವಿಹಾರ ಹೋಗೋಣ ಅಂತ ಇಬ್ಬರು ಹೆಂಡಂದಿರನ್ನು ಕರ್ಕೊಂಡು ವನವಿಹಾರ ಹೋಗ್ತಾನೆ. ಈ ವನವಿಹಾರ ಹೋದಾಗ ಅಲ್ಲಿ ಒಂದು ಭಾಗಕ್ಕೆ ಹೋದ ಅನ್ನುವಷ್ಟಕ್ಕೆ ನಿಂತಿತು. ಇತ್ತ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಸಂತಾನ ಅಪೇಕ್ಷೆಯಾಗಿ ವ್ಯಾಸರನ್ನು ಪ್ರಾರ್ಥಿಸ್ತಾಳೆ. ನಿನಗೆ 100 ಮಕ್ಕಳ ಅನುಗ್ರಹ ಇದೆ ಅಂತ ಅವಳಿಗೆ ಆಶೀರ್ವಾದ ಆಗುತ್ತೆ. ಅದಕ್ಕೆ ಪ್ರತಿಫಲವಾಗಿ ಗಾಂಧಾರಿಗೆ ಒಂದು ದಿನ ಗರ್ಭಿಣಿ ಅನ್ನೋದು ಗೊತ್ತಾಗುತ್ತೆ. ಗರ್ಭಿಣಿ ಆದಳು ಅನ್ನೋದನ್ನು ಗೊತ್ತಾದರೂ ಕೂಡ ಅವಳ ಗರ್ಭ ಅದು 9 ತಿಂಗಳಲ್ಲಿ ಪ್ರಸವ ಆಗೋದಿಲ್ಲ. ಅವಳು ಕಾಯ್ತಲೇ ಇರ್ತಾಳೆ. ಅತ್ತ ವನ ವಿಹಾರಕ್ಕೆ ಹೋದ ಪಾಂಡು
ಮತ್ತು ಕುಂತಿಮಾದ್ರಿಯರ ಇತರ ಸುದ್ದಿಗಳನ್ನೇನೂ ಇಲ್ಲಿ ವೈಶಂಪಾಯನರು ಹೇಳೋದಿಲ್ಲ. ಅವರು ಏಕಾಏಕಿ ಹೇಳ್ತಾರೆ, ಅತ್ತ ಯುಧಿಷ್ಠಿರ ಹುಟ್ಟಿದ ಸುದ್ದಿ ಇಲ್ಲಿ ಗಾಂಧಾರಿಗೆ ಗೊತ್ತಾಗುತ್ತೆ. 2 ವರ್ಷ ಆಯಿತು, ಗರ್ಭದಿಂದ ಮಕ್ಕಳು ಬರಲ್ಲ, ಇವಳು ಅದನ್ನು ಹಿಸುಕ್ತಾಳೆ. ಹೊಟ್ಟೆಯನ್ನು ಹಿಸುಕಿದಾಗ ಹುಟ್ಟುವ ಒಂದು ಲೋಹದ ಪಿಂಡದ ಹಾಗೆ ಗರ್ಭದಿಂದ ಹೊರಗೆ ಬರುತ್ತೆ. ವೇದವ್ಯಾಸರು ಕಾಣಿಸಿಕೊಳ್ತಾರೆ, ನೀನು ಈ ಲೋಹದ ಪಿಂಡ ಅಂತ ಇದನ್ನು ಹೀಗೆ ಹಿಸುಕಬಾರ್ದಿತ್ತು, ನೀನು ಇಷ್ಟು ಬೇಗ ತಾಳ್ಮೆ ಕಳೆದುಕೊಳ್ಳಬಾರದಿತ್ತು, ನಿನಗೆ 100 ಮಕ್ಕಳ ಅನುಗ್ರಹವಿತ್ತು, ನೀನು ಅದನ್ನು ಅವಸರಿಸಿದಿ, ಈಗಲೂ ತಡವಾಗಲಿಲ್ಲ, ಬೇಗನೆ ಘೃತದ ಮಡಕೆಗಳನ್ನು, ಘೃತ ಕುಂಭಗಳನ್ನು ಸಿದ್ಧ ಮಾಡು, ಘೃತ ಭಾಂಡಗಳನ್ನು ಸಿದ್ಧ ಮಾಡು, 100 ಘೃತ ಭಾಂಡ, ತುಪ್ಪ ಹಾಕಿದ ಭಾಂಡ ಸಿದ್ಧ ಮಾಡು ಅಂತ ಆದೇಶಿಸ್ತಾರೆ. ಯಥಾ ಪ್ರಕಾರ ಗಾಂಧಾರಿಗೆ ಹೇಳ್ತಾರೆ, ನೀನು ಇದನ್ನು ಒಂದು ಶೀತೋದಕದಿಂದ ಸಿಂಚನ ಮಾಡು, ತಂಪು ನೀರಿನಿಂದ ಈ ಲೋಹದ ಮುದ್ದೆ ಹಾಗೆ ಇರುವ ಅಂಡದಂತಹ ಸ್ಥಿತಿಯನ್ನು ಸಿಂಚನ ಮಾಡು, ನೀರು ಸಿಂಚನ ಮಾಡು ಅಂದರು. ಆ ನೀರು ಸಿಂಚನ ಮಾಡಿದ ತಕ್ಷಣ ಅವು 100 ಗಿಣ್ಣಿನ, ಅಂದರೆ ಒಂದೊಂದು ಗಿಣ್ಣು ಅಂತ ಸಣ್ಣ ಸಣ್ಣ ತುಕುಡಿ 100 ಜೀವರೂಪಗಳ ಹಾಗೆ ಪ್ರತ್ಯೇಕವಾಗ್ತವಂತೆ. ನೀರು ಸಿಂಚನ ಮಾಡಿದ ಕೂಡಲೇ ಮಂತ್ರ ಪುರಸ್ಸರವಾಗಿ ಒಂದೊಂದು ಗಿಣ್ಣನ್ನು ತೆಗೆದು ವೇದವ್ಯಾಸರು ಗಡಿಗೆಯಲ್ಲಿ ಇಡ್ತಾ ಇದ್ದಾರೆ. 100 ಗಡಿಗೆಗಳನ್ನು ಸಿದ್ಧ ಮಾಡಿದ್ದಾಳೆ ದಾಸಿ, ಇವರು ಇಡ್ತಾ ಇದ್ದಾರೆ. ಅಲ್ಲಿ ಕೂತು ಅದನ್ನು ನೋಡ್ತಾ ಇರುವ ಗಾಂಧಾರಿ ತನ್ನಷ್ಟಕ್ಕೆ ಮನಸ್ಸಿನಲ್ಲೇ ಅಂದುಕೊಂಡ್ಲಂತೆ, ನನಗೆ 100 ಪುತ್ರರನ್ನೇ ಕರುಣಿಸಿದ್ದಾರಲ್ಲ ವೇದವ್ಯಾಸರು, ನನಗೊಬ್ಬಳು ಮಗಳಿದ್ದರೆ ಚೆನ್ನಾಗಿತ್ತು. ಮಗಳಾದರೆ ಅಳಿಯ ಅನ್ನುವ ಒಂದು ಹೊಸ ಬಾಂಧವ್ಯ ಬೆಳೀತದೆ, ಅಳಿಯನ ಸಂತೋಷವೇ ಬೇರೆ. ನನಗೆ ಅಳಿಯನ ಸಂತೋಷ, ಅಳಿಯನ ಬಾಂಧವ್ಯ ಇಲ್ಲವಾಗ್ತದಲ್ಲ, ಒಂದು ಮಗಳನ್ನು ಕರುಣಿಸಿದರೆ ಒಳ್ಳೆಯದು ವ್ಯಾಸರೇ ಅಂತ ತನ್ಪಾಡಿಗೆ ಮನಸ್ಸಲ್ಲಿ ಅಂತಿದ್ಲಂತೆ. ವೇದವ್ಯಾಸರು ಒಮ್ಮೆ ಅವಳನ್ನು ನೋಡಿ ನಕ್ಕರಂತೆ. ಆ ಘೃತದ ಕುಂಭಗಳಲ್ಲೆಲ್ಲ ಹಾಕ್ತಾ ಹಾಕ್ತಾ ಬಂದ ಹಾಗೆ 100 ಆಗಿದ್ದ ಗಿಣ್ಣುಗಳು 101ನೇದೊಂದು ಉಳಿಯಿತು. ಆ 101ನೇದನ್ನು ವೇದವ್ಯಾಸರು ಎತ್ತಿಕೊಂಡು, ಇದು ನಿನಗೆ ಅಪೇಕ್ಷೆ ಇತ್ತಲ್ಲ ಗಾಂಧಾರಿ, ಒಂದು ಹೆಣ್ಣು ಮಗು ಬೇಕು ಅಂತ, ಅದಕ್ಕಾಗಿ ಇದು ಸಿದ್ಧವಾಗಿದೆ, 101ನೆಯ ಘೃತದ ಭಾಂಡ ತನ್ನಿ ಅಂತ ಹೇಳಿ ಅದನ್ನು ಆ ಭಾಂಡದ ಒಳಗೆ ಹಾಕಿ ಅದನ್ನು ಮುಚ್ಚಿಟ್ಟು ಇನ್ನು 2 ವರ್ಷಗಳ ಕಾಲ ಯಾವುದೇ ರಹಸ್ಯ ಸ್ಥಳದಲ್ಲಿ ಇದಿರಬೇಕು, ಯಾವುದೇ ಕಾರಣಕ್ಕೂ ಮುಟ್ಟಬಾರದು, ಬಾಯಿ ತೆಗೆದು ನೋಡಬಾರದು ಅಂತ ಅವಳ ತಾಳ್ಮೆಯ ಪರೀಕ್ಷೆಯನ್ನು ಮತ್ತೊಮ್ಮೆ ಮಾಡಿಸಿ ಅವಳಿಗೆ ಆದೇಶಿಸಿ ಹೊರಟು ಹೋದರು. ಅದಾಗಿ 2 ವರ್ಷಗಳ ಬಳಿಕ ಒಂದು ದಿನ ದುರ್ಯೋಧನ ಹುಟ್ಟುತ್ತಾನೆ. ಈ ದುರ್ಯೋಧನ ಹುಟ್ಟುವಾಗ ನರಿಗಳು ಊಳಿಡ್ತವೆ, ಕತ್ತೆಗಳು ಕೆರಚಿಕೊಳ್ತವೆ, ಅಗ್ನಿ ಎಲ್ಲ ದಿಕ್ಕುಗಳಲ್ಲಿ ಕಾಣಿಸಿಕೊಳ್ತದೆ, ಸುಂಟರ ಗಾಳಿಯ ಭಾರಿ ಆರ್ಭಟ. ತಕ್ಷಣ ಧೃತರಾಷ್ಟ್ರ ಕುರುಡನಾದರೂ ಇವೆಲ್ಲ ಕೇಳ್ತಾವಲ್ಲ, ಅವನು ಶಕುನಶಾಸ್ತ್ರ ಹೇಳುವವರನ್ನು, ಆಮೇಲೆ ಬಹಳ ಬಹಳ ವಿದ್ವಾಂಸರು, ಬ್ರಾಹ್ಮಣರು, ಕುಂಡಲಿ ಬರೆಯುವವರನ್ನು, ಜ್ಯೋತಿಷ್ಶಾಸ್ತ್ರಗಳನ್ನು ಕರೀತಾನೆ. ಕರೆದು ಅವ್ರ ಜೊತೆಗೆ ವಿದುರ ಮೊದಲಾದವರನ್ನು, ಭೀಷ್ಮ ಮೊದಲಾದವರನ್ನು ಕರೀತಾನೆ. ಕರೆದು ಸ್ವಲ್ಪ ಈ ಹುಡುಗ ಹುಟ್ಟಿದ ಸಮಯ ಇತ್ಯಾದಿ ನೋಡಿ ನನಗೆ ಹೇಳಿ ಅಂತ ಎಲ್ಲ ಹಿರಿಯರು ಪರಸ್ಪರ ಜಿಜ್ಞಾಸೆ ಮಾಡಿ. ನೋಡಿ, ಈ ಪ್ರಶ್ನೆ ಕೇಳುವಾಗ ಅವನು ಹೇಗೆ ಕೇಳ್ತಾನೆ, ಈ ಹುಡುಗ ನನಗೆ ಹುಟ್ಟಿದ ಮೊದಲ ಮಗ, ಇವನಿಗೆ ರಾಜನಾಗುವ ಯೋಗ ಉಂಟೋ ಇಲ್ಲವೋ ಹೇಳಿ ಅಂತ ಪ್ರಶ್ನೆ. ಈ ಪ್ರಶ್ನೆ ಕೇಳುವಾಗ ಮತ್ತೆ ಜೋರ್ ಕತ್ತೆ ಕೂಗಿದ್ವಂತೆ, ಮತ್ತೆ ನರಿಗಳು ಜೋರು ಅರಚಿದ್ವಂತೆ, ಮತ್ತೆ ಸುಂಟರ ಗಾಳಿ, ಮತ್ತೆ ಅಗ್ನಿ. ಶಕುನಶಾಸ್ತ್ರದ ಒಂದು ಮಾತಿದೆ, ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಶಕುನದ ಪ್ರಶ್ನೆ ಕೇಳುವಾಗ ಯಾವ ಧ್ವನಿ ಹೊರಗಿಂದ ಬರುತ್ತೆ ಅದರ ಮೂಲಕವೇ ಎಷ್ಟೋ ಸಾರಿ ಅವರು ಶಾಸ್ತ್ರ ಹೇಳ್ಬಿಡ್ತಾರೆ. ಉದಾಹರಣೆಗೆ ಒಂದು ಜಾಗ ತೋರ್ಸಕ್ಕೆ ನಾನು ನಮ್ಮ ಒಬ್ಬರು ಮಿತ್ರರನ್ನು ಕರ್ಕೊಂಡು ಹೋಗಿದ್ದೆ. ಈ ಜಾಗ ನೋಡಿ ಅವರು ತಗೋಬೇಕಂತಾರೆ, ಸ್ವಲ್ಪ ನೋಡಿ ಹೇಳಿಪ್ಪ ಅಂತ. ಅವ್ರು ಹಿಂಗೆ ಆ ಜಾಗಕ್ಕೆ ಕಾಲಿಟ್ಟವರೇ ಮರಳಿ ಬಂದರು. ಯಾಕಪ್ಪ, ಯಾಕೆ ಮರಳಿ ಬಂದ್ರಿ ಅಂದೆ ನಾನು. ಅವ್ರು ಹೇಳಿದರು, ನಾನು ಹೀಗೆ ಕಾಲಿಡುವಾಗ ಆಚೆ ಕಡೆ ಕೊಳಲಿನ ಧ್ವನಿ ಕೇಳಿತು, ಇನ್ನು ಶಾಸ್ತ್ರ ಹೇಳಲಿಕ್ಕಿಲ್ಲ, ಅದು ಆಗ್ಬಹುದು. ಇದು ಈ ಥರ ಏನೋ ಶಕುನವನ್ನು ಅವರು ಸೂಚನೆಯಾಗಿ ತಗೊಳ್ತಾರೆ. ಅದು ಕೊಳಲು, ಅದು ಮೃದಂಗ, ಈ ಥರ ಕೆಲವು ಅವರ ಯಾವುದೋ ಸೂಚನೆಗಳನ್ನು ಕೆಲವೇ ಸಾಧನಗಳಿಗೆ ಅನ್ವಯಿಸ್ತಾರೆ, ಎಲ್ಲಕ್ಕೂ ಅಲ್ಲ. ಹಾಗೆ ಕೆಟ್ಟದ್ದಕ್ಕೆ ಕೆಲವು ಸೂಚನೆ ಅಂತ ತಗೊಳ್ತಾರೆ ಅಂತ ಕಾಣಿಸುತ್ತೆ. ವಿದುರ ಕೂಡಲೇ ಹೇಳ್ತಾನೆ, ಎಲ್ಲರ ಜೊತೆಗೆ ಸಮಾಲೋಚಿಸಿ ಈಗ ಉಂಟಾದ ಎಲ್ಲ ಶಕುನಗಳನ್ನು ನೋಡಿ, ಇವನು ವಂಶನಾಶಕನಾಗ್ತಾನೆ, ಇವನನ್ನು
ಬಿಟ್ಟರೆ, ವಂಶದಿಂದ ನೀವು ವಿಸರ್ಜಿಸಿದರೆ 99 ಮಕ್ಕಳು ಉಳಿಯುತ್ತಾರೆ. 99 ಮಕ್ಕಳ ಮತ್ತು ವಂಶದ ಏಳಿಗೆಯ ಉದ್ದೇಶದಿಂದ ಇವನನ್ನು ವಿಸರ್ಜಿಸುವುದು ಒಳ್ಳೆಯದು, ಬಿಟ್ಟು ಬಿಡುವುದು ಒಳ್ಳೆಯದು ಅಂತ ಒಂದು ಮಾತು ಇದೆ. ವಂಶಕ್ಕೆ ಒಳಿತಾಗುವುದಿದ್ದರೆ ಒಬ್ಬನನ್ನು ತ್ಯಾಗ ಮಾಡಬೇಕು ಅಂತ. ವಂಶದಲ್ಲಿ ಒಬ್ಬ ಕೆಟ್ಟವ ಇದ್ದ ಅಂತ ಇಟ್ಕೊಳ್ಳಿ, ಎಲ್ಲ ಒಳ್ಳೆಯವರಿದ್ರು, ಅವನನ್ನು ಬಿಡಬೇಕು ಅಂತ ಶಾಸ್ತ್ರ. ಅವನನ್ನು ಮಗ ಅಂತ ಕರ್ಕೋಬಾರ್ದು, ಹೊರಗೆ ಹಾಕಬೇಕು ಅಂತ ಶಾಸ್ತ್ರ. ವೇನನನ್ನು ಹಾಗೆ ಹೊರಗೆ ಹಾಕಿದ್ದು ನಿಮಗೆ ಗೊತ್ತಿರ್ಬೋದು. ಸಗರನ ಕಥೆಯಲ್ಲೂ ಇಂಥದ್ದೆಲ್ಲ ಬರುತ್ತೆ. ಅವನು ಯಾವ ಈ ಅಸಮಂಜಸ ಅನ್ನುವ ಬರೇ ಮಕ್ಕಳು ಕತ್ತು ಹಿಸುಕಿಕೊಳ್ತಿದ್ದ. ಸಗರನ ಮಕ್ಕಳಲ್ಲಿ ಒಬ್ಬ ಅವನು. ಈ 60,000 ಮಕ್ಕಳು ಒಳ್ಳೆಯವರು, ಇವ ಒಬ್ಬ ಮಹಾದುಷ್ಟ. ಅವನನ್ನು ಹೊರಗೆ ಹಾಕಿಬಿಡ್ತಾನೆ ಸಗರ ರಾಜ. ರಾಮಾಯಣದಲ್ಲಿ ಬರುತ್ತೆ ಆ ಘಟನೆ. ಹಾಗೆ ಇಲ್ಲಿ ವಿದುರನ ಸೂಚನೆ ಏನು ಅಂದರೆ, ಇವನನ್ನು ತ್ಯಾಗ ಮಾಡಿ, ಇವನನ್ನು ಹೊರಗೆ ಹಾಕಿ, ಇಲ್ಲದ್ರೆ ವಂಶ ನಿರ್ವಂಶ ಆಗತ್ತೆ ಸೂಚನೆ. ಇನ್ನು ಒಂದು ವಂಶ ಒಳ್ಳೆಯದಾಗುವುದಕ್ಕೆ ಒಬ್ಬನನ್ನು ಹೊರಗೆ ಹಾಕುವುದು ಧರ್ಮಶಾಸ್ತ್ರದ ಪ್ರಕಾರ ಅತ್ಯಂತ ಶೋಭನೀಯ. ಎರಡನೆಯದು, ಒಂದು ಹಳ್ಳಿ ಒಳ್ಳೆಯದಾಗುತ್ತದಾದರೆ, ಹಳ್ಳಿಗೆ ಒಳಿತು ಉಂಟಾಗ್ತದಾದರೆ, ಯಾವುದೋ ಒಂದು ಕುಲ ಅಲ್ಲಿ ಕೆಡುಕಿದ್ರೆ ಆ ಕುಲದವರನ್ನೇ ಹೊರಗೆ ಹಾಕಬಹುದು. ಇದನ್ನು ಹೇಳುತ್ತೆ ಧರ್ಮಶಾಸ್ತ್ರ. ಒಂದು ವೇಳೆ ದೇಶದಲ್ಲಿ ಒಬ್ಬ ಹಳ್ಳಿಯೇ, ಇಡೀ ಹಳ್ಳಿಯೇ ದೇಶದ ಹೆಸರಿಗೆ ಕಳಂಕಪ್ರಾಯವಾದರೆ ಆ ಹಳ್ಳಿಯನ್ನೇ ತ್ಯಾಗ ಮಾಡಬಹುದು. ಆತ್ಮೋದ್ಧಾರಕ್ಕಾಗಿ ಪ್ರಪಂಚವನ್ನೇ ತ್ಯಾಗ ಮಾಡಬಹುದು. ಇದು ಧರ್ಮಶಾಸ್ತ್ರ 4 ಹೇಳುತ್ತೆ. ಹಾಗಾಗಿ ಅವನು ಧರ್ಮಶಾಸ್ತ್ರ ಹೇಳಿರ್ತಾನೆ, ವಿದುರ ಏನೂ ದೋಷ ಹೇಳಿಲ್ಲ. ಕುಟುಂಬ ಕಳಂಕಿ, ಕುಟುಂಬ ಉಳಿಯಬೇಕಾದ್ರೆ ಇವನನ್ನು ತ್ಯಾಗ ಮಾಡಬಹುದು, ತ್ಯಾಗ ಮಾಡು ಅಂತ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಜಿಜ್ಞಾಸುಗಳು ವ್ಯಾಖ್ಯಾನಕಾರರು, ಯಾಕೆ ಇವ ದೊರೆ ಆಗ್ತಾನ ಅಂತ ಪ್ರಶ್ನೆ ಕೇಳಿದ ಅಂತ. ಈ ದೊರೆ ಆಗ್ತಾನ ಪ್ರಶ್ನೆ ಕೇಳಿದ್ದು ಒಂದು ಶಕುನವನ್ನು ಕೇಳಿ, ಇಷ್ಟೆಲ್ಲ ಕೆಟ್ಟ ಶಕುನ ಬಂತಲ್ಲ ಅದಕ್ಕೆ ಭಯಪಟ್ಟು. ಇನ್ನೊಂದು ಯಾಕೆ ಕೇಳಿದ ಅಂದರೆ, ಧೃತರಾಷ್ಟ್ರ ದೊಡ್ಡವನಿದ್ರು ಕುರುಡ ಅಂತ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿರ್ಲಿಲ್ಲ, ಪಾಂಡುನ ಕೂಡಿಸಿದ್ದಾರೆ. ಅವನಿಗೇನು, ನಾನು ದೊಡ್ಡವ, ನನ್ನ ಕಣ್ಣಿರಲಿಲ್ಲ, ನಾನು ಕಣ್ಣಿಲ್ಲ ಅದರಿಂದ ಪಾಂಡು ಕೂತಿದ್ದಾನೆ, ನೆಕ್ಸ್ಟ್ ನನ್ನ ಮಗ ಅಲ್ವಾ ಉತ್ತರಾಧಿಕಾರಿ, ಅವ ರಾಜ ಆಗ್ತಾನ ಅಂತ ಇವರ ಮನಸ್ಸಿನಲ್ಲಿ ಹೇಗುಂಟು ಅಂತ ಪರೀಕ್ಷೆ ಮಾಡಿದ್ದು ಅಂತ. ಧೃತರಾಷ್ಟ್ರನಿಗೆ ಅಲ್ಲೇ ಪ್ರಾರಂಭ ಆಗಿದೆ ಮನಸ್ಸು. ಇವರ ಒಳಗಿಂದ ಇನ್ನೂ ಅವರು ಪಾಂಡುವನ್ನೇ ಉತ್ತರಾಧಿಕಾರಿ ಮಾಡ್ತಾರ, ಪಾಂಡುರ ಮಕ್ಕಳನ್ನೇ ಮುಂದುವರಿಸ್ತಾರ ಅಂತ ಒಂದಿತ್ತು, ಅದಕ್ಕೆ ಕೇಳಿದ ಅಂತ. ಹುಟ್ಟಿನಲ್ಲಿ ಹೀಗೆಲ್ಲ ಆಗಿ ದುರ್ಯೋಧನ ಹುಡ್ತಾನೆ. ಮುಂದೆ ಒಬ್ಬೊಬ್ಬರಾಗಿ 100 ಜನ. ಆ 101ನೆಯ ಹೆಣ್ಣು ಮಗಳು ದುಶ್ಶಲೆ. 100 ಜನರ ಹೆಸರು, ಅದು ದುಶ್ಯಾಸನ, ದುಸ್ಸಹ, ಹೀಗೆ ವಿಂದ ಅನುವಿಂದ ಒಂದು 100 ಹೆಸರುಗಳಿವೆ. ಕೆಟ್ಟವ್ರ ಹೆಸರು ಬಹಳ ಯಾಕೆ ಹೇಳೋದು ಅಂತ ನಾನು ಹೇಳಲ್ಲ, ಮಾಡಿದವರು ಪಾಪ ಆಡಿದವರು ಬಾಯಲ್ಲಿ ಅಂತ ಒಂದು ಮಾತಿದೆಯಲ್ಲ, ಅದಕ್ಕಾಗಿ. ಈಗಲೂ ಮಾಡ್ತಾ ಇರುವಂಥ ದುರ್ಯೋಧನಾದಿಗಳು ಇದ್ದೇ ಇದ್ದಾರೆ, ಅದರಿಂದ ಹೆಚ್ಚು ಹೇಳುವ ಕಾರಣಗಳಿಲ್ಲ. ಅಂಥ 100 ಹೆಸರುಗಳು. ಅದಾದ ಮೇಲೆ ಯುಯುತ್ಸು ಅಂತ ಇನ್ನೊಬ್ಬ ಮಗ. ಇವಳು ಗರ್ಭಿಣಿ ಇದ್ಲಲ್ಲ ಗಾಂಧಾರಿ, ಆಗ ಸೇವೆ ಮಾಡಿದಂತಹ ಹೆಣ್ಣುಮಗಳು. ಅವಳು ವೈಶ್ಯ ವಂಶದವಳು, ವೈಶ್ಯಳು. ಅವಳ ಮಗ ಯುಯುತ್ಸು ಅನ್ನುವ ವೇಶ್ಯ, ಅಂದರೆ ವೈಶ್ಯಾಸ್ತ್ರೀಗೆ ಹುಟ್ಟಿದ್ದರಿಂದ ಅವಳನ್ನು ವೈಶ್ಯಾಸ್ತ್ರೀಯ ಮಗಳು, ಕ್ಷತ್ರಿಯಕ್ಕೆ ಬರಲ್ಲ ಅಂತ ಇವರ ಲೆಕ್ಕ. ಆದರೆ ಕ್ಷತ್ರಿಯನಿಗೆ ಹುಟ್ಟಿದ್ರಿಂದ ಕ್ಷಾತ್ರಳೆ. ಸೊ ಈ ದೃಷ್ಟಿಯಿಂದ ಯುಯುತ್ಸು ಹುಡ್ತಾನೆ. ಅದೊಂದು ಮಗ. ಒಟ್ಟು 102 ಲೆಕ್ಕ ಹೇಳ್ತಾರೆ. ಇದು ಕೌರವರ ವಂಶ. ಇದು ಒಂದು ಕಡೆಯ ಕಥೆ ಹೇಳ್ತಿದ್ದ ಹಾಗೆ ಜನಮೇಜಯ ಕೇಳ್ತಾನೆ, ಪಾಂಡು ಮೊದಲಾದವರು ವನವಿಹಾರಕ್ಕೆ ಹೋದವರು ಏನಾದರು? ಸೊ ಪಾಂಡು ಮೊದಲಾದವರ ಕಥೆ ಪ್ರಾರಂಭ ಆಗುತ್ತೆ. ಪಾಂಡು ವನವಿಹಾರದಲ್ಲಿ ಇದ್ದಾಗ ಬೇಟೆ ಆಡ್ಕೋತಾ ಹೋಗುವುದು ಅವರದೊಂದು ರಾಜಧರ್ಮ. ನಾನು ನಿಮಗೆ ಅದನ್ನು ಬಹಳ ಬಾರಿ ಹೇಳಿದ್ದೇನೆ. ಮತ್ತು ಬಹಳ ಇಂಟ್ರೆಸ್ಟಿಂಗ್ ಅಂತಂದರೆ, ಯಾವೆಲ್ಲ ರಾಜರು ತಾವು ಬಿದ್ದಿದ್ದಾರೆ, ಸೋತಿದ್ದಾರೆ, ಅವರೆಲ್ಲ ಬಿದ್ದದ್ದು ಸೋತದ್ದು ಒಂದು ಜಿಂಕೆ ಬೇಟೆ ಆಡುವಾಗಲೇ. ಹುಲಿ ಬೇಟೆ ಆಡಿ ಬಿದ್ದದಲ್ಲ. ಅದು ಆಶ್ಚರ್ಯ ಅಲ್ವಾ? ಯಾಕಪ್ಪ ಜಿಂಕೆ ಕೈಯಲ್ಲೇ ಸಿಕ್ಕಿ ಬೀಳೋದಿವರು? ಹುಲಿಯ ಬೆನ್ನ ಮೇಲೆ ಜಿಂಕೆ ಒಂದು ಮೇಯ್ದು ಬಂದುದ ಕಂಡು ಬೆರಗಾದೆ ನಯ್ಯ ಅಲ್ಲವ. ಹುಲಿಯ ಬೆನ್ನ ಮೇಲೆ ಜಿಂಕೆ ಒಂದು ಕುಳಿತು ಮೇಯ್ದು ಬಂದುದ ಕಂಡು ಬೆರಗಾದೆ ನಯ್ಯ. ರಾಕ್ಷಸನ ಮನೆಯಲ್ಲಿದ್ದು ನಿದ್ದೆ ಮಾಡಿದುದ ಕಂಡು ಬೆರಗಾದೆ ನಯ್ಯ. ಜವನ ಮನೆಗೆ ಹೋಗಿ ಬದುಕಿ ಬಂದುದ ಕಂಡು ಬೆರಗಾದೆ ನಯ್ಯ. ನಿನ್ನ ಬೆರಗನ್ನ ನಾನು ವಿವರಿಸಲಾರೆ ಗುಹೇಶ್ವರ. ಯಾವುದು ಜಿಂಕೆ, ಹುಲಿ ಯಾವುದು? ಹುಲಿ ಅಂದರೆ ನಾನು ಅಂತ ತಿಳಿದ ನಾವು. ಜಿಂಕೆ ಯಾವುದು ಅಂದರೆ ನಮ್ಮ ಒಳಗೆ ಒಂದು ಜೀವ ಕೂತಿದೆ. ಅದು ಹೇಗೆ ಕೂತಿದೆ ಅಂದರೆ ನಮಗೆ ಗೊತ್ತೇ ಇಲ್ಲ. ಅದು ಜಿಂಕೆಯ ಹಾಗೆ ಇದೆ. ನಮ್ಮ ಹುಲಿಯಾರ್ಭಟದಲ್ಲಿ ನಮಗೆ ಆ ಜಿಂಕೆಯ ಗುರುತೇ ಇಲ್ಲ. ಆದರೆ
ಅವನ ವಿಸ್ಮಯ ಹೇಗೆ ಅಂದರೆ ಅದು ನಿತ್ಯ ಈ ಹುಲಿಯ ಒಟ್ಟಿಗೆ ಇದ್ದು ಹುಲಿ ಏನೇನೋ ಆರ್ಭಟ ಮಾಡಿದಾಗಲೂ ತಾನೂ ಅವನೊಟ್ಟಿಗೆ ಹೋಗುತ್ತೆ. ಅವನು ಏನೇನು ತಿಂತಾನೋ ತಿನ್ಕೊಳ್ಳಿ ಅಂತ ತಾನು ತನ್ಪಾಡಿ ಹುಲ್ಲು ತಿನ್ನುತ್ತೆ. ಅಂದರೆ ಅದು ಇದೆ, ಇವನೇ ಇದ್ದಾನೆ ಅಂತ ಅವನು ಭಾವಿಸಿದ್ದಾನೆ. ಹಾಗಾಗಿ ಅಲ್ಲಮ್ಮ ಹೇಳ್ತಾನೆ, ಹುಲಿಯ ಬೆನ್ನ ಮೇಲೆ ಕುಳಿತು ಹುಲ್ಲ ಮೇಯುವ ಹುಲ್ಲೆಯ ಕಂಡು ಬೆರಗಾದಿನಯ್ಯ. ಅಲ್ಲೇ ಇದ್ದಾನೆ, ಆದರೆ ಒಂದು ಜಿಂಕೆಯ ಹಾಗೆ ಇದ್ದಾನಲ್ಲ ಈ ಹುಲಿಯ ಒಳಗೆ, ನಾನು ಆಶ್ಚರ್ಯಪಡ್ತೇನೆ ಅಂತ. ಮತ್ತೆ ರಾಕ್ಷಸನ ಮನೆಯೊಳಗಿದ್ದು ಶಾಂತವಾಗಿ ನಿದ್ರಿಸುವುದ ಕಂಡು ಬೆರಗಾದಿನಯ್ಯ. ಮಹಾಹಂಕಾರದ ಆರ್ಭಟದಲ್ಲಿ ನಾನಿದ್ದಾಗಲೂ ಕೂಡ ಅವನು ಪ್ರಶಾಂತ, ಅವನಿಗೆ ಯಾವ ಲೋಪದೋಷಗಳ ಯಾವ ಬಾಧೆಗಳಿಲ್ಲ, ಅವನು ಪ್ರಶಾಂತನಾಗಿ ನಿದ್ರಿಸ್ತಾನೆ. ಆಮೇಲೆ ಜವನ ಮನೆಗೆ ಇದು ಹೋಗುತ್ತೆ, ಇದು ಸಾಯುತ್ತೆ, ಇದು ಬಾಡಿ ಇಲ್ಲವಾಗುತ್ತೆ. ಹೋದರೂ ಕೂಡ ಜವನ ಮನೆಗೆ ಹೋಗಿ ಮರಳಿ ಬಂದುದ ಕಂಡು ಬೆರಗಾದೆನಯ್ಯ. ಇವ ಸಾಯದೇ ಇಲ್ಲ ಒಳಗಿದ್ದವನು, ಏನು ಆಶ್ಚರ್ಯ ಅಂತಾನೆ ಅಲ್ಲಮ್ಮ. ಜಿಂಕೆ ಜೀವಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿಯೇ ಪರೀಕ್ಷಿತ ಜಿಂಕೆಗೆ ಹೊಡಿತಾನೆ. ಜಿಂಕೆ ಅಂತ ತಿಳಿದು ದಶರಥ ಹೊಡಿತಾನೆ, ಜಿಂಕೆ ಅಂತ ತಿಳಿದು ಈ ಪಾಂಡು ಹೊಡಿತಾನೆ. ಅಥವಾ ಜಿಂಕೆಗೆ ಹೊಡೆಯುವಾಗಲೇ ಇವರಿಗೆಲ್ಲರಿಗೂ ಆಪತ್ತು ಬಂದದ್ದು. ಜೀವಕ್ಕೆ ಆಪತ್ತು ಬಂದಿದೆ ಅನ್ನುವ ಸೂಚನೆಯ ಹಾಗೆ ಜಿಂಕೆಯನ್ನ ತೋರಿಸ್ತಾರೆ ಎಲ್ಲ ಪುರಾಣದ ಕಥಾಭಾಗಗಳಲ್ಲಿ. ಹಾಗಾಗಿ ಇವನು ಹೊಡೆದದ್ದು ಅದು ತುಂಬ ಜಿಂಕೆಗಳು ಓಡಾಡ್ತಾ ಇದ್ದಂತಹ ಜಾಗವಿತ್ತಂತೆ. ಇವನು ಜಿಂಕೆ ಬೇಟೆ ಆಡಬೇಕು ಅಂತ ಜಿಂಕೆ ಹಿಂದೆ ಹೋಗುವಾಗ ಜಿಂಕೆಯಲ್ಲಿ ಒಂದು ಜೋಡಿ ಪರಸ್ಪರ ಸುರತ ಕ್ರಿಯೆಯಲ್ಲಿ ತೊಡಗಿದೆ, ಒಂದನ್ನೊಂದು ಸೇರುವ ಹಂತದಲ್ಲಿದೆ. ಇವನಿಗೆ ಬೇಕಾದಷ್ಟು ಬಿಡಿ ಬಿಡಿ ಜಿಂಕೆಗಳಿದ್ವು, ಅವುಗಳನ್ನೇನು ಮಾಡಲಿಲ್ಲ. ಅವನು ಮಾಡಿದ್ದು ಯಾವುದು ಅಂದರೆ ಇದನ್ನು ಹೊಡಿಲಿಕ್ಕೆ ಹೋದ. ಯಾವುದು ಒಂದು ಇನ್ನೊಂದನ್ನು ಕೂಡ್ತಾ ಇದೆಯಲ್ಲ ಆ ಜಿಂಕೆಯನ್ನು ಹೊಡಿಲಿಕ್ಕೆ ಹೋದ. ಮೈಥುನದಲ್ಲಿರುವ ಜಿಂಕೆಯಲ್ಲಿ ಒಂದಕ್ಕೆ ಹೊಡೆದಾಗ ಅದು ಸಾಯುವ ಹೊತ್ತಿಗೆ ತಾನು ತನ್ನ ನಿಜ ರೂಪವನ್ನು ಪ್ರಕಟಿಸಿ ಅದೊಂದು ಋಷಿಯ ರೂಪವನ್ನು ತೋರಿಸಿ ಹೇಳ್ತದೆ, ನೀನು ಬೇಟೆಯಾಡಿದ್ದು ನನ್ನನ್ನು, ಇದಕ್ಕೆ ಪ್ರತಿಫಲವನ್ನು ನೀನು ಅನುಭವಿಸ್ತೀಯ. ಅವನು ಹೇಳ್ತಾನೆ, ರಾಜಧರ್ಮದಲ್ಲಿ ಬೇಟೆ ಅಧರ್ಮವಲ್ಲ, ನಮಗದು ಕಾನೂನು, ನಮ್ಮ ಶಾಸನ ಅದು. ಏನು ಬೇಟೆ ಆಡಬೇಕು ನೋಡಿ. ಒಂದು ಕಾಲಕ್ಕೆ ತುಂಬ ಮನುಷ್ಯರು ಕಮ್ಮಿ ಇದ್ದು ಪ್ರಾಣಿಗಳು ಸಹಸ್ರ ಸಂಖ್ಯೆಗಳಲ್ಲಿ ಇದ್ದಿರ್ಬೋದು ರೇಷ್ಯೋದಿಂದ. ಆವಾಗ ಪ್ರಾಣಿಗಳನ್ನು ಬೇಟೆ ಆಡುವುದು ಒಂದು ಸಮತೋಲಕ ಅವಶ್ಯಕತೆ ಇತ್ತು ಏನೋ, ಆಗ ಅದಕ್ಕೆ ಶಾಸನ ಮಾಡಿರ್ಬೋದು. ಈಗ ಯಾರೋ ಹೋಗಿ ನಾವು ಕೊಲ್ಲುವ ಹಾಗೆ ಇಲ್ಲ, ಯಾಕೆ ಸಂಖ್ಯೆಯಿಂದ ಅವೆಲ್ಲ ಕಡಿಮೆ ಆಗಿದ್ದಾವೆ, ನಾವು ಹೆಚ್ಚಾಗ್ತಾ ಇದ್ದೇವೆ. ಈ ಪ್ರಾಣಿಯನ್ನು ಯಾರು ಹೊಡೆಯೋದು ಅಂತ ಈಗ ಹುಡುಕಬೇಕು. ಅಂಥ ಸ್ಥಿತಿಯಲ್ಲಿರುವಾಗ ನಾವು ಪ್ರಾಣಿಯನ್ನು ಹೊಡಿಬಾರ್ದು ಅನ್ನೋದು ಈಗ ಬಂತು ಕಾನೂನು, ಆವಾಗ ಹಾಗಿರಲಿಲ್ಲ. ಸೊ ಅವರಿಗದು ಕಾನೂನು, ಅದು ಧರ್ಮ, ಅವ್ರು ಹೊಡಿಬೇಕು. ಇಲ್ಲದಿದ್ದರೆ ರಾಜ ಹಾಗೆ ಪ್ರಾಣಿಗಳನ್ನು ಹೊಡೆಯದೇ ಇದ್ದರೆ ಎಷ್ಟೋ ಜನಕ್ಕೆ ಅಪಾಯಗಳಿದ್ದಿರ್ಬೋದು. ಹಾಗಾಗಿ ಪ್ರಾಣಿಗಳನ್ನು ಸಂಯಮದಲ್ಲಿ ಇಡೋದು ರಾಜನ ಧರ್ಮ ಆಗಿರಬೇಕು, ಹೊಡಿತಿರಬೇಕು. ನಾನು ಮಾತ್ರ ಯಾವಾಗಲೂ ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಮಾಂಸಾಹಾರ ತಿನ್ನುವವರೆಗೂ ಹೇಳೋದು ಅಲ್ಲ, ಹೋಗಿ ಕೋಳಿ ಕುರಿ ಆಡು ಏನು ಹೊಡೆದು ತಿಂತೀರಿ, ಹುಲಿ ಸಿಂಹ ಹೊಡೆದು ತಿನ್ರಿ ಅಂತ. ಪಾಪದನ್ನು ಯಾಕೆ ಹೊಡೆದು ತಿಂತೀರಿ? ಯಾವುದೋ ದನ ತಿಂತೀನಿ, ಯಾವುದೋ ಕುರಿ ತಿಂತೀನಿ, ಆಡು ತಿಂತೀನಿ, ಹೋಗಿ ಹೊಡೀರಿ ಸಿಂಹ ಹುಲಿನ ಸಾಧ್ಯ ಇದ್ರೆ. ಆಗ ನಿಜವಾಗಿ ಮಾಂಸಾಹಾರಿಗಳು ನೀವು. ಇಲ್ಲಾಂದರೆ ಪುಕ್ಕಟ ಏನು ಸಿಕ್ಕಿತೋ ತಿಂತೀವಿ ಅನ್ನೋ ದರ್ಶಿನಿ ಹೋಟೆಲ್ನ ಊಟ ಆಗುತ್ತೆ. ಇವರು ಎಂದು ಹಂಗೆ ಮಾಡಲಿಲ್ಲ. ಇವರು ವಿಹಾರಕ್ಕೆ ಮಾತ್ರ ಬೇಟೆ ಆಡುವಾಗ ಜಿಂಕೆ, ಉಳಿದ ಹೊತ್ತಿಗೆ ಎಲ್ಲದನ್ನು ಬೇಟೆ ಆಡ್ತಿದ್ರು. ಅಂಥ ಜಿಂಕೆಯ ಬೇಟೆ ಎಲ್ಲ ಅವರ ಜೀವಕ್ಕೆ ಅಪಾಯ ಇದ್ದಾಗಲೇ ಸಂಭವಿಸ್ತಿತ್ತು. ಅಂಥ ಒಂದು ಬೇಟೆಯಾಡಿದ್ರು. ಆ ಬೇಟೆಯಾಡಿದ್ದಕ್ಕೆ ಅವನು ಧರ್ಮ ಅಂದ. ಅವನು ಕೂಡಲೇ ಹೇಳಿದ ಋಷಿ, ಹೌದು ಧರ್ಮ ನಿಜ, ಆದರೆ ಸುರತದಲ್ಲಿದ್ದಾಗ ಸುರತಾವಸ್ಥೆಯ ಪ್ರಾಣಿಯನ್ನು ಕೊಲ್ಲುವುದು ಧರ್ಮ ಅಲ್ಲ ಅನ್ನುವ ಸಾಮಾನ್ಯ ಪ್ರಜ್ಞೆ ನಿನಗಿಲ್ಲುವ ರಾಜನಾಗಿ. ಹೌದಲ್ವಾ? ನಮ್ಮಲ್ಲಿ ಹಾವು ಬಡಿತೀವಿ, ನಾವು ಉತ್ತರ ಕರ್ನಾಟಕದ ಜನ ಹಾವು ಬಡಿತೀವಿ, ಆದರೆ ಎಂದೂ ಕೂಡ ಒಂದು ಇನ್ನೊಂದನ್ನು ಕೂಡುವ ಹಾವನ್ನು ನೋಡೋದು ಕೂಡ ಇಲ್ಲ, ನೋಡಬಾರ್ದು ಅಂತ ಪ್ರತೀತಿ ಇದೆ ಇಲ್ವಾ? ನಮ್ಮಲ್ಲೆಲ್ಲ ನನಗೆ ಗೊತ್ತಿರುವ ಹಾಗೆ ಕಲ್ಲಳ್ಳಿಯ ತೋಟದಲ್ಲಿ ಒಂದು ಹಾವು ಇನ್ನೊಂದನ್ನು ಕೂಡಿಕೊಂಡಿದ್ದರೆ ಒಬ್ಬರು ಯಾರೋ ನೋಡಿದ್ರು ಅಂತ ಆದರೆ ಅವರು ಬಂದು ಅಲ್ಲಿ ಹಾವು ಕೂಡ್ತಿದೆ ಬನ್ನಿ ನೋಡಿ ಅನ್ನಲ್ಲ, ಹೇಳಬಾರ್ದು ಅಂತ. ಅಂದರೆ ಎಷ್ಟು ಮರ್ಯಾದಿತವಾಗಿ ಒಂದು ಸುರತವನ್ನು ನೋಡ್ತಿತ್ತು ನಮ್ಮ ಪರಂಪರೆ, ಎಷ್ಟು ಮರ್ಯಾದಿತವಾಗಿ ಒಂದು ಪರಸ್ಪರ ಮೈಥುನವನ್ನು ಗೌರವಿಸ್ತಿತ್ತು ನಮ್ಮ ದೇಶ. ಇವತ್ತು ಎಲ್ಲಿಗೆ ಬಂದಿದೆ? ಇವತ್ತು ಇಬ್ಬರು
ಒಂದು ಕೋಣೆಯಲ್ಲಿ ಒಂದಾಗ್ತಾರ ಅಂತ ಒಂದು ಕ್ಯಾಮರಾ ಇಟ್ಟು ರೆಕಾರ್ಡ್ ಮಾಡುವ ಹಂತಕ್ಕೆ ದುಸ್ಥಿತಿಗೆ ಇಳಿದಿದ್ದೇವೆ ನಾವು. ನಾನು ಯಾವಾಗಲೂ ಹೇಳೋದು, ಪರಸ್ಪರ ಒಪ್ಪಿಕೊಂಡು ಮೈಥುನ ಮಾಡುವ ಆ ಅಪರಾಧಿಗಳು ಏನೇ ಇರಲಿ, ಅವರಕ್ಕಿಂತ ಕನಿಷ್ಠ ಅಪರಾಧಿಗಳು ಅದನ್ನು ಗುಟ್ಟಾಗಿ ರೆಕಾರ್ಡ್ ಮಾಡುವವರು. ಯಾಕೆ? ಒಂದು ಮೈಥುನಕ್ಕೆ ಅಂಥ ಗೌರವ ಇತ್ತು. ಆ ಮೈಥುನ ಅಂತಂದ್ರೆ ಅದು ಪೂಜನೀಯ ಅಂತಿತ್ತು. ಸಂಭೋಗ ಒಂದು ಯಜ್ಞ, ಶಿಷ್ಣ ಅನ್ನುವುದು ಸಮಿಧೆ, ಯೋನಿ ಅನ್ನುವುದು ಅಗ್ನಿಕುಂಡ. ಆ ಯಜ್ಞದಲ್ಲಿ ತನ್ನನ್ನು ಸಮರ್ಪಿಸಿಕೊಂಡರೆ ದೇವಲೋಕದವರೆಗೆ ಸೃಷ್ಟಿ ಅಂತ ಮಾತು. ಇದನ್ನೇ ದೀರ್ಘ ತಮಸ್ಸಿನ ಸಂಭೋಗ ಅಥವಾ ದೀರ್ಘ ತಮಸ್ಸು ಮಾಡಿದಂತಹ ಸಂತಾನವನ್ನೆಲ್ಲ ಹಾಗೆ ನೋಡಬೇಕು. ಶಾಸ್ತ್ರ ಅದಕ್ಕೇನೆ ಹೇಳ್ತಾರೆ, ಭಾರತೀಯ ಸತ್ಯಕಾಮರ ಒಂದು ಮಾತು ಇದೆ, ಭಾರತೀಯ ಪರಂಪರೆಯಲ್ಲಿ ಅಸಾಮಾಜಿಕ ಅನೈತಿಕ ಎಲ್ಲವೂ ಕೂಡ ಮುಕ್ತವಾಗಿ ಸ್ವೀಕೃತವಾಗಿತ್ತು. ಆಚಾರ ವಿಚಾರಗಳಲ್ಲಿ ಮುಕ್ತವಾಗಿ ಸ್ವೀಕೃತವಾಗಿತ್ತು. ಧೀರರಿಗೆ ಅದು ಆಹ್ವಾನ. ನೋಡಿ ಮುಂದಿನ ವಾಕ್ಯ, ಧೀರರಿಗೆ ಅದು ಆಹ್ವಾನ, ಲಂಪಟರಿಗೆ ಅದು ಅವರ ಅವನತಿಯ ವಿಷಯ. ಎಷ್ಟು ಸ್ಪಷ್ಟವಾಗಿ ಇದು ಗೊತ್ತಾಗುತ್ತೆ. ಅದಕ್ಕೇನೆ ಕಾಮೇಚ, ಮಹಾಭಾರತ ಹೇಳುವ ಕಾಮ ನಾನು ನೀವು ಭಾವಿಸುವ ದೈಹಿಕ ಆಕಾಂಕ್ಷೆಯ ಕಾಮವಲ್ಲ. ಪ್ರತಿ ಸಂದರ್ಭದಲ್ಲಿ ನೋಡಿ, ಒಂದು ಸೃಷ್ಟಿಗಾಗಿ ಮಾತ್ರವೇ ಅವರು ಸೇರೋದು. ಸೃಷ್ಟಿಯಲ್ಲದೆ ದೇಹ ಕಾರಣಕ್ಕೆ ಸೇರುವ ಮಾತೇ ಇಲ್ಲ. ಸಂತಾನವಲ್ಲದೆ ಒಬ್ಬ ದೈಹಿಕ ಆಕಾಂಕ್ಷೆಗೆ ಹೋಗಿ ಯಾರನ್ನೋ ಕೂಡಿದ, ರೇಪು ಮಾಡಿದ ಅನ್ನುವುದು ನಮ್ಮ ಈ ಪ್ರಾಣಿ ನಾವಿದ್ದೇವಲ್ಲ, ನಮ್ಮ ಕುಲದಲ್ಲಿ ಬಂದದ್ದು. ಅವರಲ್ಲಿ ಅಂಥ ಮಾತುಗಳೇ ಇಲ್ಲ. ಸೊ ಅಂಥ ಒಂದು ಧರ್ಮಶಾಸ್ತ್ರವನ್ನ ಆ ಮೈಥುನ ಮಾಡುವಾಗ ಗೌರವಿಸಬೇಕು ಅನ್ನುವ ಸಾಮಾನ್ಯ ಪ್ರಜ್ಞೆ ಇಲ್ಲದೆ, ನಾನಿನ್ನೂ ಮೈಥುನದ ಸಂಪೂರ್ಣ ತುತ್ತ ತುದಿಯನ್ನು ತಲುಪುವ ಮೊದಲು ಅದಿನ್ನೂ ಅರ್ಧ ಸಂಭವಿಸುವ ವೇಳೆಗೆ ಕೊಂದಿದ್ದಿ. ಆದ್ದರಿಂದ ನನ್ನ ಈ ಮೈಥುನ ಅರ್ಧವಾದದ್ದರ ಪರಿಣಾಮವಾಗಿ ನೀನು ಮೈಥುನಕ್ಕೆ ತೊಡಗುವ ವೇಳೆಗೆ ಸಾಯುವ ಹಾಗಾಗಲಿ ಅಂತ ಶಾಪ ಕೊಡುತ್ತೆ ಪಾಂಡವಿಗೆ. ಇದರಿಂದ ಅವನು ಬಂದು ಕುಂತಿ ಮತ್ತು ಮಾದ್ರಿಯ ಮುಂದೆ ತನಗಾದ ತೊಂದರೆಯನ್ನ ಹೇಳ್ತಾನೆ. ಮತ್ತು ತಾನು ತೀರ್ಮಾನ ಮಾಡಿದ್ದೇನೆ, ನಾನೇನು ವಾನಪ್ರಸ್ಥಾಶ್ರಮ ಸನ್ಯಾಸಿ ಹಾಕ್ಕೊಂಡು ತಪಸ್ವಿ ಹಾಕ್ಕೊಂಡು ಕಾಲ ತೆಗಿತೇನೆ, ನನ್ನಿಂದ ನೀವು ಯಾವುದೇ ಇತರ ದೈಹಿಕ ಸುಖ ಸಂಪತ್ತನ್ನು ಅಪೇಕ್ಷಿಸಬೇಡಿ ಅಂತ ತಾನು ಹೋಗ್ತೇನೆ ಅಂದಾಗ ಮಾದ್ರಿ ಮತ್ತೆ ಕುಂತಿ ಇಬ್ಬರು ಕೂಡ, ನಾವು ಕೂಡ ನಿನ್ನನ್ನು ಅನುಸರಿಸ್ತೇವೆ, ನಿನ್ನ ತಪಸ್ಸಿನ ಭಾಗವಾಗಿ ನಾವು ಕೂಡ ತಪಸ್ಸು ಮಾಡ್ತೇವೆ, ನಾವು ಎಲ್ಲಿಯೂ ಕೂಡ ನಿನ್ನ ತಪಸ್ಸಿಗೆ ಭಂಗ ಬರದ ಹಾಗೆ ನಮ್ಮ ಜವಾಬ್ದಾರಿ ಅಂತ ಅವರು ತಪಸ್ಸು ಮುಂದುವರಿಸ್ತಾರೆ. ಶತಶೃಂಗ ಪರ್ವತ ಅಂತ, ಹಿಮವತ್ ಪರ್ವತ, ಗಂಧಮಾದನ ಪರ್ವತ ಇವುಗಳನ್ನೆಲ್ಲ ದಾಟಿಕೊಂಡು, ನಾನು ಇನ್ನೊಂದು ವಿಷಯ ಹೇಳಬೇಕು, ಅನೇಕ ಊರುಗಳು ಬರ್ತವೆ. ಕುರುಜಾಂಗ್ಲ ಅಂತ ಬರುತ್ತೆ, ಹಸ್ತಿನಪುರ ಅಂತ ಬರುತ್ತೆ, ಇನ್ನು ಮುಂದೆ ಇಂದ್ರಪ್ರಸ್ಥ ಬರುತ್ತೆ, ಅಥವಾ ಪಾಂಡು ದೇಶ ಅಂತ ಬರುತ್ತೆ, ಮದ್ರದೇಶ ಅಂತ ಹೀಗೆಲ್ಲ ಬರುತ್ತೆ. ಈ ಥರ ಬರುವ ದೇಶಗಳನ್ನು ಈಗಿನ ಹೆಸರು ಏನು ಅಂತ ಹೇಳುವ ಒಂದು ಪ್ರಯತ್ನವನ್ನು ಕೂಡ KS ನಾರಾಯಣಾಚಾರ್ಯರು, ನನ್ನ ಅಪ್ಪ ಎಲ್ಲ ಮಾಡಿದ್ದಾರೆ. ಅದು ಜಿಯೋಗ್ರಾಫಿಕಲಿ ಅವರೊಂದು ಸ್ಟಡಿ ಮಾಡಿ ಭೌಗೋಳಿಕವಾಗಿ ಅವರು ಹೇಳುವ ಜಾಗ ಅದು ಇಲ್ಲಿ ಇತ್ತು, ಉತ್ತರ ಭಾರತದ ಈ ಭಾಗದಲ್ಲಿತ್ತು, ಆದ್ದರಿಂದ ಅದು ಈಗ ಹೇಳುವ ಮೀರಠ್ ಇರ್ಬೋದು, ಮೀರಠ್ನ ಮುಂದಿನ ಭಾಗ ಇರ್ಬೋದು, ಈಗ ಹೇಳುವ ದೆಹಲಿಯ ಹಿಂದಿನ ಇಂದ್ರಪ್ರಸ್ಥ, ಹೀಗೆಲ್ಲ ಒಂದು ಕ್ಯಾಲ್ಕುಲೇಷನ್ ಅನ್ನು ಕೊಡ್ತಾರೆ. ಯಾರೋ ಮಾಡಿದ್ದನ್ನು ಇಲ್ಲಿ ಬಂದು ಉರು ಹೊಡೆದು ಹೇಳುವ ಅಭ್ಯಾಸ ನನಗಿಲ್ಲವಾದ್ದರಿಂದ ನಾನು ಅದನ್ನು ಹೇಳ್ತಿಲ್ಲ. ನನಗೆ ಜಿಯೋಗ್ರಾಫಿಕಲ್ ಸ್ಟಡಿ ಇನ್ನು ನಾನು ಮಾಡಲಿಲ್ಲ. ಜಿಯೋಗ್ರಾಫಿಕಲಿ ಅದು ಪ್ರೂವ್ ಆಗಿದೆ, ಅವರೆಲ್ಲ ಮಾಡಿದ್ದಾರೆ. ಬಹುಶಃ ನಿಮಗೆ ಗೊತ್ತಿರುವ ಹಾಗೆ ಒಬ್ಬ ಓಕ್ ಅಂತ ಒಬ್ಬ ವ್ಯಕ್ತಿ, ನಿಲೇಶ್ ಓಕ್ ಅಂತ, ಅವರು ಅದನ್ನೇ ಒಂದು ಅಧ್ಯಯನ ಮಾಡಿ ಮಹಾಭಾರತದ ಯಾವ ಯಾವ ಜಾಗಗಳು ಹೇಗೆ ಐತಿಹಾಸಿಕವಾಗಿ ಭೌಗೋಳಿಕವಾಗಿ ಇದ್ದುವು, ಯಾವ 1000 ವರ್ಷಗಳ ಹಿಂದೆ ಇದು ಇತ್ತು, ಎಲ್ಲೆಲ್ಲಿ ಇದನ್ನು ಯಾರ್ಯಾರು ಆಳಿದ್ರು ಎಲ್ಲ ಲೆಕ್ಕಗಳನ್ನು ಕೊಡುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ನೀವು ಯೂಟ್ಯೂಬ್ನಲ್ಲಿ ಅದನ್ನು ಕೂಡ ಗಮನಿಸ್ಬೋದು. ನನ್ನ ಅಧ್ಯಯನ ಭಾಗ ಅಲ್ವಾದ್ದರಿಂದ ಒಟ್ಟಿನಲ್ಲಿ ಇದು ಭಾರತದ ಅನೇಕ ನಮಗೆ ಗೊತ್ತಿರುವ ಮತ್ತು ಪಾಕಿಸ್ತಾನ, ಚೀನಾ ಈ ಭಾಗಗಳನ್ನೆಲ್ಲ ಒಳಗೊಂಡ ಕಥಾಭಾಗ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾರೆ. ಒಟ್ಟಿನಲ್ಲಿ ಈ ಭಾಗದ ನಾವು ಯಾವುದನ್ನು ಹಿಮವತ್ ಪರ್ವತ ಅಥವಾ ಗಂಧಮಾದನ ಪರ್ವತ ಅದರ ಆಚೆಗೆ ಇದ್ದಂತಹ ಶತಶೃಂಗ ಪರ್ವತದ ತಪ್ಪಲಿನವರೆಗೆ ಅವರು ತಪಸ್ಸು ಮಾಡ್ಕೊಂಡು ಹೋಗ್ತಾರೆ. ತಪಸ್ಸು ಎಷ್ಟು ದೀರ್ಘವಾಗಿ ಮುಂದುವರಿಯುತ್ತದೆ, ಅವರಿಗೆ ಅದು ಋಷಿ ಮುನಿಗಳಿಗೆಲ್ಲ ಅವನು ಗೆಳೆಯನೋ ಮಗನೋ ಮಿತ್ರನೋ ಅನ್ನುವ ಹಾಗೆ, ಮತ್ತು ಕೆಲವೊಮ್ಮೆ ಸಾಕ್ಷಾತ್ ಒಬ್ಬ ಋಷಿಯೇನೋ ಅನ್ನುವ ಹಾಗೆ ಇವನು ಪಾಂಡು ಬೆಳೀತಾನೆ. ಕಾಲಾಂತರದಲ್ಲಿ ಒಂದು ದಿವಸ ಎಲ್ಲರೂ ಬ್ರಹ್ಮ ಪೂಜೆಗೆ ಹೊರಡ್ತಾರೆ. ಆ ಋಷಿ ಮುನಿಗಳೆಲ್ಲ ಇವರೆಲ್ಲ ಒಂದು ಗ್ರೂಪ್ ಆಗಿಬಿಟ್ಟಿರ್ತಾರೆ ಪಾಂಡುವಿನ ಸಹಿತವಾಗಿ. ಋಷಿ ಮುನಿಗಳೆಲ್ಲ ತಾವಿನ್ನು ಆ ಒಂದು ವಿಶೇಷ ಪೂಜೆಗೆ ಹೋಗ್ತೀವಿ ಅಂತ ಹೊರಟಾಗ ಪಾಂಡು ತಾನು ಅನುಸರಿಸ್ತಾನೆ, ಈ ಹೆಣ್ಮಕ್ಳು ಅನುಸರಿಸ್ತಾರೆ. ಸುಮಾರು ದೂರ
ದುರ್ಗಮವಾದ ಬೆಟ್ಟ ಗುಡ್ಡ, ಕಣಿವೆ ಹತ್ತುವುದು ಇಳಿಯುವುದು, ದರಿಗಳು ಎಲ್ಲವನ್ನ ನಡೆದುಕೊಂಡು ಹೋಗ್ತಿರುವಾಗ ಕೆಲವು ಅನುಭವಿ ಋಷಿಗಳು ಹೀಗೆ ತಿರುಗಿ ಹೇಳ್ತಾರೆ, ಪಾಂಡು, ದಾರಿ ತುಂಬ ದುರ್ಗಮವಿದೆ, ಇನ್ನು ಬಹಳ ದೂರ ಕ್ರಮಿಸಬೇಕು, ಎಷ್ಟೋ ಬೆಟ್ಟ ಹತ್ತಿ ಇಳಿಬೇಕು, ಎಷ್ಟೋ ದರಿಗಳನ್ನು ದಾಟಬೇಕು, ಮತ್ತು ಕಲ್ಲು ಬೆಟ್ಟಗಳ ಈ ಗುಡ್ಡವನ್ನು ದಾಟುವುದು ನಮಗೆ ಅನುಭವವಿದೆಯೇ ಹೊರತು ಆ ಹೆಣ್ಣು ಮಕ್ಕಳು ಸುಕೋಮಲರು, ಅವರಿಗೆ ಅನುಭವ ಇಲ್ಲ. ನೀನು ಕೂಡ ರಾಜನಾಗಿ ಹೊಸಬ, ನಿನಗೂ ಕಷ್ಟ ಆಗಬಹುದು, ದಯವಿಟ್ಟು ನೀನು ಬರಬೇಡ, ನಿಂತುಕೋ ಅಂತ ಅವರು ತಡೀತಾರೆ. ಪಾಂಡು ತನ್ನ ವಿಧಿಯನ್ನು ಹಳೆಯುತ್ತಾನೆ, ನನಗೆ ಎಲ್ಲಿ ಕೂಡ ಮುಂದೆ ದಾರಿ ಇಲ್ಲವಾಗಿದೆ ಅಂತ. ನಾನು ಎಲ್ಲಿ ಹೋದರೂ ನನಗೊಂದು ಅಪಶಕುನ ನನ್ನನ್ನು ಅಡ್ಡಿ ಮಾಡ್ತದೆ. ಅದಕ್ಕೆ ಕಾರಣ ಮತ್ತೇನು ಅಲ್ಲ, ನಾನು ನಿಜವಾಗಿ ನನ್ನ ನಂತರದ ಒಂದು ಸಂತಾನವನ್ನು ಕೊಡಲಿಲ್ಲ ಈ ಭೂಲೋಕಕ್ಕೆ. ನನ್ನ ಸಂತಾನವಿಲ್ಲದ್ದರಿಂದ ನನಗೆ ಅಭಿವೃದ್ಧಿ ಇಲ್ಲ ಆಗಿದೆ, ನನಗೆ ಬೆಳವಣಿಗೆ ಇಲ್ಲವಾಗಿದೆ, ತಡೀತಿದೆ. ಇದು ಮನುಷ್ಯನಿಗೆ ತನ್ನ ಒಳಗೊಂದು ತಾನು ಬೆಳಿಬೇಕು ಅಂತ ಹಸಿವಿರುತ್ತೆ. ನಾನು ಬೆಳಿಬೇಕು ಅನ್ನುವ ಹಸಿವು ಪ್ರತಿ ಜೀವಕ್ಕೆ ಇರುತ್ತೆ. ಕೆಲವರಿಗೆ ಅದು ತನ್ನ ಮಗನ ಮೂಲಕ ಬೆಳೀತೇನೆ ಅನ್ನುವ ಭಾವವಾಗಿ ಇರುತ್ತೆ. ಕೆಲವರಿಗೆ ತಾನು ಜೀವಮುಖೇನ ಬೆಳೆದು ಆತ್ಮೋದ್ಧಾರದ ಕಡೆಗೆ ಹೋಗ್ತೇನೆ ಅನ್ನೋವನಿಗೆ ಸಂತಾನದ ಭಾವ ಇರೋದಿಲ್ಲ. ಯಾರಿಗೆ ನನ್ನ ಮುಖಾಂತರವೇ ಬೆಳಿಬೇಕು, ನನ್ನ ಮಗು, ನನ್ನ ದೇಹದಿಂದ ಹುಟ್ಟುವ ಇನ್ನೊಂದೇ ನನ್ನ ಬೆಳವಣಿಗೆ ಅಂತಿರುತ್ತೆ, ಅವರಿಗೆ ಮಕ್ಕಳು ಒಂದು ಅಪೇಕ್ಷೆಯಾಗಿ ಬಿಡುತ್ತೆ. ನಾನು ಅವನಿಂದಲೇ ಅಭಿವೃದ್ಧಿ ಆಗುವುದು ಅನ್ನುವ ಭಾವ ಒಳಗಿರುತ್ತೆ. ಆ ಥರದ ಒಂದು ಭಾವ ಪುತ್ರನ ಅಪೇಕ್ಷೆಯಿಂದ ಇರುತ್ತೆ. ಈ ಪುತ್ರ ಯಾರು ಅನ್ನೋದಕ್ಕೇನೆ ಸುಮಾರು 12 ರೀತಿಯ ವಿವರಗಳನ್ನು ವೇದವ್ಯಾಸರು ಕೊಡ್ತಾರೆ. ಹಾಗಾಗಿ ದೇಹದಿಂದ ಹುಟ್ಟಿದವನೇ ಪುತ್ರ ಅಂತ ಅಲ್ಲ. ದೇಹದಿಂದ ಹುಟ್ಟಿದವನು ಒಬ್ಬ ಪುತ್ರ. ಅವನೊಂದು ವೇಳೆ ಹುಟ್ಟಲಿಲ್ಲ, ಯಾರಿಂದಲೋ ನಾವು ತಕ್ಕೊಂಡ್ವಿ, ನಮಗೊಬ್ಬವ ದತ್ತಕ್ಕೆ ಕೊಟ್ಟ ದತ್ತಪುತ್ರ, ಒಬ್ಬ ನಮ್ಮನ್ನೇ ಹುಡುಕಿಕೊಂಡು ನಮ್ಮನ್ನೇ ಸೇವಿಸ್ತೇನೆ ಅಂತ ಬಂದ, ಹಾಗೂ ಬಂದರೂ ಅವನು ಪುತ್ರ. ಇನ್ನು ಕೆಲವೊಮ್ಮೆ ಯಾರೋ ಒಬ್ಬಳು ಕನ್ಯೆಗೆ ಹುಟ್ಟಿ ಅವನು ಆ ಕನ್ಯೆಯನ್ನು ಮದುವೆ ಆದ ಮೇಲೆ ಅವನು ಹುಟ್ಟುತ್ತಾನೆ. ಈಗಾಗಲೇ ಗರ್ಭದಲ್ಲಿ ಇರ್ತಾನೆ, ಇವ ಯಾರೋ ಮದುವೆ ಆಗ್ತಾನೆ, ಆ ಕನ್ಯೆಗೆ ಯಾರಿಂದ ಹುಟ್ಟಿದ್ರೂ ಕೂಡ ಕಾನೀನ ಅಂತ ಅವನ ಪುತ್ರ ಆಗ್ತಾನೆ. ಹೀಗೆ 12 ರೀತಿಯ ಪುತ್ರರನ್ನ ವಿವರಿಸ್ತಾರೆ. ಇವನಿಗೆ ಒಟ್ಟಿನಲ್ಲಿ ಯಾವ ಪುತ್ರನೂ ಇರಲಿಲ್ಲ. ಆದ್ದರಿಂದ ನನಗೆ ಪುತ್ರಾಕಾಂಕ್ಷೆ ಇದೆ ಅಥವಾ ಪುತ್ರನಾಗದೇ ಇರುವುದಕ್ಕೆ ಹೀಗಾಗಿದೆ ಅಂತ ಅವನು ಬಹಳ ಹಳಹಳಿಸ್ತಾನೆ. ಒಂದು ದಿನ ಕೂತ್ಕೊಂಡು ಕುಂತಿಯ ಹತ್ರ ಹೇಳ್ತಾನೆ, ಹೇಗೆ ಮಾಡೋದು, ನೀವು ಯೋಚನೆ ಮಾಡಿ, ನಮಗೆ ಒಂದು ಕಡೆ. ಆಮೇಲೆ ಅವನು ಪುನಃ ಕೇಳ್ತಾನೆ ಆ ಋಷಿಗಳಿಗೆ, ನನಗೆ ಪುತ್ರ ಸಂತಾನದ ಯೋಗ ಇದೆಯಾ ಇಲ್ವಾ ಅಂತ. ಯಾಕೆ ಮೈಥುನ ಸಾಧ್ಯವಿಲ್ಲ ಅಂತ ಹೇಳಿ ಆಗಿದೆ, ಶಾಪ ಇದೆ. ಆ ಶಾಪ ಕೊಟ್ಟವನ ಹೆಸರು ಕೆಂದಮ ಅನ್ನುವ ಋಷಿ. ಕೆಂದಮ ಋಷಿ ಶಾಪ ಕೊಟ್ಟಾಗಿದೆ. ಇವನು ಆದ್ರೆ ಈ ಋಷಿಗಳ ಹತ್ರ ಕೇಳ್ತಾನೆ, ಮುಂದೆ ಬರಬೇಡಿ ಅನ್ನೋ ಋಷಿಗಳ ಹತ್ರ. ಮುಂದೆ ಬರಲ್ಲ, ಆದರೆ ನನಗೆ ಪುತ್ರರಿಲ್ಲದೆ ಇರುವುದರಿಂದ ಈ ಅಡ್ಡಿಗಳು ಅಂತ ನಾನು ಭಾವಿಸ್ತೇನೆ, ನನಗೇನಾದ್ರೂ ಪುತ್ರರಾಗೋ ಯೋಗ ಇದೆ ಯಾಕೆ ಹೇಳ್ತಾರೆ. ಆಗ ಖಂಡಿತಕ್ಕೂ ನಿನಗೆ ಅಂಥ ಯೋಗ ಇದೆ ಅಂತ ಅವ್ರು ಹೇಳಿ ಹೋಗಿ ಬಿಡ್ತಾರೆ. ಇವನಿಗೆ ಡಿಲೆಮಾ, ಕಿಂದಮನ ಮಾತು ಸತ್ಯವೋ ಆ ಋಷಿಗಳ ಮಾತು ಸತ್ಯವೋ. ಮಕ್ಕಳಾಗಲ್ಲ ಅಂತ ಅವನು ಮೈಥುನವೇ ಇಲ್ಲ ಅಂತ ಹೇಳಿದ್ದಾನೆ, ಮೈಥುನ ಇಲ್ಲ ಅಂದ್ರೆ ಮತ್ತೆ ಮಕ್ಕಳು ಹೇಗೆ ಅಂತ ಇವನಿಗೆ ಪ್ರಶ್ನೆ. ಆಗ ಪರಸ್ಪರ ಒಂದು ದಿನ ಕುಂತಿ ಜೊತೆಗೆ ಮಾತಾಡ್ತಾ ಕೂತಾಗ ಅವನು ಹೇಳ್ತಾನೆ, ನೋಡು ಕುಂತಿ, ನೀವು ನನ್ನನ್ನು ನಂಬಿ ಬಂದಿದ್ದೀರಿ, ನಾನಾದರೂ ನನ್ನ ಅಪರಾಧದಿಂದ ನಿಮ್ಮ ಜೊತೆಗೆ ಬೆರೆಯಲಾಗದ ಸ್ಥಿತಿಯಲ್ಲಿದ್ದೇನೆ. ನನಗೆ ಹೇಗೆ ನಿಮ್ಮನ್ನು ಪುತ್ರ ಸಂತಾನವನ್ನು ಕರುಣಿಸುವುದು ನನಗಂತೂ ಗೊತ್ತಿಲ್ಲ. ಋಷಿಗಳಾದರೂ ಹೀಗೆ ಹೇಳ್ತಾರೆ, ಹೇಗೆ ಪುತ್ರರನ್ನು ಪಡೆಯೋದು? ನಾವು ಒಂದು ದಾರಿ ಮಾಡೋಣ. ಏನು? ಈಗ ನನಗೆ ಮಕ್ಕಳಾಗದಿದ್ರೇನು, ನಿಮಗೆ ಮಕ್ಕಳಾಗಬಹುದಲ್ಲ, ನಿಮಗೆ ಮಕ್ಕಳಾದರೆ ನನಗೆ ಮಕ್ಕಳಾದ ಹಾಗೆ ಅಲ್ವಾ ಅಂತ ಪ್ರಾರಂಭ ಮಾಡಿ ನೀವು ಮಕ್ಕಳಾಗೋದ್ರ ಕಡೆಗೆ ಯೋಚಿಸಿ ಅಂತ. ಆಗ ಅವಳು, ಇಲ್ಲ, ನಾವು ಬಹಳ ಸಂತೃಪ್ತರಿದ್ದೇವೆ, ನಿನ್ನ ಜೊತೆ ಈ ರಾಜರ ಮರ್ಯಾದೆಯಲ್ಲಿ ಇದ್ದ ಹಾಗೆ ಈಗ ಸನ್ಯಾಸಿಯ ಮರ್ಯಾದೆಯಲ್ಲಿ ನಾವು ಖಂಡಿತ ಸುಖವಾಗಿದ್ದೇವೆ, ನಮ್ಮ ಬಗ್ಗೆ ಚಿಂತೆ ಮಾಡಬೇಡ. ಆಗ ಅವನು ಹಾಗೆ ಭಾವಿಸಬಾರದು. ಪುತ್ರ ಬೇಕು ಅನ್ನೋದು ನನ್ನ ಅಪೇಕ್ಷೆ ಕೂಡ, ಹಾಗಾಗಿ ಪುತ್ರನನ್ನು ಹಡೆದು ಆ ಬಳಿಕ ನಾನು ಮೋಕ್ಷ ಪಡಿತೇನೆ. ಯಾಕೆ ಅಂದರೆ 4 ಋಣಗಳಿವೆ ಅವನದ್ದು, ಮತ್ತು ನಮ್ಮ ಧರ್ಮಶಾಸ್ತ್ರ ಹೇಳುವ ಮಾತು 4 ಋಣಗಳಿದೆ ಮನುಷ್ಯ ಹುಟ್ಟುವಾಗಲೇ ಬರುವಾಗ ತೆಗೆದುಕೊಂಡು ಬರುವುದು. ಒಂದು ದೇವಋಣ, ಇನ್ನೊಂದು ಪಿತೃಋಣ, 3ನೇದು ಋಷಿ ಋಣ, ಮತ್ತು 4ನೇದು ಮಾನವ ಋಣ ಅಂತ. ದೇವಋಣವನ್ನು ಹೇಗೆ ತೀರಿಸೋದು? ದೇವರಿಗೆ ನಾವು ಏನನ್ನು ಬೆಳೆದಿದ್ದೇವೋ ಅದನ್ನು ಅವನಿಗೆ ಸಮರ್ಪಿಸಿ, ನಮ್ಮ ಯಾವ ಸುಖ ದುಃಖಗಳಿವೆ ಅವೆಲ್ಲವನ್ನು ಅವನಿಗೆ ಕೊಟ್ಟು ಅವನಿಗೆ ಅರ್ಪಿಸುವ ಯಜ್ಞ ಹೋಮ ಹವನಗಳು. ನೀವು ಅದನ್ನು ಯಥಾರ್ಥ ಹೋಮಕುಂಡ ಅಂತ ಭಾವಿಸಬೇಕಾಗಿಲ್ಲ. ನಮ್ಮದನ್ನು ಅವನಿಗೆ ಸಮರ್ಪಿಸಿದರೆ ಅದು ಅವನಿಗೆ ಮುಟ್ತದೆ. ಅದು ದೇವಋಣವನ್ನು ಸಲ್ಲಿಸುವ ರೀತಿ. ಇನ್ನು ಋಷಿ ಋಣ ಹೇಗೆ? ಋಷಿಗಳು ಸಾಕಷ್ಟು
ಜ್ಞಾನ ಭಂಡಾರವನ್ನು ಬಿಟ್ಟು ಹೋಗಿದ್ದಾರೆ, ಅನುಭವ ಧಾರೆಯನ್ನು ಬಿಟ್ಟು ಹೋಗಿದ್ದಾರೆ. ಆ ಜ್ಞಾನ ಭಂಡಾರವನ್ನು ಅಧ್ಯಾಪನ ಮಾಡಿ ನಾವು ಕಲಿಯುವುದು, ಬೇರೆಯವರಿಗೂ ಕಲಿಸುವುದು ಮಾಡುವುದರ ಮೂಲಕ ಋಷಿ ಋಣವನ್ನು ತೀರಿಸಬಹುದು. ಹಾಗಾಗಿ ಅಧ್ಯಾಪನ ಅದು ನಮ್ಮ ಋಷಿ ಋಣವನ್ನು ತೀರಿಸುವ ಕ್ರಮ. ಮತ್ತು ಪಿತೃಋಣವನ್ನು ಪಿತೃಗಳಿಗೆ ಅವರಿಗೆ ಬೇಕಾದ ಹಾಗೆ ಅವರು ಯಾವ ಕಾಲಕ್ಕೆ ಅಪೇಕ್ಷೆ ಪಡ್ತಾರೋ ಆವಾಗ ಅವರಿಗೆ ಶ್ರಾದ್ದಾದಿಗಳನ್ನು ಮಾಡುವ. ಶ್ರಾದ್ದ ಅನ್ನುವುದನ್ನು ನೀವು ಕ್ರಿಯೆಯಾಗಿಯೇ ಶ್ರಾದ್ದ ಕ್ರಿಯೆ ಅಂತ ಭಾವಿಸಬೇಕಾಗಿಲ್ಲ. ಶ್ರದ್ಧೆಯಿಂದ ತಂದೆ ತಾಯಿಯಂದ್ರನ್ನು ಸೇವೆ ಮಾಡಿದರೆ ಅದೂ ಕೂಡ ಬದುಕಿರುವಾಗ ಮಾಡುವ ಬಹಳ ದೊಡ್ಡ ಸೇವೆಯಾದರೆ ಪಿತೃ ಮತ್ತು ಮಾತೃ ಋಣ ಅದಕ್ಕಿಂತ ಸುಂದರವಾಗಿ ಇನ್ನೇನು ತೀರಿಸ್ಲಿಕ್ಕೆ ಸಾಧ್ಯ ಇದೆ. ಬದುಕಿರುವಾಗ ಚೆನ್ನಾಗಿ ಅವರ ಸೇವೆ ಮಾಡದೆ ಅವ್ರು ಹೋದ್ಮೇಲೆ ಭಾರೀ ಪಿಂಡ ಹಾಕಿ ಏನು ಉಪಯೋಗ? ಯಾವ ಶ್ರಾದ್ದ ಮಾಡಿ ಏನು ಉಪಯೋಗ? ಶ್ರದ್ಧೆಯಿಂದ ಬದುಕಿರುವಾಗೆ ನೋಡುವ ಅವರ ಋಣ ತೀರಿಸುವ ಕಾಲಾವಕಾಶ ನಮ್ಗೆ ಅವ್ರು ಕೊಡ್ತಾರೆ ವಯೋವೃದ್ಧರಾಗಿ. ಸೊ ಅದನ್ನು ಹೇಳ್ತಾರೆ. ಮಾನವ ಋಣ ಅಂದರೆ ನಾನು ಈ ಜಗತ್ತಿನಲ್ಲಿ ಎಲ್ಲರಂತೆ ಒಂದು ಜೀವಿ, ಸಕಲ ಜೀವಿಗಳಿಗೂ ದಯಾಪರನಾಗಿ ಇದ್ದು ಬದುಕಿದರೆ ಅದು ಮಾನವ ಋಣ ತೀರಿಸಿದ ಹಾಗೆ ಅಂತ ಅವ ಹೇಳಿ, ನಾನು ಈಗ ಪಿತೃಋಣ ತೀರಿಸಬೇಕಾಗಿದೆ, ನೀನು ಸಹಕರಿಸಬೇಕು. ಮುಂದೆ ಹಾಗೆ ನಾನು ಹೇಗೆ? ನೀನು ಈಗ ಏನು ಹೇಳೋದು? ನಾನಲ್ಲ, ಇನ್ಯಾವುದೋ ಪುರುಷರಿಂದ ಮಕ್ಕಳನ್ನು ಪಡೆಯುವ ಪರಂಪರೆ ಇದೆಯಲ್ಲ ಅಂತೆಲ್ಲ ಉಲ್ಲೇಖ ಮಾಡ್ತಾನೆ. ಹಾಗೆ ಅವನು ಉಲ್ಲೇಖ ಮಾಡುವಾಗ ಶತದಂಡಯಾನೆ ಅಂತ ಒಬ್ಬಳಿದ್ಲು. ಅವಳ ಗಂಡ ತಾನು ತನ್ನ ಮಕ್ಕಳನ್ನು ಪಡೆಯಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿ ಶತದಂಡಯಾನಿಗೆ ಹೇಳಿದ್ದ. ಮಧ್ಯರಾತ್ರಿ 2 ಗಂಟೆಯ ಹೊತ್ತಿಗೆ ಅವಳು 4 ರಸ್ತೆ ಕೂಡುವ ದಾರಿಯಲ್ಲಿ ಕೂತು ಒಬ್ಬ ಮಹಾಪುರುಷನಿಗಾಗಿ ಕಾದಳು, ಗಂಡನ ಮಾತಿಗೆ ಅನುಗುಣವಾಗಿ. ಹಾಗೆ ಗಂಡನ ಮಾತಿಗೆ ಕಾದದ್ದರ ಫಲವಾಗಿ ಅವಳಿಗೆ ಒಬ್ಬ ಮಹಾ ತಪಸ್ವಿ ಬಂದು ಪುತ್ರರನ್ನು ಕರುಣಿಸಿದ ಉದಾಹರಣೆ ಇವೆ. ಹಾಗೆ ಅವಳು 3 ಮಹಾಪುರುಷರನ್ನ ಮಕ್ಕಳನ್ನಾಗಿ ಪಡೆದ ಉದಾಹರಣೆ ಇದೆಯಲ್ಲ ಕುಂತಿ, ಹಾಗೆ ನೀವೂ ಮಾಡಬಹುದು ಅಂತ ಒಂದು ಕತೆ ಹೇಳ್ತಾನೆ. ಆಗ ಇವಳು, ಇಲ್ಲ ನೀನು ಹೇಳಿದ ಕಥೆ ಒಂದು ಸರಿ, ಆದರೆ ವ್ಯುಷಿತಶ್ವ ಅಂತ ಇನ್ನೊಬ್ಬ ಇದ್ದ. ವ್ಯುಷಿತಶ್ವನಿಗೆ ಭದ್ರೆ ಹೆಂಡತಿ, ಬಹಳ ಒಳ್ಳೆಯ ದಾಂಪತ್ಯ, ಪರಸ್ಪರ ಒಬ್ಬರನ್ನೊಬ್ಬರು ಅಗಲಾರದ ಒಳ್ಳೆಯ ಪ್ರೀತಿ. ಒಂದು ದಿನ ವ್ಯುಷಿತಶ್ವನಿಗೆ ಯಾವುದೋ ಕಾರಣಕ್ಕೆ ಸಾವು ಸಂಭವಿಸಿತು. ಆಗಿನ್ನೂ ಅವರಿಗೆ ಪುತ್ರರಿರಲಿಲ್ಲ. ಭದ್ರೆ ಬದುಕುವುದಿಲ್ಲ ಅನ್ನುವ ಸ್ಥಿತಿ ತಲುಪಿದ್ಲು. ಅವಳ ಪಾತಿವ್ರತ್ಯದ ತುದಿಯಲ್ಲಿ ಅವಳು ಒಂದೇ ಸಮನೆ ಗೋಳು ಅಂತ ಅಳ್ತಾ, ನೀನಿಲ್ಲದರೆ ನಾನು ಬದುಕುವುದಿಲ್ಲ, ನಿನ್ನದಲ್ಲದ ಮಕ್ಕಳನ್ನು ಹಡೆಯುವುದು ನನಗೆ ಸಾಧ್ಯವಿಲ್ಲ, ನೀನು ಮಕ್ಕಳನ್ನು ಕೊಡದೆ ಹೋಗಿದ್ದಿ, ನಾನು ಬದುಕುವುದಕ್ಕೆ ಏನರ್ಥ ಅಂತ ಒಂದೇ ಸಮನೆ ಅಪಲಾಪಿಸುವಾಗ ಆ ವಿಷಿತಶ್ವನ ಮುಂದೆ ಅವಳ ಅಳು ಯಾವ ಪರಿ ಅದು ತಾದಾತ್ಮ್ಯ ಇತ್ತು, ಅವಳ ಕೂಗು ಅದು ಎಷ್ಟು ಗಾಢವಾಗಿ ಅವನನ್ನು ಮುಟ್ಟುವ ಹಾಗಿತ್ತು ಅಂತಂದರೆ, ಕುಂತಿ ಹೇಳ್ತಾಳೆ, ಆ ವಿಷಿತಶ್ವ ದೇಹ ಹೆಣವಾದರೂ ತುಟಿ ಅಲುಗಿಸಿ ಋತುಸ್ನಾತವಾದ 8ನೆಯ ದಿನ ಅಥವಾ 14ನೆಯ ದಿನ ನೀನು ಶಯ್ಯಾಗಾರದಲ್ಲಿ ನನ್ನ ದಾರಿ ಕಾಯು, ನಿನಗೆ ಮಕ್ಕಳನ್ನು ಕೊಡುತ್ತೇನೆ ಅಂತ ಆ ಹೆಣ ಹೇಳುತ್ತಂತೆ. ಇಷ್ಟೆಷ್ಟು ಅದ್ಭುತವಾದ ಸಂಗತಿಗಳನ್ನು ದಾಖಲಿಸ್ತಾರೆ ವೇದವ್ಯಾಸರು. ಆಗ ಸರಿ, ಅವಳು ಹಾಗೆ ಮಾಡಿದಳು, ಹಾಗೆ ಮಾಡಿ ಅವಳಿಗೆ 6 ಮಕ್ಕಳಾದರು ಅಂತ ಕುಂತಿ ಅದನ್ನು ಉಲ್ಲೇಖ ಮಾಡ್ತಾಳೆ. ಒಟ್ಟಿನಲ್ಲಿ ಪಾತಿವ್ರತ್ಯ ಧರ್ಮ ಬಿಡಬಾರ್ದು, ಪಾತಿವ್ರತ್ಯ ಧರ್ಮದ ಮೂಲಕವೇ ಮಕ್ಕಳಾಗಬೇಕು ಅನ್ನೋದು ಕುಂತಿಯ ಹಠ. ಇಲ್ಲ, ಆ ಶತದಂಡಯಾನಿಯ ಹಾಗೆ ಪುರುಷನ ಒಪ್ಪಿಗೆ ಇದ್ದರೆ ಬೇರೆಯವರ ಮುಖಾಂತರ ಮಕ್ಕಳನ್ನು ಪಡಿಬಹುದು ಅನ್ನೋದು ಇವನ ಹಠ. ಯಾಕೆ? ಇವನಿಗೆ ಸಾಧ್ಯವಿಲ್ಲ, ಆದ್ದರಿಂದ ನನ್ನ ಮಾತನ್ನು ಒಪ್ಪು. ಮುಂದೆ ಅವನು ಹೇಳ್ತಾನೆ, ಬರೇ ನನ್ನನ್ನು ನೀನು ಹಾಗೆ ಭಾವಿಸಬೇಡ, ನಾವು ಇದ್ದೇವಲ್ಲ, ನಾವು ಹೇಗೆ ಹುಟ್ಟಿದ್ದು? ನಮಗೂ ಹುಟ್ಟಿಸಿದ್ದು ವೇದವ್ಯಾಸರಲ್ಲ, ಗಂಡ ಎಲ್ಲಿದ್ದ? ಹೌದು, ಗಂಡ ಸತ್ತಿದ್ದನಲ್ಲ ಅಂತ ಇವಳದ್ದು. ಗಂಡ ಸತ್ತದ್ದಕ್ಕೆ ವೇದವ್ಯಾಸರಿಂದ ಮಕ್ಕಳಾಯಿತು, ಅದು ಆಪದ್ಧರ್ಮ, ನಿಯೋಗದಿಂದ ಆಯಿತು. ಹೌದು, ಈಗ ನನಗೂ ಅಂಥದೇ ಒಂದು ಅಡ್ಡಿ ಇದೆಯಲ್ಲ, ನನ್ನ ಅಡ್ಡಿ ಇರುವಾಗ ಆ ಅಡ್ಡಿಯನ್ನು ನಿವಾರಿಸುವ ಕೆಲಸವನ್ನು ನೀವು ಮಾಡದೆ ನಮಗೆ ಹೇಗೆ ಪುತ್ರ ಸಂತಾನ ಸಾಧ್ಯ ಅಂತ ಕುಂತಿಯ ಜೊತೆಗೆ ಒಂದು ಧರ್ಮ ಜಿಜ್ಞಾಸೆಯನ್ನೇ ಮಾಡ್ತಾರೆ. ಈ ಧರ್ಮ ಜಿಜ್ಞಾಸೆ ಕೇವಲ ಅವರಿಬ್ಬರಿಗೆ ಸಂಬಂಧಪಟ್ಟದ್ದಲ್ಲ, ನೆನಪಿಟ್ಟುಕೊಳ್ಬೇಕು. ಆಗ ಆಯಿತು, ನೀನು ಹೇಳಿದಂತೆ ಆಗಲಿ ಅಂತ ಅವಳಿಗೆ ತಕ್ಷಣ ಈಗ ಇವನಿಗೆ ದುರ್ವಾಸರು ನನಗೆ ಕೊಟ್ಟ ಅನುಗ್ರಹವನ್ನು ಹೇಳುವುದು ಒಳ್ಳೆಯದು ಅಂತ ಕುಂತಿ ಇನ್ಯಾರೋ ಪರಮ ಪುರುಷನೋ ಮತ್ಯಾಬನೋ ಕಾಯುವುದಕ್ಕಿಂತ ತನಗೊಂದು ಹೀಗೆ ಮಂತ್ರಾನುಗ್ರಹ ಆಗಿದೆ ಅನ್ನುವುದನ್ನು ಹೇಳುವ ಪ್ರಯತ್ನ ಮಾಡ್ತಾಳೆ. ಮಾಡಿ ಸಂಪೂರ್ಣವಾಗಿ
ಈಗಾಗಲೇ ಕರ್ಣನನ್ನು ಪಡೆದಿದ್ದೇನೆ ಅಂತ ಹೇಳಲ್ಲ, ಉಳಿದದ್ದನ್ನೆಲ್ಲ ಹೇಳ್ತಾಳೆ. ಹೀಗೊಂದು ನನಗೆ ಅನುಗ್ರಹ ಇದೆ, ನನಗೆ ಮಂತ್ರ ಮುಖೇನ ಭಗವಂತನನ್ನು ನಾನು ಯಾವ ದೇವತೆಯನ್ನು ಸ್ಮರಿಸ್ತೇನೋ ಆ ದೇವತೆಯ ಮೂಲಕ ಮಕ್ಕಳಾಗ್ತವೆ ಅಂತ ನನಗೆ ಹೇಳಿದ್ದಾರೆ ಅಂತ. ಯಂ ಯಂ ದೇವಂ ಏತೇನ ಮಂತ್ರೇಣ ಆವಾಹಿಷ್ಯಸಿ. ಯಾವ ಯಾವ ಮಂತ್ರ, ಈ ಮಂತ್ರಗಳ ಮೂಲಕ ಯಾವ ಯಾವ ದೇವತೆಗಳನ್ನು ನೀನು ಆವಾಹಿಸುತ್ತೀಯೋ, ಯಂ ಯಂ ದೇವಂ ಮಂತ್ರೇಣ ಏತೇನ ಆವಾಹಿಷ್ಯಸಿ ತೇ, ನೀನು ಅಥವಾ ತ್ವಂ, ಆ ಆ ಆವಾಹನೆಗೆ ಅನುಗುಣವಾಗಿ ಏನಾಗುತ್ತೆ, ಅಕಾಮಾವ ಸಕಾಮಾವ, ಇಚ್ಛೆ ಇರಲಿ ಇಲ್ಲದೇ ಇರಲಿ ಆ ದೇವತೆಗಳು ಏನಾಗ್ತಾರೆ, ತೇ ವಶಂ ಸಮುಪಯಿಷ್ಯತಿ, ನಿನ್ನ ವಶಕ್ಕೆ ಬರ್ತಾರೆ. ಅವರಿಗೆ ಇಚ್ಛೆ ಇರಲಿ ಇಲ್ಲದೇ ಇರಲಿ. ಆ ಮಂತ್ರದ ಪ್ರಭಾವ ಹೇಗೆ ಅನ್ನೋದನ್ನು ದುರ್ವಾಸರು ಹೇಳೋದು. ನೀನು ಒಬ್ಬ ದೇವರನ್ನು ಮನಸ್ಸಿನಲ್ಲಿ ಆವಾಹಿಸಿಕೊಂಡು ಹಾಗೆ ಕರೆದರೆ ಅವರಿಗಿಷ್ಟ ಇರಲಿ ಇಲ್ಲದೇ ಇರಲಿ ಅವರು ನಿನ್ನ ವಶವಾಗಿ ನಿನ್ನ ಹತ್ರ ಬರ್ತಾರೆ. ಮತ್ತೆ ಹಾಗೆ ಬರುವುದರಿಂದ ತಸ್ಯ ತಸ್ಯ ಪ್ರಸಾದಾತ್, ಅವರವರ ಪ್ರಸಾದದಿಂದ ತೇ ಪುತ್ರೋ ಭವಿಷ್ಯತಿ, ನಿನಗೆ ಮಕ್ಕಳು ಹುಟ್ಟುತ್ತಾರೆ ಅಂತ ದುರ್ವಾಸರು ಕುಂತಿಗೆ ಹೇಳಿದ್ದನ್ನು ಕುಂತಿಯಲ್ಲಿ ಹೇಳ್ತಾರೆ. ಆಗ ಪಾಂಡುಗೆ ತುಂಬ ಸಂತೋಷವಾಗ್ತದೆ. ನೀನು ಇಷ್ಟು ಒಳ್ಳೆಯ ಸಂಪತ್ತು ನಿನ್ನೊಳಗೆ ಇಟ್ಟುಕೊಂಡಿರುವಾಗ ನಾವು ಅವರಿವರನ್ನು ಯಾಕೆ ಹುಡುಕೋಣ, ನೀನು ದಯವಿಟ್ಟು ಆ ಮಂತ್ರವನ್ನು ಬಳಸು ಮತ್ತು ನಮಗೆ ಪುತ್ರ ಸಂತಾನ ಕರುಣಿಸು, ಕೃಪೆ ಮಾಡು ಅಂತ ಬೇಡಿಕೊಳ್ತಾಳೆ. ಬಹಳ ವಿನೀತಳಾಗಿ ಕುಂತಿ ಹೇಳ್ತಾಳೆ, ದೇವತೆಗಳು ಯಾರು ಅನ್ನುವುದನ್ನು ನೀನು ಕರಿ. ನೋಡಿ, ಮಂತ್ರ ನಾನು ಪಠಿಸ್ತೇನೆ, ಯಾವ ದೇವತೆಯನ್ನು ಕರಿಬೇಕು ಅನ್ನೋದನ್ನು ನೀನು ನಿರ್ಣಯಿಸು. ಎಷ್ಟು ಸಮಾಗಮದಲ್ಲೂ ಕೂಡ ಒಂದು ಪಾತಿವ್ರತ್ಯ ಧರ್ಮ ಇರಬಹುದು, ಒಟ್ಟಿಗೆ ಇರುವವರು ನಡೆಯಬೇಕಾದ ಕ್ರಮ ಇರಬಹುದು. ಅದನ್ನು ಬಹಳ ಒಬ್ಬರಿಗೊಬ್ಬರು ಎಂಥ ಅನ್ಯೋನ್ಯವಾಗಿ ಇರಬೇಕು ಅನ್ನುವುದನ್ನು ನೀನು, ದೇವರು ಯಾರು ದೇವತೆ ಯಾರು ಅನ್ನುವುದನ್ನು ನೀನು ಭಾವಿಸು. ನಾನು ಆ ಮಂತ್ರವನ್ನು ಪಠಿಸಿ ಆ ದೇವತೆಯನ್ನು ಕರೀತೇನೆ ಮತ್ತು ಆ ಪ್ರಕಾರ ಪುತ್ರ ಸಂತಾನವಾಗಲಿ. ಹಾಗೆ ಪ್ರಥಮದಲ್ಲಿ ಪಾಂಡು ಧರ್ಮರಾಯನನ್ನು ಕರೆದನಂತೆ. ಯಮಧರ್ಮರಾಯ ಲೋಕದ ಜಗತ್ತಿನ ಸಕಲ ಜೀವರಾಶಿಗಳು ಧರ್ಮ ತಪ್ಪಿದ್ರು ಧರ್ಮ ತಪ್ಪದೆ ನಡೆಯುವವನು ಆ ಯಮಧರ್ಮರಾಯ ಅಂತ. ಯಾರ ಮಟ್ಟಿಗೂ ಭೇದ ಭಾವ ಇಲ್ಲದೆ ಪಕ್ಕಾ ಲೆಕ್ಕ ಇಟ್ಟು ಅದಕ್ಕನುಗುಣವಾಗಿ ಧರ್ಮದ ಮುಖಾಂತರ ನಮ್ಮನ್ನು ಕರೆದುಕೊಳ್ಳುವವ. ಅದರಿಂದ ಪ್ರಥಮದಲ್ಲಿ ಯಾಕೆ ಕರೆದ, ಈಗ ಮಾಡಲಿಕ್ಕೆ ಹೊರಟ ಕೆಲಸ ಇದೆಯಲ್ಲ, ಇದು ಒಂದು ವೇಳೆ ಧರ್ಮ ಅಲ್ಲದಿದ್ದರೆ ಅವನು ಹೇಳ್ತಾನೆ ಅಂತ. ಎಷ್ಟು ಯೋಚನೆ ಮಾಡ್ತಿದ್ರು ಅಂತ ಹಿಂದಿನವರು. ಪಾಂಡು ಎಣಿಸಿದಂತೆ, ನಾನು ಕುಂತಿಗೆ ಇಷ್ಟೆಲ್ಲ ಯೋಚನೆ ಮಾಡುವಾಗ ನಮಗನಿಸಿದೆ ಇದು ಧರ್ಮ ಅಂತ, ಇದೇ ಧರ್ಮ, ಇದು ಸರಿಯಾದ ಧರ್ಮ ಅಂತ. ಒಂದು ವೇಳೆ ಇದು ಧರ್ಮ ಅಲ್ಲದೇ ಇದ್ದರೆ ಅವನಿಗಿಂತ ದೊಡ್ಡ ನ್ಯಾಯಾಧೀಶ ಯಾರು? ಅವನನ್ನು ಕರೆಯೋಣ, ಅವನೇ ಹೇಳಿದ್ದಾನೆ. ಅವನು ಖಂಡಿತ ಹೇಳಿ ಇದನ್ನು ಮಾಡಬೇಡಿ ಅಂತಾದರೂ ಹೇಳ್ತಾನೆ, ಇದು ಮಾಡಿ ಅಂತಾದರೂ ಹೇಳ್ತಾನೆ ಅಂತ ತೀರ್ಮಾನ ಮಾಡಿ ಅವನನ್ನು ಕರೆದರಂತೆ. ಹಾಗೆ ಯಮಧರ್ಮರಾಯ ಪ್ರತ್ಯಕ್ಷನಾಗಿ ನಿನಗೆ ಲೋಕವಿಖ್ಯಾತನಾಗುವ ಅತ್ಯಂತ ಧರ್ಮನಿಷ್ಠನಾದ ಮಹಾಸತ್ಯಸಂಧನಾದ ಮಗ ಹುಟ್ಟುತ್ತಾನೆ, ಅವನೇ ಈ ಭೂಮಂಡಲವನ್ನು ಆಳ್ತಾನೆ ಅಂತ ಅನುಗ್ರಹ ಮಾಡಿದ ಮೇಲೆ 7 ಮಂತ್ರವನ್ನು ಆವಾಹಿಸಿ ಯಮಧರ್ಮರಾಯನಿಂದ ಅವಳಿಗೆ, ನೋಡಿ ಇಲ್ಲೆಲ್ಲೂ ಕೂಡ 9 ತಿಂಗಳು ಗರ್ಭಿಣಿ, ಆ ಬಳಿಕ ಹೆತ್ತಳು ಈ ಉಲ್ಲೇಖ ಬರೋದಿಲ್ಲ. ಆದರೆ ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ 1 ವರ್ಷ ಅಂತರವಿತ್ತು ಅಂತ ಬರುತ್ತೆ. ಅದು ಹೇಗೆ ಗೊತ್ತಿಲ್ಲ, ಇವರು 1 ವರ್ಷ ಬಿಟ್ಟು ಇನ್ನೊಂದು ಮಗುವನ್ನು ಕರೆದ್ರೋ ಒಂದೇ ಸಮನೆ ಕರೆದಿಲ್ವೋ ಏನೋ ಅನುಮಾನವನ್ನು ಉಳಿಸುತ್ತೆ ವಿವರಣೆ. ಆ ವಿವರಣೆಗೂ ಈ ವಿವರಣೆಗೂ ಹೊಂದಿಕೆ ಆಗೋದಿಲ್ಲ. ಈಗ ಉದಾಹರಣೆಗೆ 3 ಮಕ್ಕಳನ್ನು ಒಮ್ಮೆಲೆ ಪಡೆಯಬಹುದಿತ್ತಲ್ಲ, ನಮಗೆ ಪ್ರಶ್ನೆ ಬರ್ಬೋದು. ಬಟ್ ಒಂದು ಮಗು ಬೆಳೆಯುವವರೆಗೆ 2ನೇದು ಕರೆದಿಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಮೊದಲನೆಯ ಮಗು ಹುಡ್ತಾನೆ. ಅವನು ಹುಟ್ಟಿದ್ದು ಅಶ್ವೀಜ ಮಾಸ, ಜೊತೆಗೆ ಅದು ಅಷ್ಟಮಿ ಎಲ್ಲ ಹೇಳ್ತಾರೆ. ಅಭಿಜಿನ್ ಮುಹೂರ್ತ, ಮಧ್ಯಾಹ್ನ ಸಮಯ, ಜ್ಯೇಷ್ಠ ನಕ್ಷತ್ರದಲ್ಲಿ ಯುಧಿಷ್ಠಿರ ಹುಡ್ತಾನೆ. ಅವನು ಹುಟ್ಟಿದಾಗ ಅನೇಕ ಒಳ್ಳೆಯ ಸೂಚನೆಗಳೆಲ್ಲ ಆದವು ಮತ್ತು ಅಶರೀರವಾಣಿ ಮತ್ತೆ ಪುನಃ
ಲೋಕಕ್ಕೊಬ್ಬ ಧರ್ಮನಿಷ್ಠ ಸತ್ಯಸಂಧ ಲೋಕವಿಖ್ಯಾತನಾಗುವ ಮುಂದೆ ಪಾಂಡು ವಂಶವನ್ನು ಆಳುವ ದೊರೆಯಾಗಿ ಇವನು ಹುಟ್ಟಿದ್ದಾನೆ ಅಂತ ಪುನಃ ಘೋಷಿಸ್ತದೆ, ಸಕಲರು ಕೇಳುವ ಹಾಗೆ. ಅದಾದ ನಂತರ ಎರಡನೆಯದ್ದು ಯಾರನ್ನು ಕರೆಯುವುದು ಅಂದಾಗ ಆ ಎರಡನೆಯದನ್ನು ಕರೆಯುವ ಹೊತ್ತಿಗೆ ಮತ್ತೆ ಯೋಚನೆ ಮಾಡಿದನಂತೆ, ಇವನು ಸತ್ಯಸಂಧ, ಇವನು ಧರ್ಮನಿಷ್ಠ, ರಾಜಮನೆತನಕ್ಕೊಬ್ಬ ಬಲಿಷ್ಠ ಇರಲಿ ಅಂತ ಬಲವಾನ್ ಬೇಕು. ಬಲವಾನ್ ಯಾರು? ಈ ಜಗತ್ತಿನ ಅತ್ಯಂತ ಬಲಿಷ್ಠ ಅದು ಮಾರುತ, ಅದು ಗಾಳಿ. ಹಾಗಾಗಿ ಮಾರುತನನ್ನು ಪ್ರಾರ್ಥಿಸುವ ಅಂತ ವಾಯುವನ್ನು ಪ್ರಾರ್ಥಿಸುವ ತೀರ್ಮಾನ ಮಾಡ್ತಾರೆ. ಮುಂದೇನಾಯಿತು ನಾಳೆ ನೋಡೋಣ. ನಮಸ್ಕಾರ.